ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಜೀಸಸ್ ಲವ್ಸ್ ಮಿನಿಸ್ಟ್ರಿ ಪರವಾಗಿ ಈ ಫ್ರೀ ಬೈಬಲ್ ಸ್ಟಡಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಅನೇಕ ದಿವಸಗಳಿಂದ ಅನೇಕ ಮುಖ್ಯವಾಗಿರೋಂಥ ಪಾಠಗಳನ್ನ ನಾವು ಕೇಳ್ತಾ ಬರ್ತಾ ಇದ್ರಿ. ಅದರಿಂದ ಕರ್ತನಲ್ಲಿ ಪ್ರೀತಿ ಅನ್ನಿಸೋಗಳೇ, ನಿಮ್ಮೆಲ್ಲರ ಹತ್ರ ಒಂದು ಬೇಡಿಕೆ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಇದನ್ನ ಎಲ್ಲರ ಹತ್ರ ಶೇರ್ ಮಾಡಿ. ಎಲ್ಲ ಕ್ರಿಶ್ಚಿಯನ್ಸ್ ಫ್ರೆಂಡ್ಸು ರಿಲೇಟಿವ್ಸ್ ಯಾರಿದ್ದಾರೆ ಅವ್ರ ಹತ್ರ ಶೇರ್ ಮಾಡಿ. ಆಸಕ್ತಿ ಇರೋಂಥ ಅವರು ಅವರು ಕೂಡ ಈ ಕ್ಲಾಸ್ಗಳಿಗೆ ಜಾಯ್ನ್ ಆಗಲಿ. ಆಮೇಲೆ ನಮ್ಮ ಕ್ಲಾಸ್ಗೆ ಜಾಯ್ನ್ ಆಗಬೇಕು ಅಂದರೆ ಅಲ್ಲಿ ನಾವು ವಾಟ್ಸಪ್ದು ಗ್ರೂಪ್ದು QR ಕೋಡ್ ಹಾಕಿದ್ರಿ, ಸ್ಕ್ಯಾನ್ ಮಾಡಿದ್ರೆ ನೀವು ಆಟೋಮೆಟಿಕ್ ನಾವು ಗ್ರೂಪಿಗೆ ಜಾಯ್ನ್ ಆಗ್ಬೋದು. ಇದನ್ನೆಲ್ಲರಿಗೂ ದಯವಿಟ್ಟು ತಿಳಿಸಿ. ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ, ಇವತ್ತು ಒಂದು ತುಂಬ ಮುಖ್ಯವಾಗಿರೋಂಥ ಪಾಠನ ನಾವು ನೋಡೋಣ. ಯಾವುದಪ್ಪ ಪಾಠ ಅಂತ ನೋಡೋದಂದರೆ, ದಾನಿಯೇಲ್ 2ನೇ ಅಧ್ಯಾಯ ಮತ್ತು ದಾನಿಯೇಲ್ 7ನೇ ಅಧ್ಯಾಯದಲ್ಲಿ ಬರುವಂಥ ಒಂದು ಮುಖ್ಯವಾಗಿರೋಂಥ ಪಾಠ ನಾವು ಏನು ಮಾಡೋಣಪ್ಪ ಇವತ್ತು ನೋಡೋಣ ಅಂದ್ರ. ಸೊ ಅದಕ್ಕೆ ದೇವರು ಮೊದಲು ಆದಾಮ್ನ ಏನು ಮಾಡ್ತಾರೆ, ಸ್ವರೂಪದಲ್ಲಿ ಸೃಷ್ಟಿ ಮಾಡ್ತಾರೆ. ಆದಾಮ್ನ ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿ ಅವನಿಗೆ ಮುಖ್ಯವಾಗಿರೋಂಥ ಒಂದು ಜವಾಬ್ದಾರಿ ಏನು ಮಾಡ್ತಾರೆ, ಅವನಿಗೆ ಕೊಡ್ತಾರೆ. ಅದರ ಏನಪ್ಪ ಕೊಡ್ತಾರೆ ಅಂತಂದರೆ, ಏನ್ರಿ, ನಮ್ಮ ಹೋಲಿಕೆಗೆ ಏನ್ರಿ ಸರಿಯಾಗಿ ನಮ್ಮ ಸ್ವರೂಪದಲ್ಲಿ ಮನುಷ್ಯನನ್ನು ಸೃಷ್ಟಿ ಮಾಡೋಣ. ಸೃಷ್ಟಿ ಮಾಡಿಬಿಟ್ಟು ಒಂದು ಸಮುದ್ರದ ಮೇಲಿರುವಂಥ ಎಲ್ಲ ಮೀನುಗಳ ಮೇಲೆಯೂ, ಆಕಾಶದಲ್ಲಿ ಹಾರಾಡುವಂಥ ಎಲ್ಲ ಪಕ್ಷಿಗಳ ಮೇಲೆಯೂ, ಎಲ್ಲ ಒಂದು ಕ್ರಿಮಿಕೀಟಗಳ ಮೇಲೆ ಮಾಡಿ ದೊರೆತನ ಮಾಡಲಿ ಅಂತಂದ್ಬಿಟ್ಟು ಅವ್ನಿಗೆ ದೊರೆತನ ಮಾಡೋಕೆ ಏನು ಮಾಡ್ತಾರೆ, ಅಧಿಕಾರ ಕೊಡ್ತಾರೆ. ಆ ವಾಕ್ಯನ ಓದೋಣ. ಆದಿಕಾಂಡ 1ನೇ ಅಧ್ಯಾಯ 26ನೇ ವಾಕ್ಯ. ಯಾರು ಓದ್ತೀರಾ ಸೋದರ ಸೋದರಿಗಳು? ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ, ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ, ಪಶುಗಳ ಮೇಲೆಯೂ, ನೆಲದ ಮೇಲೆ ಹರಿದಾಡುವ ಎಲ್ಲ ಕ್ರಿಮಿಕೀಟಗಳ ಮೇಲೆಯೂ, ಎಲ್ಲಾ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದನು. ನೋಡ್ರ, ಎಲ್ಲರ ಮೇಲೆ ದೊರೆತನ ಮಾಡಲಿ ಅಂತಂದವನು ಅಂತ ಹೇಳ್ತಾರೆ. ಹಂಗಾರೆ ಈ ವಾಕ್ಯದ ಪ್ರಕಾರ ನಮ್ಗೆ ಏನಪ್ಪ ಗೊತ್ತಾಗ್ತದೆ ಅಂದ್ರೆ, ದೇವರು ಮನುಷ್ಯನ ಸೃಷ್ಟಿ ಮಾಡ್ಬೇಕಾದ್ರೆ ಒಂದು ರಾಜಂತರ ಏನ್ ಮಾಡಿದ್ರು, ಸೃಷ್ಟಿ ಮಾಡಿದ್ರು. ಈ ಭೂಲೋಕದಲ್ಲಿ ದೊರೆತನ ಮಾಡೋದಕ್ಕೆ ಒಂದು ರಾಜಂತರ ಸೃಷ್ಟಿ ಮಾಡಿದ್ರು ಅಂತ ನೋಡ್ತೀರಿ. ಹಂಗಾರೆ ಈ ಭೂಮಿಗೆ ಮೊದಲನೇ ರಾಜ ಯಾರಪ್ಪ ಅಂತಂದ್ರೆ ಆದಾಮನು. ಅದರ ಈ ಭೂಲೋಕದ ಸರ್ವ ಅಧಿಕಾರ ಏನಕ್ಕೆ ಕೊಟ್ಟಿದ್ರು ಅಂದ್ರೆ ಅವನು ಕೊಟ್ಟಿದ್ರು ಅಂತ ಹೇಳ್ತಾರೆ. ಅದಕ್ಕೆ ಕಿರೀಟವನ್ನು ಕೊಟ್ಟಿದ್ರು ಅಂತ ಹೇಳ್ತಾರೆ. ಎಲ್ಲಿ ಅಂತಂದ್ರೆ ಕೀರ್ತನೆ 8ನೇ ಅಧ್ಯಾಯ 4 ಮತ್ತು 5ನೇ ವಾಕ್ಯ ಹೋದ್ರಿ ದಯವಿಟ್ಟು. ಕೀರ್ತನೆ 8ನೇ ಅಧ್ಯಾಯ 4 ಮತ್ತು 5. ಮನುಷ್ಯನು ಎಷ್ಟು ಮಾತ್ರದವನು, ಅವನನ್ನು ನೀನು ಏಕೆ ನೆನೆಸಬೇಕು? ಮಾನವನು ಎಷ್ಟರವನು, ಅವನಲ್ಲಿ ಯಾಕೆ ಲಕ್ಷ್ಯವಿಡಬೇಕು? ಅವನು ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಮಾಡಿದೆಯಲ್ಲ. ನೋಡ್ರ, ಸೊ ದೇವರು ಅವನು ಮುಂದಕ್ಕೆ ಸರ್ ನೆಕ್ಸ್ಟ್. ಪ್ರಭಾವವನ್ನು ಮಾನವನು ಅವನಿಗೆ ಕಿರೀಟವಾಗಿ ಇಟ್ಟಿ. ನೋಡ್ರ, ಪ್ರಭಾವವನ್ನು ಮಾನವನ್ನು ಕಿರೀಟವಾಗಿ ಇಟ್ಟಿ ಅಂತ ಹೇಳ್ತಾರೆ. ಹಂಗಾರೆ ದೇವರು ಅವನಿಗೆ ಕಿರೀಟನ ಕೊಟ್ಟಿದ್ದಾರಂತೆ. ಪ್ರಭಾವ ಮಾನವನ್ನು ಒಂದು ಕಿರೀಟವಾಗಿ ಏನ್ ಮಾಡೋದಂತ ಅವನಿಗೆ ಕೊಟ್ಟರಂತೆ. ನೋಡ್ರ, ಹಂಗಾರೆ ಆದಾಮ್ನ ಭೂಲೋಕಕ್ಕೆ ಒಂದು ರಾಜಂತ ದೇವರು ಏನ್ ಮಾಡಿದ್ರು, ಸೃಷ್ಟಿ ಮಾಡಿದರು. ಹಂಗಾರೆ ಈಡೇನ್ ತೋಟನೇ ಒಂದು ರಾಜ್ಯ ಅದರ, ಅವನೇನ್ರಿ ಆ ಒಂದು ಭೂಮಿಗೆ ಮೊದಲನೇ ರಾಜ. ಆದ್ರೆ ಈ ಒಂದು ರಾಜನ್ನ ಸೃಷ್ಟಿ ಮಾಡಿ ಭೂಲೋಕದ ಸರ್ವಾಧಿಕಾರ ಆದಾಮ ಕೊಟ್ಬಿಟ್ಟು ದೇವ್ರು ಏನಪ್ಪ ಮಾಡೋದು, ಒಂದು ಚಿಕ್ಕದಾಗಿರೋಂಥ ಒಂದು ಪರೀಕ್ಷೆ ಇಟ್ರು. ಅದರ ಈಡೇನ್ ದೊಡ್ಡದ್ರೆ ಅಂತ ಎಲ್ಲಾ ಮರದ ಹಣ್ಣುಗಳನ್ನ ಇಚ್ಛಿತವಾಗಿ ತಿನ್ನು, ಆದ್ರೆ ಒಂದೇ ಮರದ ಹಣ್ಣು ಏನ್ ಮಾಡಕ್ ಹೋಗ್ಬೇಡ, ನೀನು ತಿನ್ನಕ್ ಹೋಗ್ಬೇಡ, ತಿನ್ನಿದ್ದೀನೋ ನೀನ್ ಸತ್ತೇ ಸಾಯಿವಿ ಅಂತಂದ್ರು. ಯಾವಾಗ ಆದಾಮು ತಿನ್ಬಾರ್ದು ಅಂತ ಹಣ್ಣನ್ನ ತಿನ್ನೋ, ಅದರಿಂದ ಲೋಕದಲ್ಲಿ ಏನಪ್ಪ ಬಂತು ಅಂತಂದ್ರೆ ಪಾಪ ಸಂಬಳ ಮರಣ ಬಂತು. ಅದರ ಅಂದ್ರೆ ಹಾಗೆತನ, ದ್ವೇಷ, ಹೊಟ್ಟೆ ಕಿಚ್ಚು, ಅದರ ಎಲ್ಲಾ ತರ ಒಂದು ಕೆಟ್ಟದೇನಾಯ್ತು ಭೂಲೋಕದಲ್ಲಿ ಬರಕ್ಕೆ ಶುರು ಆಯ್ತು. ಅವಾಗ ಆದಾಮು ಭೂಲೋಕದಲ್ಲಿ ರಾಜನಾಗಿರೋದಕ್ಕೆ ಬದಲಾಗಿ ಇವನೇ ದಾಸನಾಗ್ಬಿಟ್ಟ. ಯಾವ್ದಕ್ಕಪ್ಪ ದಾಸನಾಗ್ಬಿಟ್ಟ ಅಂತ ನೋಡೋದಂದ್ರೆ ಪಾಪಕ್ಕೆ ಏನಾಗ್ಬಿಟ್ಟ, ಅವನು ದಾಸನಾಗ್ಬಿಟ್ಟ. ಅದಕ್ಕೆ ದೇವ್ರು ಏನ್ ಮಾಡ್ತಾರೆ, ಅವನ್ನ ಈಡೇನ್ ತೊಡೆ ಹೊರಗಡೆ ಏನ್ ಮಾಡ್ತಾರೆ, ಕಳಿಸ್ಬಿಡ್ತಾರೆ. ಅದರ ಅಪರಿಪೂರ್ಣವಾಗಿ ಅಂತ ಭೂಮಿಗೆ ಹೋಗಿ ನಿನಗೆ ಕಷ್ಟಪಟ್ಟೆ ಬೆವರು ಸುರಿಸಿ ಜೀವಮಾನವಲ್ಲೇ ಮಾಡೋದು, ನೀನು ದುಡಿದು ತಿನ್ಬೇಕು ಅಂದ್ಬಿಟ್ಟು ಇಡೀ ಹೊರಗಡೆ ಕಳಿಸ್ಬಿಡ್ತಾರೆ. ವಾಕ್ಯ ಓದೋದು ನೋಡಿ. ಆದಿಕಾಂಡ 3ನೇ ಅಧ್ಯಾಯ 17 ಮತ್ತು 18ನೇ ವಾಕ್ಯ. ಜೆನಿಸಿಸ್ 3rd chapter 17 and 18. ವಿಕ್ರಮ್ ಬದರ್ ಓದ್ಬೋದಾ? ಓಕೆ. ಮತ್ತು ಪುರುಷನಿಗೆ ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಫಲಗಳನ್ನು ಹೆಂಡತಿಯ ಮಾತು ಕೇಳಿ ತಿಂದ ಕಾರಣ ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು. ನಿನ್ನ ಜೀವನವನ್ನು ದುಡಿದು ಭೂಮಿಯ ಹುಟ್ಟುವಳಿಯನ್ನು ತಿನ್ನಬೇಕು. ಆ ಭೂಮಿಯಲ್ಲಿ
ಮುಳ್ಳು ಗಿಡಗಳು ಕಳೆಗಳು ಬಹಳವಾಗಿ ಹುಟ್ಟುವವು, ಹೊಲದ ಬೆಳೆಯನ್ನು ಅನುಭವಿಸಿ. ನೋಡೋರ. ಸೊ ಈ ಥರ ಏನು ಮಾಡ್ತೀವಿ, ಹೊರದ ಬೆಲೆಯನ್ನು ನೀನು ಅನುಭವಿಸುತ್ತಿ ಅಂತ ಏನ್ ಮಾಡ್ತಾರೆ, ದೇವರು ಶಾಪ ಕೊಟ್ಟು ಅವನ್ನ ಈಡೇನ್ ತೊಡೋದಕ್ಕೆ ಕಟ್ಬಿಡ್ತಾರೆ. ಈಡೇನ್ ತೊಡ್ದಿನ ಹೊರಗಡೆ ಅಟ್ಟಿದ್ಮೇಲೆ ಆದಾಮ್ ಏನಪ್ಪ ಮಾಡ್ಕೊಂತಾನೆ ಅಂದ್ರೆ ಆ ರಾಜ್ಯಭಾರನ ಕಳ್ಕೊಂಡ್ಬಿಡ್ತಾನ್ರಿ. ಎಲ್ಲ ಈ ಲಾಸ್ಟ್ ಇಸ್ ಕಿಂಗ್ಶಿಪ್ ಅದರ. ಸೊ ಅವನು ರಾಜನಾಗಿ ಏನಾಗಿಲ್ಲ, ಅಲ್ಲಿ ಇರ್ಲಿಲ್ಲ. ಸೊ ಅಲ್ಲಿ ಏನಪ್ಪ ಆಯ್ತು ಅಂತ ನೋಡ್ತೀನಿ ಅಂದ್ರೆ, ದೇವರು ಭೂಲೋಕದ ಸ್ಥಾಪನೆ ಮಾಡಿರೋಂಥ ರಾಜ್ಯ ನಿಂತೋಯ್ತು ಅದರ. ಅದಾಗಿದ ನಂತರ ಎಷ್ಟೋ ರಾಜರು ಏನ್ರಿ ಭೂಲೋಕದಲ್ಲಿ ಆಳ್ವಿಕೆ ಮಾಡಿದ್ರು ಅದರ. ಆದರೆ ಅವು ಯಾವ ರಾಜ್ಯನೋ ದೇವರ ರಾಜ್ಯ ಅಲ್ಲ ರೀ ಅದರ. ಅದಕ್ಕೆ ನೋಡ್ಬೇಕಾದ್ರೆ ಆದಾಮು ರಾಜ್ಯಭಾರ ಕಳ್ಕೊಂಡಿದ್ಮೇಲೆ ಇಸ್ರೇಲಲ್ಲಿ ಒಂದು ಮಾದರಿ ದೇವರು ತನ್ನ ರಾಜ್ಯವನ್ನು ಸ್ಥಾಪನೆ ಮಾಡೋಕ್ಕೆ ಸುಮಾರು 2000 ವರ್ಷಗಳೇನ್ರಿ ಆಯ್ತು ಅಲ್ವರ. ಅಲ್ಲಿವರೆಗೂ ಭೂಲೋಕದಲ್ಲಿ ಯಾವುದೇ ರೀತಿ ದೇವರು ಆದುಕೊಂಡಂಥದ್ದು ಅಥವಾ ದೇವರು ಏನ್ರಿ ರೆಪ್ರೆಸೆಂಟ್ ಮಾಡಿರೋಂಥ ಯಾವ ರಾಜ್ಯವೂ ಭೂಲೋಕದಲ್ಲಿ ಏನಾಗಿಲ್ಲ, ಇರಲಿಲ್ಲ. ಅದಕ್ಕೆ ಬೈಬಲಲ್ಲಿ ಏನಪ್ಪ ಹೇಳ್ತಾರೆ ಅಂದರೆ, ಸೊಲೊಮೋನು ಆಳ್ವಿಕೆ ಮಾಡಬೇಕಾದ್ರೆ ಅವನು ದೇವರ ಸಿಂಹಾಸನ ಕುತ್ಕೊಂಡು ಆಳ್ವಿಕೆ ಮಾಡ್ದ ಅಂತ ವಾಕ್ಯ ಹೇಳ್ತಾರೆ ಅವರ. ನೋಡಿ ವಾಕ್ಯ ಓದೋಣ. 1ನೇ ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯ 23ನೇ ವಾಕ್ಯ. 1ನೇ ಪೂರ್ವಕಾಲ ವೃತ್ತಾಂತ 29-23. ಆನಂದ್ ಬದರ್ ಓದ್ಬೋದಾ? ಓಕೆ. 29-23 ಹಾ, ಕಡೆಯಲ್ಲಿ ದೋಷ ಪರಿಹಾರಕ ಯಜ್ಞಕ್ಕಾಗಿ ಇಲ್ಲ ತಂದ ಇಲ್ಲ ಹೋತಗಳು. ಬ್ರದರ್, 1ನೇ ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯ 23ನೇ ವಾಕ್ಯ ಬ್ರದರ್. ಹಾ ಸರಿ ಸರಿ brother. ಓಕೆ. ಹೇಳ್ತೇವೆ brother. ಹಾ. 23. ಹ್ಮ್. ಅಂದಿನಿಂದ ಸೊಲೊಮೋನನು ತನ್ನ ತಂದೆಯಾದ ದಾವೀದನಿಗೆ ಬದಲಾಗಿ ಅರಸನಾಗಿ ಯೆಹೋವನ ಸಿಂಹಾಸನದಲ್ಲಿ ಕೂತುಕೊಂಡು ವೃದ್ಧಿಯಾಗುತ್ತಾ ಬಂದನು. ಅರಸನಾದ ಸೊಲೊಮೋನನಿಗೆ ಇಸ್ರಾಯೇಲರೆಲ್ಲರೂ ವಿಧೇಯರಾಗಿ ನಡೆಯುವರಾದರು. ನೋಡ್ರ ಏನ್ ಹೇಳ್ತಾರೆ, ದಾವೀದನಿಗೆ ಬದಲಾಗಿ ಅರಸನಾಗಿ ಯಾರ ಸಿಂಹಾಸನ ಕೂತ್ಕೊಂಡ ಅಂತ ಹೇಳ್ತಾರೆ ಅಂದ್ರೆ, ಯೆಹೋವನ ಸಿಂಹಾಸನ ಮೇಲೆ. ಹಾಗಾದ್ರೆ ಅರ್ಥ ಏನಪ್ಪ ಈ ವಾಕ್ಯದ್ದು ಅಂತಂದ್ರೆ, ಇಸ್ರೇಲ್ನಲ್ಲಿ ಆಳ್ವಿಕೆ ಮಾಡ್ತಾ ಇದ್ದಿದ್ದು ಯಾರಪ್ಪ ಅಂತಂದ್ರೆ ದೇವರು. ಅದು ದೇವರ ಸಿಂಹಾಸನ. ಯಾಕಪ್ಪ ಅಂದ್ರೆ ದೇವರು ಒಂದು ಮಾದರಿಯಾಗಿ ತನ್ನ ಒಂದು ರಾಜ್ಯವನ್ನು ಈಡೇನ್ ತೋಟದಲ್ಲಿ ಬಿಟ್ರೆ ನೆಕ್ಸ್ಟ್ ಸ್ಥಾಪನೆ ಮಾಡಿದ್ದು ಎಲ್ಲಿಯಪ್ಪ ಅಂತಂದ್ರೆ ಏನ್ರಿ ಇಸ್ರೇಲಲ್ಲಿ ಅಂತ ವಾಕ್ಯದ ಮುಖಾಂತರ ನಮ್ಗೆ ಏನಾಗ್ತದೆ ಸ್ಪಷ್ಟವಾಗಿ ಗೊತ್ತಾಗ್ತಾರೆ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಈ ಇಸ್ರೇಲಲ್ಲಿ 21 ಅರಸರು ಇರ್ತಾರೆ. ಎಲ್ಲ 21 ಅರಸರು ಏನಾಗ್ತಾರೆ, ಎಲ್ಲರೂ ಒಬ್ರು ಯೋಗ್ಯವಾಗಿರಲಿಲ್ಲ, ದಾವೀದನ ಒಬ್ಬನ ಬಿಟ್ರಿ ಅದರ. ಅದಕ್ಕೆ ಈ ಕೊನೆಯಾಗಿರೋಂಥ ರಾಜನಾಗಿರೋಂಥ ಜಡಿಕನ್ ಕಾಲದಲ್ಲಿ ದೇವರು ಪ್ರವಾದಿಗಳ ಮುಖಾಂತರ ಏನು ಮಾಡ್ತಾರೆ, ಜಡ್ಜ್ಮೆಂಟ್ ಪಾಸ್ ಮಾಡ್ತಾರೆ. ಜಡ್ಜ್ಮೆಂಟ್ ಪಾಸ್ ಮಾಡ್ಬಿಟ್ಟು ಅವ್ರ ರಾಜ್ಯನ ಅವ್ರ ಕೈಯಿಂದ ಏನು ಮಾಡ್ತಾರೆ, ದೇವರು ಕಸ್ಕೊಂಡ್ಬಿಡ್ತಾರೆ. ಎಲ್ಲಿವರೆಗೂ ಕಸಿಕೊಳ್ತಾರೆ, ಎಲ್ಲಿವರೆಗೂ ರಾಜ್ಯವನ್ನು ಇಸ್ರೇಲ್ಗೆ ಕೊಡಲ್ಲ, ಎಲ್ಲಿವರೆಗೂ ಭೂಲೋಕದಲ್ಲಿ ತನ್ನ ರಾಜ್ಯವನ್ನು ದೇವರು ಸ್ಥಾಪನೆ ಮಾಡಲ್ಲ ಅಂತ ಅಂದ್ಬಿಟ್ಟು ಈ ವಾಕ್ಯದಲ್ಲಿ ಬಹು ಸ್ಪಷ್ಟವಾಗಿ ನಮಗೆ ಹೇಳ್ತಾರೆ. ಅದೆಲ್ಲಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ ಎಜೆಕಿಯಲ್ ಅಲ್ಲಿ ಓದೋಣ. ಎಜೆಕಿಯಲ್ 21ನೇ ಅಧ್ಯಾಯ 25-27. ಕುಮಾರ್ ಬದರ್ ಓದ್ಬೋದಾ? ಇಲ್ಲ, ಅದು ಓದಕ್ ಬರಲ್ಲ ನಮಗೆ. ಓಕೆ, ನೋ ಇಶ್ಯೂಸ್. ಗೋಪಾಲ್ ಬದರ್, ಜಿಗಣಿಯಿಂದ ಗೋಪಾಲ್ ಬದರ್. ಓಕೆ. ರತ್ನಾ ಸಿಸ್ಟರ್, ರತ್ನಾ ಸಿಸ್ಟರ್ ನೀವೇನೇ ಬೈಬಲ್ ಓದ್ತೀರಾ? ಓಕೆ. ಸ್ವಲ್ಪ ಪೇಟೆಲ್ ಇದಾವ್ರಿ. ಓಕೆ, ನಾನು ಓದಿ ಬದರ್. ಇಸ್ರಾಯೇಲಿನ ದೊರೆಯೇ, ದುಷ್ಟನೇ ಭ್ರಷ್ಟನೇ, ನಿನಗೆ ಸಮಯವು ಹತ್ತಿರಿಸಿದೆ. ಇದೇ ನಿನ್ನ ಅಪರಾಧದ ಕಡೆಗಾಲ. ಕರ್ತನಾದ ಯೆಹೋವನಿಂದ ಅನ್ನುತ್ತಾನೆ, ಮುಂಡಾಸವನ್ನು ಕಿತ್ತು ಬಿಡು, ಕಿರೀಟವನ್ನು ಎತ್ತಿ ಹಾಕು, ಎಲ್ಲವೂ ವ್ಯತ್ಯಸ್ತವಾಗಲಿ. ಕೆಳಗಿನದನ್ನು ಮೇಲೆ ಮಾಡು, ಮೇಲಿನದನ್ನು ಕೆಳಗೆ ಮಾಡು. ನಾನು ದೊಬ್ಬಿ ಬಿಡುವೆನು. ರಾಜ್ಯಕ್ಕೆ ಬಾಧ್ಯನು ಬರುವುದರೊಳಗೆ ಒಂದೂ ಇದ್ದಂತಿರದು, ಅವನಿಗೆ ರಾಜ್ಯವನ್ನು ವಹಿಸುವನು. ನೋಡ್ರ, ಇಲ್ಲಿ ತುಂಬಾ ಕ್ಲಿಯರ್ ಹೇಳ್ತಾರೆ, ಇಸ್ರೇಲಿನ ದೊರೆಯೇ, ದುಷ್ಟನೇ ಭ್ರಷ್ಟನೇ ಅದರ, ನಿನಗೆ ಸಮಯವು ಹತ್ತರಿಸಿದೆ.
ಇದೇ ನಿನ್ನ ಅಪರಾಧದ ಕಡೆಗಾಲ. ಅದೇನೋ ಎಲ್ಲ ದುಷ್ಟರಾಗ್ಬಿಟ್ಟು ಭ್ರಷ್ಟರಾಗ್ಬಿಟ್ಟವ್ರೆ, ಇದೇಪ್ಪ ನಿಮ್ಗೆ ಲಾಸ್ಟ್ ಟೈಮ್ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ, ಮಂಡಾಸವನ್ನು ಕಿತ್ತು ಹಾಕು, ಕಿರೀಟವನ್ನು ಎತ್ತಾಕು ಅಂತ ಹೇಳ್ತಾರೆ. ಎಲ್ಲವೂ ವ್ಯತ್ಯಾಸ ಆಗ್ಬಿಡ್ಲಿ, ಡಿಫ್ರೆಂಟ್ ಆಗ್ಬಿಡ್ಲಿ. ಎಲ್ಲ ಮೇಲ್ಗೆ ಇರೋದು ಯಾರು ಅಧಿಕಾರದಿರೋ ಅದನ್ನ ಕೇಳ್ತಾರೆ ಬಿಡು, ಕೆಳಗಡೆ ಯಾರಿದ್ದಾರೋ ಅವನ್ನೆಲ್ಲ ಏನ್ ಮಾಡೋ ಮೇಲೆ ಅಧಿಕಾರಕ್ಕೆ ತಾನು ಅಂತ ಹೇಳ್ತಾರೆ. ಈ ತರ ರಾಜ್ಯವನ್ನು ದೇವ್ರು ದಬ್ಬಿಡ್ತಾರಂತೆ, ಇಸ್ರೇಲ್ ರಾಜ್ಯ. ಎಲ್ಲಿವರೆಗೂ ಅಂತ ಕೇಳಿದ್ರೆ, ರಾಜ್ಯಕ್ಕೆ ಬಾಧ್ಯನೋ ಬರುವ ತನಕ. ಆ ರಾಜ್ಯಕ್ಕೆ ಬಾಧ್ಯವನು ಬಂದ ಮೇಲೆ ಆ ರಾಜ್ಯದ ಅಧಿಕಾರನ ಅವನ್ಗೇನ್ ಮಾಡ್ತೀನಿ, ನಾನು ದೇವರು ಕೊಡ್ತೀನಿ ಅಂತ ಹೇಳ್ತಾರೆ. ಹಂಗಾರೆ ಇದು ಯಾರಪ್ಪ ರಾಜ್ಯಕ್ಕೆ ಬಾಧ್ಯಸ್ಥನು ಯಾರು ಅಂತಂದ್ರೆ, ನಮ್ಗೆಲ್ಲ ಚೆನ್ನಾಗಿ ಗೊತ್ತಿರೋ ನಮ್ಮ ರಕ್ಷಕ ಅಂತ ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತು ಬರೋ ತನಕ ಈ ರಾಜ್ಯವನ್ನು ದೇವ್ರು ಯಾರಿಗೂ ಕೊಡಲ್ವಂತೆ. ಅದರ ಹಂಗಾರೇನು, ಯಾವುದು ಯೇಸು ಕ್ರಿಸ್ತನ ಬರೋಣ ಅಂತಂದ್ರೆ ಯಾವ ಬರೋಣ, ಮೊದಲನೇ ಬರುವಿಕೆನಾ ಅಂದ್ರೆ ಇಲ್ಲ ರೀ. ಯೇಸು ಕ್ರಿಸ್ತು ಮೊದಲನೇ ಬರುವಿಕೆಯಲ್ಲಿ ಬರ್ಬೇಕಾದ್ರೆ ರಾಜಾದಿ ರಾಜಂತರ ಬರ್ದಿಲ್ಲ, ಅದರ ಒಂದು ಯಜ್ಞದ ಕುರಿಯಾಗಿ ಏನ್ ಮಾಡೋ ಬಂದ್ರು. ಹಂಗಾರೆ ಯೇಸು ಕ್ರಿಸ್ತನ ಮೊದಲನೇ ಬರಿಕೆ ಅಲ್ಲ ಇಲ್ಲಿ ಹೇಳ್ತಾರದು, ಯೇಸು ಕ್ರಿಸ್ತನ ಎರಡನೇ ಬರಿಕೆ ಬಗ್ಗೆ ಹೇಳ್ತಾರೋ. ರಾಜಾದಿ ರಾಜಂತರ ಬಂದು ಭೂಲೋಕದಲ್ಲಿ ತನ್ನ ರಾಜ್ಯವನ್ನು ಏನ್ ಮಾಡ್ತಾರೆ, ಭೂಲೋಕದಲ್ಲಿ ಅವರು ಸ್ಥಾಪನೆ ಮಾಡ್ತಾರೆ. ಅದ್ರ ಬಗ್ಗೆ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅದರಿಂದ ನಮ್ಗೆ ಏನಪ್ಪ ಗೊತ್ತಾಗ್ತಾರೆ ಅಂತಂದ್ರೆ, ಯಾವಾಗ ಇಸ್ರೇಲಲ್ಲಿ ತನ್ನ ರಾಜ್ಯವನ್ನು ದೇವರು ಎತ್ಬಿಟ್ರೋ, ಕ್ರಿಸ್ತನ ಎರಡನೇ ಬರುವಿಕೆ ತನಕ ಏನೆಲ್ಲ ಭೂಲೋಕದ ರಾಜ್ಯಗಳಿದೆಯೋ ಇವೆಲ್ಲ ಯಾವುದು ದೇವರ ರಾಜ್ಯಗಳಲ್ಲ. ಅಸಿರಿಯವ್ರು ಬಂದ್ರು, ಐಗುಪ್ತ ದೇಶದವ್ರು ಬಂದ್ರು, ಅದರ ಏನ್ರಿ ಅನೇಕ ರಾಜ್ಯಗಳು ಬಂದು ಆಳ್ವಿಕೆ ಮಾಡಿದ್ರು. ಇದ್ಯಾವುದು ದೇವರ ರಾಜ್ಯಗಳಲ್ಲ. ಇವೆಲ್ಲ ಈ ದುಷ್ಟ ಪ್ರಪಂಚದ ಒಂದು ದೇವರ ಒಂದು ರಾಜ್ಯಗಳು, ಸೇತಾನಿನ ಎಲ್ಲ ರಾಜ್ಯಗಳು ಹೊರತು ದೇವರ ರಾಜ್ಯಗಳಲ್ಲ. ಅದರ ಅದಕ್ಕೆ ಇವತ್ತು ನಾವು ವರ್ಲ್ಡಲ್ಲಿ ಏನಪ್ಪ ಹೆಡ್ಲೈನ್ಸ್ ನೋಡ್ತೀರಿ ಅಂತಂದ್ರೆ, ಥರ್ಡ್ ವರ್ಲ್ಡ್ ವಾರ್ ಅಲ್ರ, ಎಲ್ಲಾರು ಗೊತ್ತಾಗ್ಬಿಟ್ಟಿದ್ದಾರೆ ಅಂತೀನಿ. ಅತಿ ಶೀಘ್ರದಲ್ಲೇ 3ನೇ ಮಹಾಯುದ್ಧ ಆಗ್ತದೆ ಅಂತಂದ್ಬಿಟ್ಟು. ಯಾವಾಗ ಅಮೆರಿಕ ಅಂದ್ಬಿಟ್ಟು ಇರಾನ್ ಅಟ್ಯಾಕ್ ಮಾಡ್ತದೋ, ಯಾವಾಗ ರಷ್ಯಾ ಇದ್ರಲ್ಲಿ ಸೇರ್ತಾರೋ ಏನ್ರಿ, ಅವಾಗ ಏನಾಗ್ಬಿಡ್ತಾರೆ, ದೊಡ್ಡ ಒಂದು ಕೋಲಾಹಲ ಆಗ್ಬಿಟ್ಟು 3ನೇ ಮಹಾಯುದ್ಧ ಆಗೋದಿಕ್ಕೇನೆ ತುಂಬಾ ಏನಿದೆ ಚಾನ್ಸಸ್ ಇದೆ ಅಂದ್ಬಿಟ್ಟು ಇವತ್ತು ಎಲ್ಲಾ ಕಡೆ ನಾವ್ ಏನ್ ಮಾಡ್ತೀರಿ ನೋಡ್ತೀರಿ. ಈ ಹೆಡ್ಲೈನ್ಸ್ ಏನ್ರಿ ಇವಾಗೇನ್ ಬರೆಯೋದು ಏನ್ರಿ, ಬೈಬಲ್ನಲ್ಲೇ ಸುಮಾರು 4000 ವರ್ಷದ ಮುಂಚೆನೆ ನಮಗೆ ಬೈಬಲ್ ರೆಕಾರ್ಡ್ ಬರ್ಬಿಟ್ಟಿದ್ದಾರೆ. ಎಲ್ಲಿ ಬರ್ದವ್ರಪ್ಪ ಅದನ್ನೇ ನಾವು ಇವತ್ತೇ ಮಾಡೋಣ, ಓದೋಕ್ಕೆ ಹೋಗೋದು ಅಲ್ಲ. ಎಲ್ಲಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ, ಅದು ಏನ್ರಿ ಬ್ಯಾಬಿಲೋನ್ ಕಿಂಗ್ ನೆಬೂಕದ್ನೆಚ್ಚರ್ ಇರೋಂಥ ಕಾಲದಲ್ಲಿ ದೇವರೇನ್ ಮಾಡ್ಬಿಟ್ರಿ, ನಾವು ಬರ್ದು ಬಿಟ್ರಿ. ಒಂದಿನ ರಾಜ ನೆಬೂಕದ್ನೆಚ್ಚರ್ ಏನ್ ಮಾಡ್ತಾ ಇದ್ದಾನೆ, ನಿದ್ದೆ ಮಾಡ್ತಾ ಇತ್ತನ್ರಿ. ಅವರ ನಿದ್ದೆ ಮಾಡ್ತಾ ಇರ್ಬೇಕಾದ್ರೆ ಅವನು ಬಹು ಒಂದು ಕುತೂಹಲದಿಂದ, ಬಹು ಚಿಂತೆಯಿಂದ, ನಾನಾಗಿದ್ಮೇಲೆ ಏನಪ್ಪ ಆಗ್ತಾರೆ ನನ್ನ ರಾಜ್ಯ, ಯಾರಪ್ಪ ಬರ್ತಾರೆ ಭೂಲೋಕದಲ್ಲಿ ಆಳ್ವಿಕೆ ಮಾಡಕ್ಕೆ ಅಂತಬಿಟ್ಟು ಬಹು ಚಿಂತೆ ಮಾಡ್ತಾ ಅವ್ನು ಏನ್ ಮಾಡ್ತಾನೆ ಅಂದ್ರೆ, ಅವ್ನು ನಿದ್ದೆ ಮಾಡ್ತಾ ಇರ್ಬೇಕಾದ್ರೆ ಅವನ್ಗೆ ಒಂದು ಕನ್ಸು ಬರ್ತದ್ರಿ. ಅದರ ಆ ಕನ್ಸಲ್ಲಿ ಏನಾಗ್ತದೆ ಅಂತಂದ್ಬಿಟ್ಟು ಫುಲ್ಲು ಡೀಟೇಲ್ ಏನ್ ಮಾಡೋದು ದೇವ್ರು ಅವ್ನಿಗೆ ಹೇಳ್ತಾರೆ. ಆದ್ರೆ ಅವ್ನ್ ಕನ್ಸು ನೋಡ್ಬಿಟ್ಟು ತುಂಬಾ ಬೆಚ್ಚೋತ್ ಹೋಗ್ಬಿಟ್ಟು ಬೆಳಗ್ಗೆ ಎದ್ಬಿಟ್ಟು ಏನ್ ಮಾಡ್ತಾ ಅಂದ್ರೆ, ಈ ನಾನು ಕನ್ಸನ್ ನೋಡಿದೆ, ಈ ಕನ್ಸನ್ ಅರ್ಥ ಆಗ್ಬೇಕಲ್ಲ ಅಂತಂದ್ಬಿಟ್ಟು ಏನ್ ಮಾಡ್ತಾರೆ, ಜೋಯಿಷರು, ವಿದ್ವಾಂಸರು, ಪಂಡಿತರು ಎಲ್ಲಾನು ಕರೆಸ್ತಾನ್ರಿ ಅವರ. ಅದಕ್ಕೆ ಎಲ್ಲ ಕರ್ಸ್ಬಿಟ್ಟು ಹೇಳ್ತಾರೆ, ನೋಡಪ್ಪ ನಾನು ಕನ್ಸು ನೋಡಿದೀನಿ, ದಯವಿಟ್ಟು ಕನ್ಸನ್ನ ಅರ್ಥ ಏನ್ ಮಾಡ್ಬೇಕು ಹೇಳ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ಅಯ್ಯೋ ಅದಕ್ಕೆ ಟೆನ್ಷನ್ ತೊಗೊಂತೀರ ರಾಜ, ನಾವೆಲ್ಲ ಇದ್ದೀರಿ ಜೋಯಿಷ ವಿದ್ವಾಂಸರು ಪಂಡಿತರಲ್ಲ, ಅದಕ್ಕೆಲ್ಲ ನಿಂಗೆ ಅರ್ಥ ಹೇಳ್ತೀರಿ, ದಯವಿಟ್ಟು ನೀನ್ ಏನ್ ಕನ್ಸು ನಾನು ನೋಡಿದೆ ಅದನ್ನೇನ್ ಮಾಡಿ ನಮ್ಗೆ ಡೀಟೇಲ್ ಆಗಿ ಹೇಳು, ನಾವು ಅರ್ಥ ಹೇಳ್ಬಿಡ್ತೀರಿ ಅಂತಂತ ಹೇಳ್ತಾರೆ. ಅದಕ್ಕೆ ರಾಜ ಏನ್ ಹೇಳ್ತಾರೆ, ನೋಡಪ್ಪ ನಾನು ಕನ್ಸನ್ ಕೂಡ ಮರ್ತೋಗ್ಬಿಟ್ಟಿದೀನಿ, ಯಾರಾದ್ರೂ ಹೇಳ್ಬೇಕು ಅಂತಂದ್ರೆ ಬರೀ ಏನ್ರಿ ಅರ್ಥ ಹೇಳಿದ್ರೆ ಸರಲ್ಲ, ಕನ್ಸನ ಮೊದ್ಲು ಹೇಳ್ಬೇಕು, ಆಮೇಲೆ ಅದ ಅರ್ಥ ಕೂಡ ಏನ್ ಮಾಡ್ಬೇಕು ನೀವು ಹೇಳ್ಬೇಕು ಅಂತಂತ ಹೇಳ್ತಾರ್ರಿ. ಅದ್ರ ಹಿಂಗ್ ಹೇಳಿದ ತಕ್ಷಣ ಏನ್ರಿ ಆ ಜೋಯಿಷರು ವಿದ್ವಾಂಸರೆಲ್ಲ ಏನಾಗ್ಬಿಡ್ತಾರೆ, ಈ ತರ ಎಲ್ಲ ಪ್ರಶ್ನೆ ಯಾರು ಕೇಳಿಲ್ಲ, ಈ ತರ ಕೇಳಂತ ಪ್ರಶ್ನೆಗೆ ಯಾವ ಮನುಷ್ಯನ ಉತ್ತರ ಕೊಡಕ್ ಆಗೋದಿಲ್ಲ ಅಂತಂದ್ಬಿಟ್ಟು ಉತ್ತರ ಕೊಟ್ಬಿಡ್ತಾರೆ. ರಾಜ ಹಿಂಗೆ ಕೋಪ ಬಂದ್ಬಿಡ್ತದೆ, ಎಲ್ಲ ನಾನೇ ರಾಜಾದಿ ರಾಜ, ಎಷ್ಟು ಅಧಿಕಾರದಲ್ಲಿ ಇದ್ದೀನಿ, ಇಡೀ ಭೂಮಂಡಲ ಅಂತ ಮಾಡ್ತಂತ ರಾಜ, ನಾನೊಂದು ಕನ್ಸನ್ ಕಂಡೆ, ಆ ಕನ್ಸನ್ ಮರ್ತೋಗ್ಬಿಟ್ಟಿದ್ದೀನಿ, ಕನ್ಸನ್ ಹೇಳ್ಬಿಟ್ಟು ಅರ್ಥ ಹೇಳ್ರಪ್ಪ ಅಂದ್ರೆ ನನಗೆ ಈ ತರ ಉತ್ತರ ಕೊಡ್ತಿಲ್ಲ ಅಂದ್ಬಿಟ್ಟು ರಾಜ ಏನ್ ಮಾಡ್ತಂದ್ರೆ, ಎಲ್ಲ ಜೋಯಿಸರು ವಿದ್ವಾಂಸರು ಪಂಡಿತರನ್ನ ಎಲ್ಲಾನು ಶಿರಸೇದನೆ ಮಾಡ್ಬಿಡಿ, ಕತ್ತರ್ಸಕ್ಕೆ ತಲೆಗಳನ್ನ ಅಂತ ಹೇಳ್ಬಿಟ್ಟು ಆಜ್ಞೆ ಕೊಡ್ತಾನೆ. ಈ ಆಜ್ಞೆ ತಕ್ಕಂತೆ ಎಲ್ಲಾ ಜೋಯಿಸರು ವಿದ್ವಾಂಸರು ಕರ್ಕೊಂಬರಕ್ಕೆ ಏನ್ ಮಾಡ್ತಾನೆ, ಏರಿಯಾಕಂತ ಮಂತ್ರಿ ಏನ್ ಮಾಡ್ತಾರೆ, ಎಲ್ಲಾ ಕಡೆ ಹೋಗ್ತಾರೆ. ಹಂಗೆ ಹೋಗ್ತಾ ಇರ್ಬೇಕಾದ್ರೆ ದಾನಿಯೆಲ್ಲ ಮತ್ತೆ ದಾನಿಯಲ್ ಸಂಗಡಿಯವ್ರನ್ನ ಕೂಡ ಕರ್ಕೊಂಬರಕ್ಕೆ ಏನಾಗ್ತಾರೆ ಹೋಗ್ತಾರೆ. ಆವಾಗ ದಾನಿಯಲ್ ಕೇಳ್ತಾರೆ, ಯಾಕೆ ರಾಜ ಯಾಕೆ ಇಂಥ ಒಂದು ಆಜ್ಞೆ ಕೊಟ್ಟರು, ಏನಾಯ್ತು, ಏನ್ ಪ್ರಾಬ್ಲಮ್ ಆಯ್ತು ಅಂತ ಹೇಳ್ಬೇಕಾರೆ ಅವಾಗ ಏರಿಯಾಕ್ಕೂ ಎಲ್ಲಾ ವಿಚಾರನ ಏನ್ ಮಾಡ್ತಾರೆ ಕ್ಲೀನಾಗಿ ಅಲ್ಲಿ ದಾನಿಯಲ್ ಹೇಳ್ತಾರೆ. ಅವಾಗ ದಾನಿಯಲ್ ಹೇಳ್ತಾರೆ, ಆಯ್ತು ಸ್ವಾಮಿ, ದಯವಿಟ್ಟು ನಮ್ಗೆ ಏನ್ ಮಾಡಿ
ಒಂದು ದಿನ ಕಾಲಾವಕಾಶ ಒದಗಿಸ್ಕೊಡಿ. ಈ ಒಂದು ಕನಸನ್ನು ಮತ್ತೆ ಕನಸಿನ ಅರ್ಥವನ್ನು ಖಂಡಿತವಾಗೂ ನಾವು ಹೇಳ್ತೀರಿ ಅಂತ ಏನ್ ಮಾಡ್ತಾರೆ, ಒಂದು ಕಾಲಾವಕಾಶ ಕೇಳ್ದವಾಗ ದೇವರು ಅವ್ರಿಗೆ ರಾಜ್ಯನ ಮುಖಾಂತರ ಒಂದು ದಿನ ಟೈಮ್ ಒದಗಿಸ್ಕೊಡ್ತಾರೆ. ಆ ದಿನ ನೈಟಲ್ಲಿ ದಾನಿಯೇಲ ಮತ್ತೆ ಅವ್ರ ಸಂಗಡಿಗರೆಲ್ಲ ಏನ್ರಿ ಪ್ರೇಯರ್ ಮಾಡಿ, ಏನ್ರಿ ದೇವರೇ ಇದು ಕನಸಿನ ಅರ್ಥ ನಮ್ಗೆ ಒದಗಿಸ್ಕೊಡು ಅಂತ ಹೇಳ್ಬೇಕಾರೆ ಮಲಗಿರ್ಬೇಕಾರೆ ರಾತ್ರಿ ದಾನಿಯೇಲನಿಗೆ ರಾಜ ಏನ್ ಕಂಡಿದ್ದು ಅದೇ ಕನಸನ್ನ ಡಿಟ್ಟೋ ಹಾಗೇನೆ ಕ್ಲೀನಾಗಿ ಏನ್ರಿ ಮಾಡ್ತಾರೆ, ವಿವರಣೆ ಕೊಡ್ತಾರೆ. ಬೆಳಗ್ಗೆ ಎದ್ದು ದಾನಿಯೇಲ ದೇವ್ರಿಗೆ ಸ್ತೋತ್ರ ಹೇಳಿ ಸೀದಾ ರಾಜ್ಯನ ಸನ್ನಿಧಾನದಲ್ಲಿ ಏನ್ ಮಾಡ್ತಾನೆ, ನಿಂತ್ಕೊಂತಾರೆ. ರಾಜ, ನೀನು ರಾಜಾದಿ ರಾಜ, ನೀನ್ ಕನ್ನಂತ ಕನಸು ಮತ್ತೆ ಅದ ಅರ್ಥವನ್ನು ದೇವ್ರು ನನಗೆ ತಿಳಿಸಿದರೆ ಅದನ್ನ ನಾನೇನ್ ಮಾಡ್ತೀನಿ ನಿಮ್ಗೆ ತಿಳಿಸ್ತೀನಿ ಅಂತಂತ ಹೇಳ್ತಾರೆ ಅಲ್ವರ. ಅದಕ್ಕೆ ರಾಜ ನೀನು ಬಹು ಚಿಂತೆ ಮಾಡ್ತಾ ನಾನಾಗಿದ್ದ ನಂತರ ಏನಪ್ಪ ಆಗ್ತದೆ, ನಾನಾಗಿದ್ದ ನಂತರ ಯಾವ ರಾಜ್ಯ ಬರ್ತಾರೆ, ಯಾರು ಆಡಳಿತ ಮಾಡ್ತಾರೆ ಅಂತ ಬಿಟ್ಟು ಬಹು ಚಿಂತೆಯಿಂದ ನೀನು ನಿದ್ದೆ ಮಾಡ್ತಾ ಇರ್ಬೇಕಾರೆ ನಿನ್ನ ಕನಸಲ್ಲಿ ಒಂದು ವಿಶೇಷವಾಗಿರೋಂಥ ಒಂದು ಶಿಲೆನ ಏನ್ ಮಾಡಿದೆ ನೀನು ನೋಡಿದೆ. ಆ ಒಂದು ಶಿಲೆಯ ಸ್ಪೆಷಾಲಿಟಿ ಏನಪ್ಪ ಅಂತಂದ್ರೆ ಅದು ತಲೆ ಬಂಗಾರದಂತಾಗಿತ್ತು, ಅದರ ಒಂದು ಭುಜ ಮತ್ತೆ ತೋಳು ಬೆಳ್ಳಿಯದಾಗಿತ್ತು, ಅದರದ ಒಂದು ತೊಡೆ ಭಾಗ ತಾಮ್ರದ್ದಾಗಿತ್ತು, ಆದರೆ ಅದರ ಕಾಲು ಮತ್ತೆ ಪಾದ ಭಾಗ ಕಮ್ಮಡದಿಂದ ಮಾಡಲ್ಪಟ್ಟಿತ್ತು. ಆ ಒಂದು ಪಾದ ಭಾಗದಲ್ಲಿ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಜೇಡಿ ಮಣ್ಣಿಂದ ಏನಾಗಿತ್ತದು ಮಿಶ್ರಣವಾಗಿತ್ತು ಅಂತಂತ ಹೇಳ್ತಾರೆ. ಹೀಗೆ ನೀನ್ ನೋಡ್ತಾ ಇರ್ಬೇಕಾರೆ ಆ ಶಿಲೆನ ಕೊಂಡಾಡ್ತಾ ಇರ್ಬೇಕಾರೆ ದೂರದಲ್ಲಿ ಯಾವುದೋ ಒಂದು ಬೆಟ್ಟದಿಂದ ಯಾವುದೇ ಮನುಷ್ಯ ಕೈ ಮುಡ್ತಿರಂತ ಒಂದು ಕಲ್ಲು ಆ ಒಂದು ಪಾದಕ್ಕೆ ಬಂದು ಹೊಡೆದು ಅದನ್ನ ಪುಡಿ ಪುಡಿ ಮಾಡಕ್ಕೆ ಶುರು ಮಾಡ್ತು. ಯಾವ ತರ ಪುಡಿ ಪುಡಿ ಮಾಡ್ತು ಅಂತಂದ್ರೆ ಏನ್ರಿ ಒಂದು ಕಣಕದ ಒಟ್ಟಿನ ತರ ಆಗೋಯ್ತು, ಬೂದಿ ಆಗೋಯ್ತು. ಜೋರಕ್ಕೊಂದು ಬಿರುಗಾಳಿ ಬಂದು ಸಂಪೂರ್ಣವಾಗಿ ಏನ್ ಮಾಡ್ತದ್ನ ಅದನ್ನ ಬೀಸ್ಕೊಂಡು ಹೊಟ್ಟೋಯ್ತು. ಕೊನೆಗೆ ಆ ಸ್ಥಳದಲ್ಲಿ ಶಿಲೇನೇ ಇಲ್ದಿರೋ ರೀತಿಲಿ ಆಗೋಯ್ತು. ಆದ್ರೆ ಬಂದು ಅಪ್ಪಳಿಸಿರೋಂಥ ಒಂದು ಬಂಡೆ ಕಲ್ಲು ಹಂಗೆ ಬೆಳೆದು 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 ನಿಧಾನ ದೊಡ್ಡ ಪರ್ವತ ಆಗೋಯ್ತು. ಯಾವ ತರ ದೊಡ್ಡ ಪರ್ವತ ಆಯ್ತು ಅಂದ್ರೆ ಇಡೀ ಭೂಮಂಡಲವನ್ನೇ ಆಚರಿಸ್ಕೊಂತ ಒಂದು ದೊಡ್ಡ ಪರ್ವತ ಆಗ್ಬಿಡ್ತು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಹಿಂಗೆ ಹೇಳಿದ ತಕ್ಷಣ ರಾಜನ್ಗೆ ಫುಲ್ ಖುಷಿ ಆಗ್ಬಿಡ್ತದ್ರಿ. ಏನಪ್ಪ ಈ ಮನುಷ್ಯ, ನಾನು ಯಾವ ತರ ಒಂದು ಕನ್ಸನ್ನು ನೋಡ್ದೋ ಅದೇ ತರ ಎಕ್ಸಾಕ್ಟ್ ಆಗಿ ಏನು ಮಿಸ್ಟೇಕ್ಸ್ ಇಲ್ದ್ರ ಹಂಗೇ ಹೇಳ್ತಾನಲ್ಲಪ್ಪ ಅಂತಂದ್ಬಿಟ್ಟು ರಾಜನ್ಗೆ ಫುಲ್ ಸಂತೋಷ ಆಗೋಯ್ತಾರೆ. ಅವ್ನಿಗೆ ಅರ್ಥ ಆಗ್ಬಿಡ್ತಾರೆ ಈ ಮನುಷ್ಯ ಕನಸಿನ ಅರ್ಥ ಹೇಳಿದ್ರೆ ಸತ್ಯನೇ ಹೇಳ್ತಾನೆ ಅಂತಂದ್ಬಿಟ್ಟು. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಇಲ್ಲಿ ದಾನಿಯೇಲನು ಆ ಕನಸಿನ ಅರ್ಥನ ಏನ್ ಮಾಡ್ತಾನೆ ಹೇಳ್ತಾನ್ರಿ ರಾಜನ್ಗೆ. ಅದರ ಏನಪ್ಪ ಹೇಳ್ತಾನೆ ನೋಡಿ, ವಾಕ್ಯ ಓದನ. ದಾನಿಯೇಲ 2ನೇ ಅಧ್ಯಾಯ 37 ಮತ್ತೆ 38. ರೂತ್ ಸಿಸ್ಟರ್ ಓದ್ಬೋದಾ? ರೂತ್ ಸಿಸ್ಟರ್ ಓಕೆ. ರಾಮುಡು ಬ್ರದರ್ ನೀವೇನಾದ್ರು ಕಣ ಓದ್ತೀರ ಬೈಬಲು? ಓಕೆ. ಶ್ವೇತಾ ಸತೀಶ್ ಸಿಸ್ಟರ್, ಶ್ವೇತಾ ಸತೀಶ್ ಓಕೆ. ಸ್ವರ್ಣಲತಾ ಸಿಸ್ಟರ್ ಓಕೆ. ಸರಿ. ಏಸು ಸ್ಯಾಮ್ಸನ್ ಬ್ರದರ್ ಬೈಬಲ್ ಓದ್ಬೋದಾ ನೀವು? ಆಗ್ತದಾ? ಓದ್ತೀನಿ ಬ್ರದರ್. ಓಕೆ. ಡ್ಯಾನಿಯಲ್ 2nd chapter 37-38 ಬ್ರದರ್. ಇದರ ಅರ್ಥವನ್ನು ಸನ್ನಿಧಿಯಲ್ಲಿ ಅರಿಕೆ ಮಾಡುವೆವು. ಅರಸೆ, ನೀನು ರಾಜಾದಿರಾಜ, ಪರಲೋಕ ದೇವರು ನಿನಗೆ ರಾಜ್ಯ ಬಲ ಪರಾಕ್ರಮ ವೈಭವಗಳನ್ನು ದಯಪಾಲಿಸಿದ್ದಾನೆ. ನರಜಾತಿಯವರು ವಾಸಿಸುವ ಸಕಲ ಪ್ರಾಂತ್ಯಗಳಲ್ಲಿ ಆಕಾಶ ಪಕ್ಷಗಳನ್ನು ಭೂಜಂತುಗಳನ್ನು ನಿನ್ನ ಕೈಗೆ ಒಪ್ಪಿಸಿ ನೀನು ಅವುಗಳನ್ನೆಲ್ಲ ಆಳುವಂತೆ ಮಾಡಿದ್ದಾನೆ. ನೋಡ್ರ ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ದೇವರು ಎಲ್ಲ ಅಧಿಕಾರ ನೀನು ಕೊಟ್ಟು ಆಕಾಶದ ಪಕ್ಷಿಗಳ ಮೇಲೆಯೂ ಅಲ್ರ ಜೀವ ಜಂತುಗಳ ಮೇಲೆ ಆಳುವಂತ ರೀತಿಲಿ ಅಧಿಕಾರ ನೀನೇ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಇವಾಗ ಇಲ್ಲಿ ಓದಿರೋಂಥ ಮಾತು ಎಲ್ಲಪ್ಪ ನಾವು ಆಲ್ರೆಡಿ ಓದಿದ್ರಿ ಅಂತಂದ್ರೆ ಚೆನ್ನಾಗಿ ಜ್ಞಾಪಿಸ್ಕೊಳ್ಳಿ. ಇವಾಗ ತಾನೇ ಓದಿದ್ರಿ ಕೀರ್ತನೆ 8ನೇ ಅಧ್ಯಾಯದಲ್ಲಿ ಆದಾಮು ಹೇಳಂತ ವಿಚಾರನೇ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅದರ ನಿನ್ಗೆ ಏನ್ ಮಾಡ್ತಾರೆ, ಕಿರೀಟವಾಗಿ ಇಟ್ಟಿದ್ದೀ,
ಅದರ ಎಲ್ಲ ಜೀವ ಜಂತುಗಳ ಮೇಲೆಯೋ ಪಶು ಪಕ್ಷಿಗಳ ಮೇಲೆಯೋ ಏನ್ ಮಾಡಲಿ ದೊರೆತನ ಮಾಡ್ಲಿ ಅಂದ್ಬಿಟ್ಟು. ಹಂಗಾರೆ ಸೇಮ್ ಆದಾಮ ಕೊಟ್ಟಂತ ಅಧಿಕಾರ ಆಶೀರ್ವಾದ ದೇವ್ರು ಇಲ್ಲಿ ಯಾರಿಗಪ್ಪ ಕೊಟ್ಟಿದ್ರು ಅಂತ ನೋಡ್ತೀರಿ ಅಂದ್ರೆ ನೆಬೂಕದ್ನೆಚ್ಚರಗೆ ಕೊಟ್ಟಿರೋದು ನೋಡ್ತೀರಿ ಅಲ್ವರ. ಹಂಗಂದ್ರೆ ರಾಜ್ಯವನ್ನು ಅವ್ರಿಗೆ ಏನ್ ಮಾಡಿದ್ರು ಕೊಟ್ಟಿದ್ರು ಅಂತ ಹೇಳ್ತಾರೆ. ಆಮೇಲೆ ಮುಂದಕ್ಕೆ ಓದಿ ಬುದರ್, ಕಂಟಿನ್ಯೂ ಮಾಡಿ ಬುದರ್, ನನಗೆ 39 ಮತ್ತೆ 40 ಬುದರ್. ಹಂಸಂದವ್ರು ಓದ್ತೀರಾ ಹಂಗೆ 39 ಮತ್ತೆ 40 ಕೂಡ? ಓಕೆ ಸರಿ, ಓದಿ ಬ್ರದರ್, ಬುದರ್. 39, 40. ಹೌದು ಬುದರ್. ನೀನೇ ಆ ಬಂಗಾರದ ತಲೆ, ನಿನ್ನ ಕಾಲವಾದ ಮೇಲೆ ನಿನಗಿಂತ ಕನಿಷ್ಠವಾದ ಮತ್ತೊಂದು ರಾಜ್ಯ ಉಂಟಾಗುವುದು. ಅನಂತರ ಬೇರೊಂದು ಮೂರನೇ ರಾಜ್ಯವು ತಾಮ್ರದಾಗಿ ತಲೆದೂರಿ ಭೂಮಂಡಲವನ್ನೆಲ್ಲ ಆಳುವುದು. ನಾಲ್ಕನೆಯ ರಾಜ್ಯವು ಕಬ್ಬಿಣದಷ್ಟು ಗಟ್ಟಿ, ಕಬ್ಬಿಣವು ಎಲ್ಲ ವಸ್ತುಗಳನ್ನು ಚೂರು ಚೂರಾಗಿ ಒಡೆದು ಹಾಕುತ್ತದಷ್ಟೇ. ಸಕಲವನ್ನು ಧ್ವಂಸ ಮಾಡುವ ಕಬ್ಬಿಣದಂತೆ ಅದು ಚೂರು ಚೂರಾಗಿ ಧ್ವಂಸ ಮಾಡುವುದು. ಹೆಜ್ಜೆಗಳಲ್ಲಿ ಮತ್ತು ಬೆರಳುಗಳಲ್ಲಿ. ಓಕೆ, ಥ್ಯಾಂಕ್ ಯು. ಸರಿ, ನೋಡ್ಬೇಕಾರೆ ಅಲ್ಲಿ ಏನ್ ಮಾಡ್ತಾರೆ ಅರ್ಥ ಹೇಳ್ತಾರೆ, ಆ ಬಂಗಾರದ ತಲೆ ಧ್ವಂಸ ಮಾಡು. ನೀನೇ ಅಲ್ವರ. ನೀನಾಗಿದ ನಂತರ ಏನ್ರಿ ನಿನ್ಕಿಂತ ಕನಿಷ್ಠವಾಗಿರೋಂಥ ಇನ್ನೊಂದು ರಾಜ್ಯ ಬರ್ತದೆ, ಅದೇನ್ರಿ ಬೆಳ್ಳಿ ತರ ಇರ್ತದೆ. ಇದಾಗಿ ನಂತರ ಬರುವಂತ ಮೂರನೇ ರಾಜ್ಯನೇ ತಾಮ್ರ ತರ ಇರ್ತದೆ. ಇದಾಗಿ ನಂತರ ಬರುವಂತ ನಾಲ್ಕನೇ ಒಂದು ರಾಜ್ಯನೇ ಕಬ್ಬಣ ತರ ಇರ್ತದೆ ಅಂತ ಏನ್ಬಿಡ್ತಾರೆ. ಹಿಂಗೆ ಕಬ್ಬಣ ಎಲ್ಲದಕ್ಕಿಂತ ಗಟ್ಟಿಯೋ ಅಥವಾ ಎಲ್ಲವನ್ನೂ ಚೂರು ಚೂರು ಮಾಡಿ ಧ್ವಂಸ ಮಾಡ್ತಾರೆ ಅಂತ ಏನ್ ಮಾಡ್ತಾರೆ ಅಂದ್ರೆ, ಇಲ್ಲಿ ಚಿನ್ನ ಅಂದ್ರೆ ಏನೋ, ಬೆಳ್ಳಿ ಅಂದ್ರೆ ಏನೋ, ತಾಮ್ರ ಅಂದ್ರೆ ಏನೋ, ಕಬ್ಬಣದ ಕಾಲ ಅಂದ್ರೆ ಏನೋ ಅಂತ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಎಲ್ಲಾ ರಾಜ್ಯಗಳಿಗೆ ಏನ್ ಮಾಡ್ತಾರೆ ಹೋಲಿಕೆ ಮಾಡಿ ಹೇಳ್ತಾರೆ. ಆದ್ರೆ ಪಾದ ಭಾಗ ಬಗ್ಗೆ ಹೇಳ್ಬೇಕಂತ ಹೇಳ್ತಾರೆ ಅಂದ್ರೆ ಏನ್ರಿ, ಹೆಜ್ಜೆ ಒಂದು ಮತ್ತು ಬೆರಳುಗಳಲ್ಲಿ ಒಂದಿಷ್ಟು ಕುಂಬಾರದ ಮಣ್ಣು ಏನ್ರಿ, ಒಂದಿಷ್ಟು ಕಬ್ಬಣ ಏನ್ರಿ ಇರುವುದನ್ನು ನೋಡ್ತಿಯಲ್ಲ, ಇದು ಅರ್ಥ ಏನು ಅಂತ ದಾನಿಯೇಲ್ ಹೇಳ್ತಾರೆ ನೋಡಿ. ಅದರಲ್ಲಿ ಓದೋಣ ಮುಂದಕ್ಕೆ 41 43 ಬರ್ತಾರೆ. 41ನೇ ವಾಕ್ಯದಿಂದ 43ನೇ వాక్య. రాజ్యములన్నిటినీ సార్ ఓది బ్రదర్, రాముడు ఓది. రాజ్యములన్నిటినీ పగలగొట్టి పొడి చేయును. పాదములను వేళ్లను కొంత మటుకు కుమ్మరిగా మట్టిగాను, కొంత మటుకు ఇనుప పొడిగాను తమరికి కనబడెను. గనుక ఆ రాజ్యములో ఛేదములుండును. అయితే ఇనుము బూడిదతోనూ కలిసి ఉన్నట్లు కనబడెను. గనుక ఆ రాజ్యములో అలాగుండును. ఆ రాజ్యము ఇనుము వంటి బలమై ఇండును. పాదములు వ్రేళ్లతో కొంత మటుకును ఇనుపవిగాను, కొంత మటుకు మట్టిగాను ఉన్నట్లు ఆ రాజ్యం ఒక విషయంలో బలముగా, ఒక విషయములో ನೀರಸನముగా ఉండును. ಓಕೆ ಸರಿ, ಇದೇ ವಾಕ್ಯನ ಕನ್ನಡದಲ್ಲಿ ಓದೋಣ. ಕನ್ನಡದಲ್ಲಿ ವಿಕ್ರಮ್ ಬ್ರದರ್ ಓದ್ಬೋದಾ? ಹೆಜ್ಜೆಗಳಲ್ಲಿ ಮತ್ತು ಬೆರಳುಗಳಲ್ಲಿ ಒಂದಂಶವು ಕುಂಬಾರನ ಮಣ್ಣು, ಒಂದಂಶವು ಕಬ್ಬಿಣವೂ ಆಗದಿರುವುದು. ನೀನು ನೋಡಿದ ಪ್ರಕಾರ ಆ ರಾಜ್ಯವು ಭಿನ್ನ ಭಿನ್ನವಾಗಿರುವುದು. ಜೇಡಿ ಮಣ್ಣಿನೊಂದಿಗೆ ಕಬ್ಬಿಣವು ಮಿಶ್ರವಾದದ್ದನ್ನು ನೀನು ನೋಡಿದಂತೆ ಆ ರಾಜ್ಯದಲ್ಲಿ ಕಬ್ಬಿಣದ ಬಲವು ಸೇರಿರುವುದು. ಬೆರಳುಗಳು ಒಂದಂಶವು ಕಬ್ಬಿಣ, ಒಂದಂಶವು ಮಣ್ಣು ಆಗಿದ್ದ ಹಾಗೆ ಆ ರಾಜ್ಯದ ಒಂದಂಶವು ಗಟ್ಟಿ, ಒಂದಂಶವು ಬೆಳ್ಳು. ಕಬ್ಬಿಣವು ಜೇಡು ಮಣ್ಣಿನೊಂದಿಗೆ ಬೆರೆತಿರುವುದನ್ನು ನೀನು ನೋಡಿದ ಮೇರೆಗೆ ಆ ರಾಜ್ಯಾಂಶಗಳು ಸಂತತಿ ಸಂಬಂಧದಿಂದ ಬೆರೆತುಕೊಳ್ಳುವವು. ಆದರೆ ಕಬ್ಬಿಣವು ಮಣ್ಣಿನೊಂದಿಗೆ ಹೇಗೆ ಕಲಿಯುವುದಿಲ್ಲವೋ ಹಾಗೆ ಅವು ಒಂದಕ್ಕೊಂದು ಅಂಟಿಕೊಳ್ಳುವುದಿಲ್ಲ.
ನೋಡ್ರ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಹೇಗೆ ಕಬ್ಬಣ ಮತ್ತೆ ಜೇಡಿ ಮಣ್ಣು ಎರಡು ಒಂಡಿಗೆ ಅಂಟ್ಕೊಳಲ್ವೋ ಆ ತರ ಈ ರಾಜ್ಯವು ಒಟ್ಟಿಗಿರೋದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಜೇಡಿ ಮಣ್ಣು ಮತ್ತೆ ಕಬ್ಬಣ ಅಂತಂದ್ರೆ ಎರಡು ಭಿನ್ನವಾಗಿರಂತ ರಾಜ್ಯ. ಇವೆರಡು ಭಿನ್ನವಾಗಿರೋಂಥ ರಾಜ್ಯ ಹೇಗೆ ಒಟ್ಟಿಗಿರಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಬಿಟ್ಟು ಹಿಂಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಕಬ್ಬಣ ಮತ್ತು ಜೇಡಿ ಮಣ್ಣು ಒಟ್ಟಿಗಿರಕ್ಕೆ ಸಾಧ್ಯನಾ? ಇಲ್ವಲ್ಲ. ಅದೇ ಥರ ಏನಾಗಿರ್ತಾರೆ, ಒಂದು ಅಂಶ ಗಟ್ಟಿ ಒಂದು ಅಂಶ ಟೊಳ್ಳು, ಎರಡೂ ಒಟ್ಟಿಗೆ ಏನಾಗಿರಲ್ಲ ಇರಲ್ಲ ಅಂತ ಹೇಳ್ತಾರೆ. ನೋಡಿ ಇದ್ದೀನಿ, ಜೇಡಿ ಮಣ್ಣು ಕಬ್ಬಣ ಜೊತೆ ಎಲ್ಲಿವರೆಗೂ ಇರ್ತಾರೆ ಅಂತಂದ್ರೆ ತೇವಾಂಶ ಇರೋ ತನಕ ರೀ. ಯಾಕಂದ್ರೆ ಯಾವಾಗ ತೇವಾಂಶ ಹೋಗ್ಬಿಡ್ತದೋ ಆವಾಗ ಜೇಡಿ ಮಣ್ಣು ಏನಾಗಲ್ಲ, ಕಬ್ಬಣ ಜೊತೆಗೆ ಇರೋದಿಲ್ಲ, ಅದು ಬಿಟ್ಕೊಂಡ್ಬಿಡ್ತಾರೆ ಅಂತ ಹೇಳ್ತಾರೆ ಅಲ್ದ್ರ. ಸೊ ಅದಕ್ಕೆ ಏನ್ ಮಾಡ್ತಾರೆ, 44ನೇ ವಾಕ್ಯದಲ್ಲಿ ಏನ್ ಹೇಳ್ತಾರೆ ನೋಡಿದ್ದೀರಿ, ಓದೋಣ. ಬಿಂದು ಸಿಸ್ಟರ್ ಓದ್ತೀರಾ? 44, ದಾನಿಯೇಲ 2:44. ಫಸ್ಟ್ ಓದ್ತೀನಿ. ಬೆಟ್ಟದೊಳಗಿಂದ ಒಂದು ಗುಂಡು ಬಂಡೆಯು ಕೈಯಿಲ್ಲದೆ ಒಡೆಯಲ್ಪಟ್ಟು ಕಬ್ಬಿಣ, ತಾಮ್ರ, ಮಣ್ಣು, ಬೆಳ್ಳಿ, ಬಂಗಾರಗಳನ್ನು ಚೂರು ಚೂರು ಮಾಡಿದ್ದು ನಿನ್ನ ಕಣ್ಣಿಗೆ ಬಿತ್ತಲ್ಲ. ಇದುದರಿಂದ ಪರಲೋಕದ ದೇವರು ಮುಂದೆ ನಡೆಯುವ ವಿಷಯಗಳನ್ನು ರಾಜನಿಗೆ ತಿಳಿಯಪಡಿಸಿದ್ದಾನೆ. 44ನೇ ವಾಕ್ಯ ಅಷ್ಟೇ, 44. ಆ ರಾಜ್ಯರ ಕಾಲದಲ್ಲಿ ಪರಲೋಕದ ದೇವರು ಒಂದು ರಾಜ್ಯವನ್ನು ಸ್ಥಾಪಿಸುವನು, ಅದು ಎಂದಿಗೂ ಅಳಿಯದು. ಅದರ ಪ್ರಾಬಲ್ಯವು ಬೇರೆ ಜನಾಂಗಕ್ಕೆ ಕದಲಿ ಹೋಗದು. ಆ ರಾಜ್ಯಗಳನ್ನೆಲ್ಲ ಭಂಗಪಡಿಸಿ ನಿರ್ನಾಮ ಮಾಡಿ ಶಾಶ್ವತವಾಗಿ ನಿಲ್ಲುವುದು. ನೋಡ್ರ, ಸರಿ ಹೇಳ್ತಾರೆ, ಈ ಒಂದು ರಾಜ್ಯದ ದಿನದಲ್ಲಿ ಪರಲೋಕದ ದೇವರು ತನ್ನ ರಾಜ್ಯವನ್ನು ಭೂಲೋಕದ ಸ್ಥಾಪನೆ ಮಾಡ್ತಾರಂತೆ. ಅದೆಲ್ಲ ರಾಜ್ಯವನ್ನು ಧ್ವಂಸ ಮಾಡಿ ಅದೇ ಶಾಶ್ವತವಾಗಿ ನಿಲ್ಲುವುದು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅದರ ಈ ಒಂದು ರಾಜ್ಯ 5ನೇ ಸಾಮ್ರಾಜ್ಯ. ಅದರ 45ನೇ ವಾಕ್ಯ ಓದೋಣ. 45ನೇ ವಾಕ್ಯ ಆನಂದ್ ಬದರ್ ಓದ್ಬೋದಾ? ಓದೋಣ. ಓಕೆ. ಬೆಟ್ಟದೊಳಗಿಂದ ಒಂದು ಗುಂಡು ಬಂಡೆಯು ಕೈಯಿಲ್ಲದೆ ಒಡೆಯಲ್ಪಟ್ಟು ಕಬ್ಬಿಣ, ತಾಮ್ರ, ಮಣ್ಣು, ಬೆಳ್ಳಿ, ಬಂಗಾರಗಳನ್ನು ಚೂರು ಚೂರು ಮಾಡಿದ್ದು ನಿನ್ನ ಕಣ್ಣಿಗೆ ಬಿತ್ತಲ್ಲ. ಇದರಿಂದ ಪರಲೋಕ ದೇವರು ಮುಂದೆ ನಡೆಯುವ ವಿಷಯಗಳನ್ನು ರಾಜನಿಗೆ ತಿಳಿಯಪಡಿಸಿದ್ದಾನೆ. ಕನಸು ನಿಜ, ಅದರ ಅರ್ಥವು ನಂಬತಕ್ಕದ್ದು ಎಂದು ಹೇಳಿದನು. ನೋಡ್ರ, ಕನಸು ನಿಜ, ಅರ್ಥವು ನಂಬತಕ್ಕದ್ದು ಅಂತ ಹೇಳ್ತಾರೆ. ಹಿಂಗೆ ಹೇಳಿದ ತಕ್ಷಣ ರಾಜನಿಗೆ ಫುಲ್ ಖುಷಿ ಆಗ್ಬಿಡ್ತಾರೆ. ಏನಪ್ಪಾ ಅರ್ಥನೂ ಹೇಳ್ಬಿಟ್ಟ, ಕನಸು ಹಂಗೆ ಹೇಳ್ಬಿಟ್ಟ ಅಂದ್ಬಿಟ್ಟು ರಾಜಾನೇ ಎದ್ದು ಬಂದು ದಾನಿಯೇಲಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ಬಿಡ್ತಾರೆ. ಸಂಸ್ಕಾರ ಮಾಡ್ಬಿಟ್ಟು ಇವ್ರ ದೇವರೇ ನಿಜವಾದ ದೇವರು, ಎಲ್ಲಾರು ಇವ್ರ ದೇವ್ರನ್ನೇ ಆರಾಧಿಸ್ಬೇಕು ಅಂತಂದ್ಬಿಟ್ಟು ರಾಜ ಫುಲ್ಲು ಪುರಸ್ಕಾರ ಕೊಡ್ತಾರೆ. ಯಾರಿಗೆ? ದಾನಿಯೇಲಗೆ ಅಂತಂದ್ಬಿಟ್ಟು ಅಲ್ವರ. ಸರಿ, ಕರ್ತನಲ್ಲಿ ಪ್ರೀತಿ ಅಂತ ಸೋರಸರುಗಳೇ, ಇಲ್ಲಿ ದಾನಿಯೇಲ್ ಹೇಳಿದಂಥ ವಿಚಾರದಲ್ಲಿ ನಾವು ನೋಡೋದು ಏನಪ್ಪಾ ಅಂದ್ರೆ 4 ಯೂನಿವರ್ಸಲ್ ಎಂಪೈರ್ ಬಗ್ಗೆ ಏನ್ ಮಾಡ್ತಾರದು ಹೇಳ್ತಾರೆ ನೋಡ್ತಾರೆ. ಅಂದ್ರೆ 4 ಯೂನಿವರ್ಸಲ್ ಎಂಪೈರ್, ಇಡೀ ಭೂಲೋಕನ ಆಳ್ವಿಕೆ ಮಾಡಿರಂತ 4 ದೊಡ್ಡ ರಾಜ್ಯಗಳ ಬಗ್ಗೆ ಏನ್ ಮಾಡ್ತಾರೆ ಇಲ್ಲಿ ಹೇಳ್ತಾರೆ. ಅಂದ್ರೆ ಮೊದಲನೇ ರಾಜ್ಯ ಯಾವುದು ಅಂತಂದ್ರೆ ದಾನಿಯೇಲ್ ಅಲ್ಲೇ ಕ್ಲುಕ್ಕೊಬಿಟ್ರು. ಅಂದ್ರೆ ಆ ಬಂಗಾರ ತಲೆ ನೀನೇ ಅಂತ. ಅಂದ್ರೆ ಆ ಒಂದು ಶಿಲೆಗಿರಂತ ಒಂದು ಬಂಗಾರ ತಲೆ ಅಂದ್ರೆ ಅದು ಯಾವ ರಾಜ್ಯನ ಸೂಚನೆ ಮಾಡ್ತಾರೆ? ಬಾಬಿಲೋನ್ ರಾಜ್ಯನ ಸೂಚನೆ ಮಾಡ್ತಾರೆ. ಬಾಬಿಲೋನ್ ರಾಜ್ಯ 606 ಕ್ರಿಸ್ತ ಪೂರ್ವದಿಂದ 538 ಕ್ರಿಸ್ತ ಪೂರ್ವದವ್ರಿಗೆ ಏನ್ ಮಾಡಿದ್ರು? ಆಳ್ವಿಕೆ ಮಾಡಿದ್ರು. ಇದಾಗಿದ ನಂತರ ಬಂದಿರೋಂಥ 2ನೇ ರಾಜ್ಯನೇ ಏನ್ರಿ? ಬೆಳ್ಳಿ ತರ ಇರೋಂಥ ಒಂದು ಭುಜಗಳು ರಾಜ್ಯ. ಅದು ಯಾವ ರಾಜ್ಯಪ್ಪ ಅಂದ್ರೆ ಮೇದೋ ಪರ್ಷಿಯ ರಾಜ್ಯ, 2ನೇದು. ಅವ್ರು ಬಂದು ಆಳ್ವಿಕೆ ಮಾಡೋದು 538ನ ಏನ್ರಿ ಕ್ರಿಸ್ತ ಪೂರ್ವದಿಂದ 331 ಕ್ರಿಸ್ತ ಪೂರ್ವದವ್ರಿಗೆ ಏನ್ ಮಾಡ್ತಾರೆ? ಅವ್ರು ಆಳ್ವಿಕೆ ಮಾಡ್ತಾರೆ. ಇದಾಗಿದ ನಂತರ ಬರುವಂತ 3ನೇ ರಾಜ್ಯನೇ ಗ್ರೀಸ್ ರಾಜ್ಯ. ಈ ಗ್ರೀಸ್ ರಾಜ್ಯ ಆಳ್ವಿಕೆ ಮಾಡಿದ್ದು 331 ಕ್ರಿಸ್ತ ಪೂರ್ವದಿಂದ 160 ಕ್ರಿಸ್ತ ಪೂರ್ವದವ್ರಿಗೆ ಏನ್ ಮಾಡ್ತಾರೆ? ಆಳ್ವಿಕೆ ಮಾಡ್ತಾರೆ. ಇದಾಗಿದ ನಂತರ ಬಂದಿರುವಂತ 4ನೇ ರಾಜ್ಯನೇ ಆ ಕಬ್ಬಿಣದ ಕಾಲ್ಗಡೆ ಮಾಡಿದ ಹೋಳಿಕೆ ಮಾಡೋದು. 160 ಕ್ರಿಸ್ತ ಪೂರ್ವದಿಂದ ಹಿಡ್ದು 470 ಕ್ರಿಸ್ತ ಶಕದವ್ರಿಗೆ ಏನ್ ಮಾಡ್ತಾರೆ? ಭೂಲೋಕದಲ್ಲಿ ಅವ್ರು ಆಳ್ವಿಕೆ ಮಾಡ್ತಾರೆ. ಅದರ ಅದಕ್ಕೆ ದಾನಿಯೇಲ್ ನಮ್ಗೆಲ್ಲ ಇಟ್ಕೊಬಿಟ್ರು. ಅದ್ರ ಬಂಗಾರ ತಲೆ ನೀನೇ ಅಂತಂದ್ರೆ ಮೊದಲನೇ ರಾಜ್ಯ ಅದಪ್ಪ ಬಾಬಿಲೋನ್ ರಾಜ್ಯ. 2ನೇ ರಾಜ್ಯ ಯಾವ್ದಪ್ಪ ಅಂದ್ರೆ ಈ ಒಂದು ಬೆಳ್ಳಿಗಿರೋದು ಯಾವ್ದಂತ ನೋಡಿದ್ರೆ ಮೇದೋ ಪರ್ಷಿಯ. ಅದಕ್ಕೆ ಯಾಕೆ ಮೇದೋ ಪರ್ಷಿಯ ಅಂತಂದ್ರೆ ಮೀಡಿಯನ್ಸ್ ಮತ್ತೆ ಪರ್ಷಿಯನ್ಸ್ ಇಬ್ರು ಸೇರ್ಬಿಟ್ಟು ಆಳ್ವಿಕೆ ಮಾಡಿದಂತ ರಾಜ್ಯನೇ ಮೇದೋ ಪರ್ಷಿಯ ರಾಜ್ಯ. ಅದನ್ನೇ ಏನ್ ಮಾಡ್ತಾರೆ? 2 ಭುಜಗಳಿಗೆ ಹೋಲಿಕೆ ಮಾಡ್ತಾರೆ. ಯಾಕೆ ಅಪ್ಪ 2 ಭುಜ ಅಂತಂದ್ರೆ 2 ತೋಳ್ಗಳು.
ಎರಡು ಎರಡು ಗೌರ್ಮೆಂಟ್ ಸೇರಿ, ಇಬ್ಬರು ರಾಜ್ಯಗಳು ಸೇರಿ ಆಳ್ವಿಕೆ ಮಾಡಿರೋಂಥದ್ದು. ಅದರ ಆಮೇಲೆ ಏನ್ರಿ, ಈ ಗ್ರೀಕ್ ರಾಜ್ಯನ ಅಲೆಕ್ಸಾಂಡರ್ ಗ್ರೇಟ್ನ ತೊಡೆ ಒಂದು ಏನ್ತಾರೆ ಒಂದು ತಾಮ್ರಕ್ಕೆ ಕಂಪೇರ್ ಮಾಡ್ತಾರೆ. ಅದರ ಯಾಕಪ್ಪ ಅಂತಂದ್ರೆ ಏನ್ರಿ, ಅತಿ ಬಿಗಿಯಾಗಿ ತುಂಬಾ ಕನಿಷ್ಠ ಕಾಲದಲ್ಲಿ ಇಡೀ ಲೋಕನ ಕಾನ್ಕರ್ ಮಾಡಿದಂಥ ರಾಜ್ಯ ಯಾರಪ್ಪ ಅಂದ್ರೆ ಗ್ರೀಸ್ ರಾಜ್ಯ. ಅಲೆಕ್ಸಾಂಡರ್ ಗ್ರೇಟ್ ನಮ್ಗೆ ಗೊತ್ತಲ್ಲ ಅದರ, ಕೇವಲ ಏನ್ರಿ 22 ವರ್ಷಕ್ಕೆ ವರ್ಲ್ಡ್ ಕಾನ್ಕರರ್ ಇವರು. ಅದರ ಸದ್ಯ ಹೇಳ್ಬೇಕು, ಅಷ್ಟು ಬೇಗ ಕಾನ್ಕರ್ ಮಾಡಿರೋರು. 4ನೇ ಒಂದು ರಾಜ್ಯ ಅಂದ್ರೆ ರೋಮ್ ರಾಜ್ಯ. ಅದನ್ನ ಕಬ್ಬಿಣಿಗೆ ಏನ್ ಮಾಡ್ತಾರೆ, ಕಂಪೇರ್ ಮಾಡ್ತಾರೆ. ಅದರ ಅದನ್ನ ಕರ್ತನಲ್ಲಿ ಪ್ರೀತಿಗಳೇ, ನೀವಿಲ್ಲಿ ಅಬ್ಸರ್ವ್ ಮಾಡ್ಕೊಂತ ಹೋದ್ರೆ ಇಲ್ಲಿ ಬರ್ತಾ 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 ಶಿಲೆಯ ಲೋಹದ ಬೆಲೆ ಏನಾಗ್ತಾ ಇದೆ, ಕಮ್ಮಿ ಆಗ್ತಾ ಇದೆ ಅಲ್ವರ. ಆದ್ರೆ ಇದ್ರದ ಒಂದು ಬಿಗಿ, ಅದರ ಸ್ಟ್ರೆಂತ್, ಬಲ ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇರೋದು ನೋಡ್ಬೋದು. ಇದೇನಪ್ಪ ಅರ್ಥ? ಇದೇನರ್ಥ ಅಂದ್ರೆ ಬರ್ತಾ ಬರ್ತಾ ಈ ರಾಜ್ಯಗಳಲ್ಲಿ ಮನುಷ್ಯನ್ಗಿರಂತ ಬೆಲೆ ಏನಾಯ್ತು, ಕಮ್ಮಿ ಆಗ್ತಾ ಹೋಯ್ತು. ಆದ್ರೆ ಅವ್ರದ್ದು ಆಡಳಿತ ಬರ್ತಾ 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 ಕ್ರೂರವಾಗಿ ಆಗ್ತಾ ಹೋಯ್ತ್ರಿ. ಅದಕ್ಕೆ ಬಾಬಿಲೋನ್ಕಿಂತ ತುಂಬಾ ಕ್ರೂರವಾಗಿ ಆಳ್ವಿಕೆ ಮಾಡಿದ್ರು ಮೇಧ ಪರಿಷದವ್ರಿ. ಮೇಧ ಪರಿಷದ ರೂಲ್ಸ್ ರೆಗ್ಯುಲೇಷನ್ಸ್ ರಾಜ ಕೂಡ ಚೇಂಜ್ ಮಾಡಂಗಿಲ್ಲ ರೀ, ಬೈಬಲ್ ಇದೆ ರೆಕಾರ್ಡು. ಅದರ ಅವ್ರಕ್ಕಿಂತ ಗ್ರೀಕ್ ದೇಶದವರು ಅದರ ಕನಿಕರನೇ ಇಲ್ಲ ರೀ, ಎಲ್ಲಾರ್ಕಿಂತ ಮೋಸವಾಗಿ ತುಂಬಾ ಕ್ರೂರವಾಗಿ ಆಳ್ವಿಕೆ ಮಾಡೋರು ರೋಮ್ ರಾಜ್ಯ. ಅದರ ಅದೆಲ್ಲ ನೋಡೋಣ ಇನ್ನು ಅತಿ ಶೀಘ್ರದಲ್ಲಿ, ಸ್ವಲ್ಪ ಕ್ಷಣದಲ್ಲಿ ನಾವೆಲ್ಲ ನೋಡೋಣ ಹೆಂಗಪ್ಪ ಆಳ್ವಿಕೆ ಮಾಡಿದ್ರು ಅಂತಂದ್ರ. ಅದನ್ನೇ ಏನ್ ಮಾಡ್ತಾರೆ ಇಲ್ಲಿ ಫುಲ್ ಡೀಟೇಲ್ ಆಗಿ ನಮ್ಗೆ ಏನ್ ಮಾಡ್ತಾರೆ ಕೊಟ್ಟಿರೋದು. ಅದ್ರಲ್ಲಿ ಏನಪ್ಪ ನೋಡ್ತಿದ್ರೆ, ಇದರ ಒಂದು ಕಾಲು ಭಾಗ ಏನಾಗಿತ್ತಂತೆ, ಪಾದ ಭಾಗ ಬಂದ್ಬಿಟ್ಟು ಕಬ್ಬಿಣದ ಜೊತೆಗೆ ಜೇಡಿ ಮಣ್ಣು ಏನಾಗಿತ್ತಂತೆ, ಮಿಶ್ರಣವಾಗಿತ್ತು ಅಂತ. ಇದನ್ನ ದಾನಿಯೇಲಲ್ಲಿ ಏನಂತ ಅರ್ಥ ಹೇಳ್ತಾರೆ ಅಂತಂದ್ರೆ, ಏನ್ರಿ, ನೀವು ಜೇಡಿ ಮಣ್ಣೊಂದಿಗೆ ಕಬ್ಬಿಣವು ಮಿಶ್ರಣವಾಗಿತ್ತಲ್ಲ, ಇದರ ಅರ್ಥ ಏನಪ್ಪ ಅಂತಂದ್ರೆ ಇದು ಮನುಷ್ಯರ ಸಂತತಿಗೆ ಸೇರ್ಕೊಂತದೆ. ಈ ರಾಜ್ಯವು ಮನುಷ್ಯರ ಸಂತತಿಯೊಂದಿಗೆ ಸೇರಿ ಆಳ್ವಿಕೆ ಮಾಡ್ತಾರೆ ಅಂತ ದಾನಿಯೇಲ ಅಲ್ಲಿ ಏನ್ ಮಾಡ್ತಾರೆ, ಅರ್ಥನ ಹೇಳ್ತಾರೆ. ಹಾಗೆ ಏನಪ್ಪ ಅದು, ಅದರ ಜೇಡಿ ಮಣ್ಣು ಅಂದ್ರೆ ಏನು ಅನ್ನೋ ಅರ್ಥ ಮಾಡ್ಕೊಬೇಕು ಮೊದಲು. ಅದರ ನೋಡಿ ನಮ್ಗೆ ಚೆನ್ನಾಗಿ ಗೊತ್ತು, ಇದು ಜೇಡಿ ಮಣ್ಣು ರೀ. ಅದರ ನೋಡಿ ಜೇಡಿ ಮಣ್ಣು ನೋಡಕ್ ಹಿಂಗಿದೆ. ಅದರ ಇದು ಕಲ್ಲು. ಅದರ ನೋಡಿ, ಕಲ್ಲುಗೂ ಜೇಡಿ ಮಣ್ಣಿಗೂ ಜಾಸ್ತಿ ವ್ಯತ್ಯಾಸ ಇಲ್ಲ ರೀ. ಅದರ ಎರಡೂ ಒಣಗಿರ್ಬೇಕಾದ್ರೆ ಎರಡೂ ಗಟ್ಟಿಯಾಗಿ ಕಲ್ ಥರನೇ ಕಾಣಿಸ್ತದೆ. ಆದ್ರೆ ಜೇಡಿ ಮಣ್ಣು ಕಲ್ಲಲ್ಲ ರೀ. ಅದರ ಅದಕ್ಕೆ ನೀರು ಹಾಕಿದ ತಕ್ಷಣ ಅದೇನಾಗ್ಬಿಡ್ತಾರೆ, ಮೆತ್ತಿಗೆ ಆಗ್ಬಿಡ್ತಾರೆ. ಕಲ್ಲು ಹಂಗಲ್ಲ ರೀ, ಎಷ್ಟೇ ನೀರು ಹಾಕ್ರಿ ಕಲ್ಲು ಒಂದು ಎಂತ ಕ್ವಾಲಿಟೀಸ್ ಹಂಗೆ ರಿಟೈನ್ ಮಾಡ್ತಾರ್ರಿ. ಇದೇನಪ್ಪ ನೋಡಿಸ್ತದೆ ಅಂದ್ರೆ, ಜೇಡಿ ಮಣ್ಣು ಅಂದ್ರೆ ಡೂಪ್ಲಿಕೇಟ್ ಕಲ್ಲು ಅಂತಾನೆ ಹೇಳ್ಬೋದ್ರಿ, ಕೌಂಟರ್ಫೀಟ್ ಸ್ಟೋನ್ ಅಂತ ಹೇಳ್ಬೋದು. ಅಂದ್ರೆ ಬೈಬಲ್ ಅಲ್ಲಿ ಕಲ್ಲು ಅಂದ್ರೆ ಏನಪ್ಪ, ಯಾರನ್ನ ಹೋಲಿಕೆ ಮಾಡ್ತಾರೆ ಅಂದ್ರೆ ಜೀವ ಸ್ವರೂಪನಾಗಿರೋಂಥ ದೇವರ ಸಭೆನ ಬೈಬಲ್ ನಲ್ಲಿ ಏನ್ ಹೇಳ್ತಾರೆ, ಕಲ್ಲು ಅಂತ ಹೇಳ್ತಾರೆ. ಅದಕ್ಕೆ 1 ಪೇತ್ರ 2:5 ಏನ್ ಹೇಳ್ತಾರೆ, ನೀವು ಜೀವ ಸ್ವರೂಪನ ದೇವರ ಒಂದು ಏನಂತಾರೆ ಮಂದಿರವಾಗಿದ್ದೀರಾ ಅಂತ ಹೇಳ್ತಾರೆ. ನೀವೇನ ಕಲ್ಟಲ್ಪಟ್ಟಿದ್ದೀರಾ, ಕಲ್ಲುಗಳಾಗಿದ್ದೀರಾ ಅಂತ ಹೇಳ್ತಾರೆ ನಮ್ಗೆ. ನೋಡಿ ಓದೋಣ, 1 ಪೇತ್ರ 2:5. 1 ಪೇತ್ರ 2:5. ಸ್ಯಾಮ್ಸನ್ ಬ್ರದರ್ ಓದ್ಬೋದಾ? 1 Peter 2:5. ಓಕೆ, ವಿಕ್ರಮ್ ಬ್ರದರ್ ಓದ್ಬೋದಾ? ಸ್ವಲ್ಪ ಮೈಕ್ ಹತ್ರ ಇಟ್ಕೊಳ್ಳಿ, ತುಂಬಾ ವಾಯ್ಸ್ ಲೋ ಇದೆ. ನೀವು ಸಹ ಜೀವವುಳ್ಳ ಕಲ್ಲುಗಳಾಗಿದ್ದು ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ಕಟ್ಟಲ್ಪಡುತ್ತಾ ಇದ್ದೀರಿ ಮತ್ತು ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸಮರ್ಪಕವಾದ ಆತ್ಮೀಯ ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ಪವಿತ್ರ ಯಾಜಕವಾಗಿದ್ದೀರಿ. ವೆರಿ ಗುಡ್ ಬ್ರದರ್, ಥ್ಯಾಂಕ್ ಯು. ಸರ್ ನೋಡ್ಬೇಕಾದ್ರೆ ನೀವು ಸಹ ಜೀವವುಳ್ಳ ಕಲ್ಲುಗಳಾಗಿದ್ದೀರಿ ಅಂತ ಹೇಳ್ತಾರೆ. ನೋಡ, ಸಭೆಯನ್ನು ನಿಜವಾದ ಕಲ್ಲರೇ ಅಲ್ವರ. ಹಂಗಾರೆ ಡೂಪ್ಲಿಕೇಟ್ ಕಲ್ಲನ್ನು ಏನಪ್ಪಾ ಅಂತಂದ್ರೆ ಡೂಪ್ಲಿಕೇಟ್ ಸಭೆ. ಅದರ ಡೂಪ್ಲಿಕೇಟ್ ಸಭೆ ಇದೆಯಾ? ಎಸ್, ಡೂಪ್ಲಿಕೇಟ್ ಸಭೆ ಇದೆ ರೀ. ಅದರ ಬರೋ ವಾರಗಳಲ್ಲಿ ನೋಡ್ತೀನಿ ಡೂಪ್ಲಿಕೇಟ್ ಸಭೆ ಏನ್ರಿ, ಡೂಪ್ಲಿಕೇಟ್ ಜೀಸಸ್ನೇ ನೋಡ್ತೀನಿ ನಿಮಗೆ. ಅದರ ಬೈಬಲ್ ಮುಖಾಂತರ ನೋಡ್ತೀನಿ, ಬೈಬಲ್ ಡೂಪ್ಲಿಕೇಟ್ ಜೀಸಸ್ ಕೂಡ ಅವ್ರಿ. ಹಂಗಾರೆ ಜೇಡಿ ಮಣ್ಣು ಏನಪ್ಪಾ ಅಂದ್ರೆ ಡೂಪ್ಲಿಕೇಟ್ ಸಭೆ ರೀ, ಕೌಂಟರ್ ಫೀಟ್, ಫಾಲ್ಸ್ ಚರ್ಚ್, ಸುಳ್ಳು ಸಭೆ. ಈ ಸುಳ್ಳು ಸಭೆನೇ ಏನಪ್ಪ ಆಗಿದ್ದು ಅಂತ ನೋಡ್ತಾರೆ, ಈ ಕಬ್ಬಿಣ ಜೊತೆ ಸೇರ್ಕೊಂಡ್ಬಿಡ್ತಾನ್ರಿ. ಈ ಕಬ್ಬಿಣ ಅಂದ್ರೆ ಯಾವ ರಾಜ್ಯ? ನಾವೀಗ ನೋಡಿದ್ರೆ ಏನು, ರೋಮ್ ರಾಜ್ಯ. ಅದರ ಹಂಗಾರೆ ಈ ರೋಮ್ ರಾಜ್ಯ ಜೊತೆ ಸೇರ್ಕೊಂಡಿರೋಂಥ ಒಂದು ಸುಳ್ಳು ಸಭೆ ಯಾವ್ದಪ್ಪ ಅಂತ ನೋಡ್ತೀರಿ ಅಂತಂದ್ರೆ ಏನ್ರಿ, ಅದೇ ಏನ್ರಿ ರೋಮನ್ ಕ್ಯಾಥೋಲಿಕ್ ಚರ್ಚ್. ಏನ್ರಿ ರೋಮನ್ ಕ್ಯಾಥೋಲಿಕ್. ಅದರ ಈ ರೋಮನ್ ಕ್ಯಾಥೋಲಿಕ್ ಅಂತ ಹೆಸರು ಬಂದಿದೆ ಇದ್ದಿಂದ್ರಿ. ಹೇಗೆ ಅಂತ ನೋಡಿದ್ರೆ, ರೋಮ್ ರಾಜ್ಯ ಜೊತೆಗೆ ಕ್ಯಾಥೋಲಿಕ್ ಸಭೆ ಸೇರ್ಕೊಂಡ ಅವಾಗ ಏನಾಯ್ತು, ರೋಮನ್ ಕ್ಯಾಥೋಲಿಕ್ ಆಯ್ತು. ಕ್ಯಾಥೋಲಿಕ್ ಅಂದ್ರೆ ಆಕ್ಚುಲಿ ಒಂದು ಲ್ಯಾಟಿನ್ ವರ್ಡ್ ರೀ. ಅದರ್ಥ ಏನಪ್ಪ ಅಂದ್ರೆ ಯೂನಿವರ್ಸಲ್ ಅಂತ. ಅಂದ್ರೆ ಆ ಕಾಲದಲ್ಲಿ ಜಗತ್ತಿಗೆನೇ ಒಂದೇ ಸಭೆ ಇದ್ದಿದ್ದು.
ಆ ಒಂದೇ ಸಭೆಗೆ, ಯೂನಿವರ್ಸಲ್ ಸಭೆಗೆ ಹೇಳ್ತಾರೆ ಹೆಸರು ಅಂದರೆ ಕ್ಯಾಥೋಲಿಕ್ ಅಂತ. ಆದರೆ ಈ ಒಂದು ಕ್ಯಾಥೋಲಿಕ್ ಸಭೆ ರೋಮ್ ರಾಜ್ಯದ ಜೊತೆ ಸೇರ್ಕೊಂಡು ಅವಾಗ ಏನಾಗ್ಬಿಡ್ತು, ರೋಮನ್ ಕ್ಯಾಥೋಲಿಕ್ ಆಗೋಯ್ತು. ಅದರ ಅದಕ್ಕೆ ನೋಡ್ಬೇಕಾದ್ರೆ ರೋಮನ್ ಕ್ಯಾಥಲಿಕ್ ಅಂತ ಹೇಳೋದು. ಅದರ ಇವಾಗ ಯೋಚನೆ ಮಾಡಿರ್ತೀನಿ, ಇವಾಗ ರೋಮಲ್ಲಿರೋಂಥ ಜನಗಳು ಕ್ಯಾಥಲಿಕ್ಸು, ಅವ್ರಿಗೇನು ಅನ್ಬೋದು ರೋಮನ್ ಕ್ಯಾಥಲಿಕ್ ಅಂತ ಹೇಳೋದು ಸರಿಯಪ್ಪ. ಇವಾಗ ಇಂಡಿಯಾಲಿರೋರು ಕ್ಯಾಥಲಿಕ್ಸು ಅವ್ರು ಹೆಂಗೆ ರೋಮನ್ ಕ್ಯಾಥಲಿಕ್ ಆಗ್ತಾರೆ? ಅವ್ರು ಇಂಡಿಯನ್ ಕ್ಯಾಥಲಿಕ್ ತಾನೇ ಆಗ್ಬೇಕು ನೋಡ್ರ. ಆದ್ರೆ ಇಂಡಿಯನ್ ಕ್ಯಾಥಲಿಕ್ ಯಾರು ಕರೆಯಲ್ಲ ರೀ, ಅವ್ರನ್ನ ಕರೆಯೋದೇ ರೋಮನ್ ಕ್ಯಾಥಲಿಕ್ ಅಂತ. ಹೇಗೆ ಅಂದ್ರೆ ಹೀಗೆ ರೀ. ಯಾಕೆ ಗೊತ್ತಾ, ಈ ಹೆಸರು ಅಲ್ಲಿಂದ ಬಂದು ನೋಡ್ರಿ, ಬೈಬಲ್ ಕೊಟ್ಟು ನಿಂತೀನಿ. ಅದಕ್ಕೆ ನೋಡ್ಬೇಕ್ರೆ ಈ ಸಭೆ ರೋಮ್ ರಾಜ್ಯದ ಸೇರ್ಕೊಂಡಾಗ ಆಗಿದೆ ರೋಮನ್ ಕ್ಯಾಥೋಲಿಕ್. ಅಲ್ರ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ ಇವತ್ತು ಕೂಡ ಆ ಒಂದು ಏನ್ರಿ ಶಿಲೆಯ ಪಾದ ಭಾಗ ಇವತ್ತು ಕೂಡ ಇದೆ. ಹೇಗೆ ಆ ಪಾದದಲ್ಲಿ 10 ಬೆಳ್ಳಿತ್ತು ಗೊತ್ತಾ? ಆಯ್ತಾ, ಯುರೋಪಲ್ಲಿರೋಂಥ 10 ರಾಜ್ಯಗಳ ಮುಖಾಂತರ ಇವತ್ತು ಕೂಡ ಆ ರಾಜ್ಯ ಜೀವಂತವಾಗೇ ಇದೆ. ಅದ್ರ ದಾನಿಯೇಲ್ ಏನಂತ ಹೇಳ್ತಾರೆ, ಒಂದು ದೂರದ ಬೆಟ್ಟದಲ್ಲಿ ಯಾವುದೇ ಮನುಷ್ಯ ಕೈ ಮುಡ್ದೆ ಅಂತ ಒಂದು ಕಲ್ಲು ಬಂದು ಅಪ್ಪಳಿಸ್ತು, ಅದೆಲ್ಲ ಧ್ವಂಸ ಮಾಡ್ತು ಅಂತ ಹೇಳ್ತಾರಲ್ಲ. ಇದೇನಪ್ಪ ಅಂದ್ರೆ ಯಾವುದೇ ಮನುಷ್ಯನ ಒಂದು ಕೈ ಇಲ್ದಿರಂತ ರೀತಿಯಲ್ಲಿ ದೇವರು ಈ ಲೋಕದ ರಾಜ್ಯಗಳಿಂದ ತನ್ನ ಒಂದು ನಿಜವಾದ ಕಲ್ಲು ಸಭೆನ ಆಯ್ಕೆ ಮಾಡ್ತಾ ಇದ್ದಾರೆ. ಈ ಸಭೆ ಎಲ್ಲ ಎಂತಾರೆ ಆಯ್ಕೆ ಮಾಡಿದ್ಮೇಲೆ ಆ ಸಭೆಯ ಮುಖಾಂತರ ಈ ಪಾದಕ್ಕೆ ಏನ್ ಮಾಡ್ತಾರೆ, ಹೊಡಿತಾರೆ. ಅದರ ಇದು ಆಲ್ರೆಡಿ ನಮ್ಮ ಕಣ್ ಮುಂದೆ ನಾವು ನಡೀತಿರೋದು ನೋಡ್ಬೋದು. ಅದರ ಯೇಸು ಕ್ರಿಸ್ತ 2ನೇ ಬರುವಿಕೆಯಲ್ಲಿ ಈ ಒಂದು ಶಿಲೆಯನ ಪಾದ ಭಾಗನ ಪುಡಿ ಮಾಡಿ ಎಲ್ಲಾ ರಾಜ್ಯಗಳನ್ನು ಧ್ವಂಸ ಮಾಡೋಂಥ ದಿನದಲ್ಲೇ ನಾವು ವ್ಯತನಗಿರೋದು. ಅದಕ್ಕೆ ನೋಡ್ಬೇಕಾದ್ರೆ ಎಲ್ಲಾ ರಾಜ್ಯಗಳಿಗೆ ಇವತ್ತು ಪವರ್ ಇದೆಯಾ ಅಂದ್ರೆ ಇಲ್ಲ ರೀ. ಎಂತೆಂಥ ದೊಡ್ಡ ಪವರ್ಫುಲ್ ರಾಜ್ಯಗಳಿರ್ಬೋದ್ರಿ, ಇವತ್ತೆಲ್ಲ ಹೊಡಿತಾ ಏನಾಗ್ತಾರಂದ್ರೆ ಎಲ್ಲಾರು ವೀಕ್ ಆಗ್ತಾವ್ರಿ. ಅದರ ಯಾವ್ದಾರ ಪವರ್ಫುಲ್ ಆಗಿರೋ ನೇಷನ್ ಇದೆ ಅಂತ ಹೇಳ್ಬೋದು ಅಂದ್ರೆ ಇಲ್ಲ ರೀ. ಅಮೆರಿಕ ಪವರ್ಫುಲ್ ನೇಷನ್ ಅಂತ ಹೇಳ್ತಾರೆ, ಅಲ್ಲ ಏನ್ ಪವರ್ ಐತೆ? ಅದರ ಕಳ್ಳರ ತರ ಹೋಗ್ಬೋದು, ಯಾರು ಕಿಡ್ನಾಪ್ ಮಾಡ್ಕೊಂಡ್ಬಿಡೋದು, ಧೈರ್ಯವಾಗಿ ಫೇಸ್ ಟು ಫೇಸ್ ಯುದ್ಧಾಡ್ಲಿ ನೋಡ ಅಂತೀರಿ. ಅದರ ಇರಾನ್ ಮೇಲೆ ಯುದ್ಧಾಡಕ್ಕೆ, ಅದರ ರಷ್ಯಾ ಮೇಲೆ ಯುದ್ಧಾಡಕ್ಕೆ ಐತಾ ಬಲ ಅಂತಂದ್ರೆ ಅಷ್ಟೊಂದು ಧೈರ್ಯ ಇಲ್ಲ ರೀ. ಯಾಕೆ ಅಂದ್ರೆ ಬಂದು ಪುಡಿ ಮಾಡ್ತಾವ್ರೆ, ಫ್ರಾಗ್ಮೆಂಟ್ಸ್ಗಳಾಗ್ತಾ ಇದೆ, ಬಲನ ಏನ್ ಮಾಡ್ತಾರೆ, ಚೆದರ್ಸ್ತಾ ಇದಾರೆ. ಎಂಥ ಬಲಶಾಲಿಗಳನ್ನ ಬಲಹೀನರಾಗಿ ಮಾಡ್ತಾ ಇದ್ದಾರೆ ಇವಾಗ. ಅದನ್ನೇ ಕಲ್ಲು ಬಂದು ಪುಡಿ ಮಾಡೋಂಥದ್ದು. ವಾಕ್ಯ ಓದ ನೋಡಿರ್ತೀನಿ, ಕೀರ್ತನೆ 110, 5 ಮತ್ತು 6. ಕೀರ್ತನೆ 110, 5 ಮತ್ತು 6. ಬಿಂದು ಸಿಸ್ಟರ್ ಓದ್ಬೋದಾ? ಸ್ಪಷ್ಟ ಓದ್ತೀನಿ. ನಿನ್ನ ಬಲಗಡೆಯಲ್ಲಿ ಕರ್ತನು ತನ್ನ ಕೋಪದ ದಿನದಲ್ಲಿ ರಾಜ್ಯರನ್ನು ಖಂಡಿಸುವನು. ಆತನು ಜನಾಂಗಗಳಲ್ಲಿ ನ್ಯಾಯ ಸ್ಥಾಪಿಸುವಾಗ ವಿಸ್ತಾರವಾದ ರಣರಂಗದಲ್ಲಿ ಶತ್ರುಗಳನ್ನು ಇರಸನ್ನು ಛೇದಿಸಿ ಹೆಣಗಳಿಂದ ಅದನ್ನು ದುಂಬಿಸುವನು. ನೋಡ್ರ ಏನಂತಾರೆ, ವಿಸ್ತಾರವಾದ ರಣರಂಗದಲ್ಲಿ ಶತ್ರುಗಳ ಶಿರಸ್ಸನ್ನು ಛೇದಿಸುವರು. ಏನು ಶಿರಸ್ ಅಂತಂದ್ರೆ ಹೆಡ್ ಆಫ್ ದ ನೇಷನ್ಸ್. ಅದರ ನಿನ್ನ ಬಲಗಡೆಯಲ್ಲಿರೋಂಥ ಕರ್ತನೋ ನಿನ್ನ ಕೋಪದ ದಿನದಲ್ಲಿ ರಾಜ್ಯರನ್ನು ಖಂಡಿಸ್ತಾಂತಾರೆ. ಇವತ್ತು ಅಲ್ಲದೆ ರಾಜ್ಯ ಯಾರು ಆ ಕಾಲದ ರಾಜ್ಯಗಳು ಇವತ್ತೆಲ್ಲ ಏನಂತಾರೆ ಮಿನಿಸ್ಟರ್ಸ್ಗಳು. ಆ ಮಿನಿಸ್ಟರ್ಸ್ಗಳು ಒಬ್ಬೊಬ್ಬರು ಏನ್ ಮಾಡ್ತಾರೆ, ಖಂಡಿಸ್ತವ್ರೆ ಅಂತಾರೆ, ಶಿರಗಳನ್ನ ಛೇದಿಸ್ತವ್ರೆ ಅಂತಂದ್ರೆ ಎಲ್ಲ ಹೆಡ್ಗಳನ್ನ ಒಬ್ಬೊಬ್ಬರೇ ಏನ್ ಮಾಡ್ತಾರೆ, ಫಿನಿಶ್ ಮಾಡ್ಕೊಂತ ಬರ್ತಾವ್ರೆ. ಅಂದ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಏನ್ರೆ ಇದೆಲ್ಲ ಪುಡಿ ಆಗಿ ಜೋರ್ ಬಿರುಬಳಿ ಬಂದು ಏನ್ ಮಾಡ್ತಾರೆ, ಬಿಸ್ಕೊಂಡು ಹೋಗ್ಬಿಡ್ತಾರೆ. ಬರುವಂತ ಗ್ರೇಟ್ ಟೈಮ್ ಆಫ್ ಟ್ರಬಲ್. ಅದರ ನಾವು ಕೋವಿಡ್ ನೋಡ್ರಲ್ಲ, ಏನಿಲ್ಲ ಸಾಂಪಲ್ ರೀ, ಅದು ಜಸ್ಟ್ 2% ರೀ. ಇದಕ್ಕಿಂತ 100ರಷ್ಟು ಭಯಂಕರ ಅಂತ ಕಷ್ಟ ಸಂಕಟ ಬಂದು ಈ ಲೋಕದಂತ ಎಲ್ಲಾ ರಾಜ್ಯವನ್ನು ಇಲ್ದ ರೀತಿಲಿ ಮಾಡ್ತಾರೆ. ಅದಾಗಿದ್ಮೇಲೆ ದೇವರು ಭೂಲೋಕದಲ್ಲಿ ಸ್ಥಾಪನೆ ಮಾಡೋದೆ ತನ್ನ ಒಂದು ರಾಜ್ಯ. ಅದರ ಅದೇ 5th ಯೂನಿವರ್ಸಲ್ ಎಂಪೈರ್. ಈ ರಾಜ್ಯವನ್ನು ಆಳ್ವಿಕೆ ಮಾಡೋದು ಯಾರಪ್ಪ ಅಂದ್ರೆ ನಮ್ಮ ಕ್ರಿಸ್ತನು, ರಾಜಾದಿ ರಾಜ, ಕರ್ತ ಅಂತ ಕ್ರಿಸ್ತನು ಏನ್ ಮಾಡ್ತಾರೆ, ಆಳ್ವಿಕೆ ಮಾಡ್ತಾರೆ. ಭೂಲೋಕ ಎಲ್ಲ ಏನ್ ಮಾಡ್ತಾ ಇದ್ದು ಆವರ್ಸ್ಕೊಂತಾರೆ ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಹೇಳ್ತಾರೆ, ಇದು ಈ ಭೂಮಂಡಲ ಆವರ್ಸ್ಕೊಂತಾರೆ ಅಂತಂದ್ರೆ ಈ ರಾಜ್ಯ ಬರೀ ಒಂದು ರಾಜ್ಯಕ್ಕೆ ಸೀಮಿತವಾಗಿರಲ್ಲ, ಬರೀ ಇಸ್ರೇಲ್, ಇಡೀ ವರ್ಲ್ಡ್, ಎಂಟೈರ್ ವರ್ಲ್ಡ್ ಏನಾಗಿರ್ತಾ ಇದ್ದೋ ಕೃಷ್ಕೊಂತಲ್ವರ. ಇದೇ ಭೂಲೋಕದಲ್ಲಿ ಬರುವಂತ 5ನೇ ಸಾಮ್ರಾಜ್ಯ. ಈ ಒಂದು ರಾಜ್ಯ ದೇವರು ಇನ್ಯಾವ ಮನುಷ್ಯರಿಗೂ ಕೊಡಲ್ಲ, ತಾನೇನ್ ಮಾಡ್ತಾರೆ ಭೂಲೋಕದಲ್ಲಿ ಆಳ್ವಿಕೆ ಮಾಡ್ತಾರೆ. ಅದರ ಅದೇ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರಿಯಗಳೇ, ಇದು ದಾನಿಯೇಲ್ 2ನೇ ಅಧ್ಯಾಯದಲ್ಲಿ ದಾನಿಯೇಲ್ ನೋಡಿರೋಂಥ ಒಂದು ಕನಸಿನ ಅರ್ಥ ರೀ. ಅದರ ಅದು ಇದೇ ಕನಸನ್ನ ದೇವರು ದಾನಿಯೇಲ್ಗೆ ಇನ್ನೊಂದು ಆಂಗಲ್ ಅಲ್ಲಿ ಎಲ್ಲಪ್ಪ ನೋಡಿಸ್ತಾರೆ ಅಂತಂದ್ರೆ ದಾನಿಯೇಲ್ 7ನೇ ಅಧ್ಯಾಯ ನೋಡಿಸ್ತಾರೆ. ಅದರ ನೋಡಿ, ದಾನಿಯೇಲ್ 7ನೇ ಅಧ್ಯಾಯ ನೋಡ್ಬೇಕಾದ್ರೆ ದಾನಿಯೇಲ್ ಮಲಗಿರ್ಬೇಕಾದ್ರೆ ಒಂದು ಕನಸಿನ ಕಂಡ್ತಾರೆ. ಆ ಕನಸು ನೋಡ್ಬೇಕಾದ್ರೆ ಒಂದು ವಿಶೇಷವಾಗಿತ್ತು ಅಂತ ಹೇಳ್ತಾರೆ. ಏನದು ಓದನ, ದಾನಿಯೇಲ್ 7ನೇ ಅಧ್ಯಾಯ
2 ಮತ್ತೆ 3ನೇ ವಾಕ್ಯ. ಆನಂದ್ ಬದರ್ ಓದ್ಬೋದಾ? ಹಾ ಬ್ರದರ್ ಹೌದು. ಹಾ. ದಾನಿಯೇಲನು ಆ ಪ್ರಸ್ತಾಪವನ್ನೆತ್ತಿ ಇಂತೆಂದನು, ನಾನು ರಾತ್ರಿ ಕಂಡ ಕನಸಿನಲ್ಲಿ ಆಹಾ, ಚತುರ್ದಿಕ್ಕಿನ ಗಾಳಿಗಳು ಮಹಾಸಾಗರದ ಮೇಲೆ ರಭಸವಾಗಿ ಬೀಸಿ ಬಡಿಯುತ್ತಿದ್ದವು. ಒಂದಕ್ಕೊಂದು ವಿಲಕ್ಷಣವಾದ 4 ದೊಡ್ಡ ಮೃಗಗಳು ಸಾಗರದೊಳಗಿಂದ ಬಂದವು. ನೋಡೋರ, ಇಲ್ಲಿ ಏನ್ ಮಾಡ್ತಾನೆ ದಾನಿಯಲ್, ಏನ್ರಿ ಅವ್ನು ನಿದ್ದೆ ಮಾಡ್ತಾ ಇರ್ಬೇಕು, ಅವ್ನು ಕನಸು ನೋಡ್ತಾರೆ. ಏನ್ ನೋಡ್ತಾರಪ್ಪ ಅಂದ್ರೆ ಏನ್ರಿ, ರಾತ್ರಿ ಕಂಡಂತ ಕನಸಿನಲ್ಲಿ ಚತುರ್ದಿಕ್ಕಿನ ಒಂದು ಗಾಳಿ ಸಮುದ್ರ ಮೇಲೆ ಬೀಸ್ತಂತಾರೆ. ಚತುರ್ದಿಕ್ಕಿನ ಗಾಳಿ ಸಮುದ್ರ ಮೇಲೆ ಬೀಸ್ತಾಗ ಏನಾಯ್ತಾರೆ, 4 ವಿಲಕ್ಷಣವಾಗಿರೋ ಮೃಗಗಳು ಸಮುದ್ರ ಎದ್ದು ಬರೋದು ಕಂಡರು ಅಂತ ಹೇಳ್ತಾರೆ ಅಲ್ವರ. ಇದೇನಪ್ಪ ಸಮುದ್ರ, ಇದೇನಪ್ಪ ಮೃಗಗಳು, ಇವೆಲ್ಲ ಆತ್ಮಿಕ ಅರ್ಥ ರೀ. ನಿಜವಾಗ್ಲೂ ಗಾಳಿ ಬಂದು ಸಮುದ್ರ ಮೇಲೆ ಬೀಸ್ಬಿಡ್ತು, 4 ಮೃಗಗಳಿಗೆ ಬಂದ್ಬಿಡ್ತು ಅಂತಲ್ಲ, ಲಿಟ್ರಲ್ ಅಲ್ಲ ರೀ, ಎಲ್ಲ ಆತ್ಮಿಕ ಅರ್ಥ ಇದೆ ಅದರ. ಅದಕ್ಕೆ ನಿಮಗೆ ಫಸ್ಟ್ ಕ್ಲಾಸ್ ನೋಡಿದ್ದು ಹೌ ಟು ಸ್ಟಡಿ ದ ಬೈಬಲ್. ಬೈಬಲ್ನ ಹೇಗೆ ಓದೋದು. ಬೈಬಲಲ್ಲಿ ನೇರವಾಗಿರೋ ಭಾಷೆಗಳು ತುಂಬ ಕಮ್ಮಿ, ಎಲ್ಲ ಆತ್ಮಿಕ ಅರ್ಥಗಳು ಕೊಡುವಂಥ ಭಾಷೆಗಳು ತುಂಬ ಇದೆ ಅಲ್ವರ. ಅದಕ್ಕೆ ಚತುರ್ದಿಕ್ಕು ಅಂದ್ರೆ ಅರ್ಥ ಇದೆ, ಸಮುದ್ರ ಅಂದ್ರೆ ಅರ್ಥ ಇದೆ, ಅಲ್ಲಿ ಮೃಗಗಳು ಏರ್ಬೋದು ಅಂತ ಕೂಡ ಏನಾಗಿದೆ ಅರ್ಥಗಳು ಇದೆ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಎದ್ದು ಬಂದಂಥ ಮೊದಲನೇ ಮೃಗ ಹೇಗಪ್ಪ ಇತ್ತು ಅಂತ ನಾವು ನೋಡೋಣ. ನೀವು ಫ್ರೀ ಇರ್ಬೇಕಾದ್ರೆ ದಯವಿಟ್ಟು ದಾನಿಯೇಲ್ 7ನೇ ಅಧ್ಯಾಯ 2ನೇ ಅಧ್ಯಾಯ ಪೂರ್ತಿಯಾಗಿ ಓದ್ರಿ, ಓಕೆನಾ. ಇವಾಗ ಏನು ಮಾಡೋಣ, ದಾನಿಯೇಲ್ 7ನೇ ಅಧ್ಯಾಯ 4ನೇ ವಾಕ್ಯ ಓದೋಣ ನಿಂತೀನಿ. ಸ್ಯಾಮ್ಸನ್ ಬ್ರದರ್ ಲೈನ್ ಇದ್ರೆ ಓದ್ಬೋದಾ? ದಾನಿಯೇಲ್ 7ನೇ ಅಧ್ಯಾಯ 4ನೇ ವಾಕ್ಯ. ಓದ್ತೀನಿ ಬ್ರದರ್. ಹಾ. ಮೊದಲು ಕಾಣಿಸಿದ ಮೃಗವು ಸಿಂಹದ ಆಗಿತ್ತು, ಅದಕ್ಕೆ ಹದ್ದಿನಂತೆ ರೆಕ್ಕೆಗಳಿದ್ದವು. ನಾನು ನೋಡುತ್ತಿರುವಾಗಲೇ ಆ ರೆಕ್ಕೆಗಳು ಕೀಳಲ್ಪಟ್ಟವು. ಅದು ನೆಲದಿಂದ ಎತ್ತಲ್ಪಟ್ಟು ಮನುಷ್ಯನ ಹಾಗೆ 2 ಕಾಲುಗಳ ಮೇಲೆ ನಿಲ್ಲಿಸಲ್ಪಟ್ಟಿತ್ತು. ಓಕೆ, ಸೊ ನೋಡ್ಬೇಕಾದ್ರೆ ಅದೇನ್ ನೋಡ್ತಿದ್ರೆ ಮೊದಲನೇ ಮೃಗ ಸಿಂಹದ ತರ ಇತ್ತು ಅಂತ ಹೇಳ್ತಾರೆ. ಅದಕ್ಕೆ ಏನಪ್ಪಾ ಅಂದ್ರೆ ರೆಕ್ಕೆಗಳು ಕೂಡ ಇತ್ತು ಅಂತ ಹೇಳ್ತಾರೆ, ಹದ್ದಿಗಿರಂತ ರೆಕ್ಕೆಗಳಿತ್ತು ಅಂತ ಹೇಳ್ತಾರೆ ಅಲ್ವರ. ಇದು ಮೊದಲನೇ ಮೃಗ ರೀ ಅಲ್ವರ. ಸರಿ, 2ನೇ ಮೃಗ ಹೆಂಗಿತ್ತು? ದಾನಿಯೇಲ್ 7ನೇ ಅಧ್ಯಾಯ 5ನೇ ವಾಕ್ಯ. ವಿಕ್ರಮ್ ಬ್ರದರ್ ಓದ್ಬೋದಾ? ಡ್ಯಾನಿಯಲ್ 7 ಚಾಪ್ಟರ್ 5th ವರ್ಸ್. ಇನ್ನೊಂದು ಮೃಗ, ಎರಡನೇದು. విక్రమ్ బ్రదర్ వాయిస్ ತುಂಬಾ లో ಇದೆ. రెండవ జంతువు ఎలుగు వంటిది పోలినది. అది ఒక పార్శ్వము మీద పండుకొని తన నోట పండ్ల మధ్య 3 పక్కటెముకలను పట్టుకొనున్నది. కొందరు లెమ్ము విస్తారముగా మాంసమును భక్షింపుము అని దానితో చెప్పిరి. ಓಕೆ, ಥ್ಯಾಂಕ್ ಯು ಬ್ರದರ್. ಇದೇ ಕನ್ನಡದಲ್ಲಿ ಓದೋಣ. ವಿಕ್ರಮ್ ಬ್ರದರ್ ಓದ್ಬೋದಾ? ಓದ್ತೀನಿ ಬ್ರದರ್. ಓಕೆ, ಈಗ ಕೇಳಿಸ್ತಿದ್ಯಾ ಬ್ರದರ್? ಓಕೆನಾ? ಇವಾಗ ಸೂಪರ್, ಎಕ್ಸಲೆಂಟ್, ಸೂಪರ್ ಆಗಿದೆ. ಅದೇ ಬ್ಲೂಟೂತ್ ಕನೆಕ್ಟ್ ಆಗಿದೆ. ಓಕೆ. ಓಕೆ. ಇದಲ್ಲದೆ ಇಗೋ, ಇನ್ನೊಂದು 2ನೆಯ ಮೃಗವು ಕರಡಿಯ ಹಾಗಿರುವಂಥದ್ದು. ಇದಕ್ಕೆ ಒಂದು ಪಕ್ಕದಲ್ಲಿ ಒಂದು ಹೆಗಲನ್ನು ಮೇಲಕ್ಕೆ ಎತ್ತಿಕೊಂಡಿತ್ತು. ಇದರ ಬಾಯಿಯ ಹಲ್ಲುಗಳು ಮಧ್ಯದಲ್ಲಿ 3 ಪಕ್ಕೆ ಎಲುಬುಗಳು ಇದ್ದವು. ಅದಕ್ಕೆ ಅವರು ಎದ್ದೇಳು, ಹೆಚ್ಚು ಮಾಂಸವನ್ನು ತಿನ್ನು ಎಂದು ಹೇಳಿದರು. ನೋಡ್ರ, 2ನೇ ಮೃಗ ಹೆಂಗಪ್ಪ ಇತ್ತು ಅಂದ್ರೆ ಕರಡಿ ತರ ಇತ್ತಂತ್ರಿ. ಏನಪ್ಪ ಸ್ಪೆಷಾಲಿಟಿ ಅಂದ್ರೆ ಒಂದು ಭುಜ ಮೇಲೆ ಇತ್ತು, ಇನ್ನೊಂದು ಭುಜ ಕೆಳಗಡೆ ಇತ್ತು ಅಂತ ನೋಡ್ತೀರಿ ಅಲ್ದ್ರ. ಆಮೇಲೆ ಅವ್ರ ಬಾಯಿನಲ್ಲಿ 3 ಪಕ್ಕೆಲ್ ಬಿತ್ತು ಅಂತ ಹೇಳ್ತಾರೆ. ಎದ್ದು ಬಹು ಮಾಂಸವನ್ನು ತಿನ್ನು ಅಂತ ಹೇಳ್ತಾರಂತೆ. ನೋಡಿ, ಇದು 2ನೇ ಮೃಗ ರೀ ಅಲ್ದ್ರ. 3ನೇ ಮೃಗ ಬಗ್ಗೆ ಹೋದನ. ದಾನಿಯೇಲ್ 7ನೇ ಅಧ್ಯಾಯ 6ನೇ ವಾಕ್ಯ. ಬಿಂದು ಸಿಸ್ಟರ್ ಓದ್ಬೋದಾ? ಹಾ ಫಸ್ಟ್ ಓದ್ತೀನಿ ಫಸ್ಟ್. ಆನಂತರ ನಾನು ನೋಡುತ್ತಿರುವಲ್ಲಿ ಈಗ ಚಿರತೆಯ ಆಗಿರುವ ಮತ್ತೊಂದು ಮೃಗವು ಕಾಣಿಸಿತು. ಅದರ ಪಕ್ಕೆಗಳಲ್ಲಿ ಪಕ್ಷಿಯ ರೆಕ್ಕೆಯಂತಿರುವ 4 ರೆಕ್ಕೆಗಳಿದ್ದವು. ಆ ಮೃಗವು 4ನೆಯ ತಲೆಗಳಿದ್ದವು. ಅದಕ್ಕೆ ದೊರೆತನವು ಕೋಡಣವಾಯಿತು. ನೋಡ್ರ, 3ನೇ ಮೃಗ ಹೆಂಗಪ್ಪ ಇತ್ತು ಅಂತಂದ್ರೆ ಚಿರತೆ ತರ ಇತ್ತು ಅಂದ್ರೆ ಅದು 4 ತಲೆಗಳಿತ್ತಂತಾರೆ, ಒಂದೇ ತಲೆ ಅಲ್ಲ ರೀ. ಆಮೇಲೆ 4 ರೆಕ್ಕೆಗಳಿತ್ತಂತೆ, ಅಲ್ದ್ರ ದೊರೆತನ ಕೊಡಲಾಯಿತು ಅಂತ ಹೇಳ್ತಾರೆ ಅಲ್ದ್ರ. ಸರಿ, 4ನೇ ಮೃಗ ಹೆಂಗಿತ್ತು? ದಾನಿಯೇಲ್ 7ನೇ ಅಧ್ಯಾಯ 7ರಿಂದ 8. ಆನಂದ್ ಬ್ರದರ್ ಓದ್ತೀರಾ? ಹಾ ಬ್ರದರ್. ನಾನು ರಾತ್ರಿ ಕಂಡ ಕನಸಲ್ಲಿ ಸ್ವಲ್ಪ ಹೊತ್ತಿನ ಮೇಲೆ ಆಹಾ, 4ನೇ ಮೃಗವು ಕಾಣಿಸಿತು. ಅದು ಭಯಂಕರ, ಎದುರಿಸುವಂಥದ್ದು, ಅಧಿಕ ಬಲವುಳ್ಳದ್ದು. ಅದಕ್ಕೆ ಕಬ್ಬಿಣದ
ದೊಡ್ಡ ಹಲ್ಲುಗಳಿದ್ದವು. ಅದು ನುಂಗುತ್ತಾ ಚೂರು ಚೂರು ಮಾಡುತ್ತಾ ಮಿಕ್ಕಿದ್ದನ್ನು ಕಾಲುಗಳಿಂದ ತುಳಿಯುತ್ತಾ ಇತ್ತು. ಅದು ಮುಂಚಿನ ಎಲ್ಲಾ ಮೃಗಗಳಿಗಿಂತ ವಿಲಕ್ಷಣವಾಗಿತ್ತು. ಅದಕ್ಕೆ 10 ಕೊಂಬುಗಳಿದ್ದವು. ನಾನು ಆ ಕೊಂಬುಗಳನ್ನು ಗಮನಿಸುತ್ತಿರುವಲ್ಲಿ ಇಗೋ, ಅವುಗಳ ನಡುವೆ ಇನ್ನೊಂದು ಚಿಕ್ಕ ಕೊಂಬು ಮೊಳೆಯಿತು. ಅದರ ದೆಸೆಯಿಂದ ಮುಂಚಿನ ಕೊಂಬುಗಳಲ್ಲಿ 3 ಬೇರು ಸಹಿತ ಕೀಳಲ್ಪಟ್ಟವು. ಆಹಾ, ಆ ಕೊಂಬಿನಲ್ಲಿ ಮನುಷ್ಯನ ಕಣ್ಣುಗಳಂತಿರುವ ಕಣ್ಣುಗಳು, ಬಡಾಯಿ ಕೊಚ್ಚಿಕೊಳ್ಳುವ ಬಾಯು ಇದ್ದವು. ಥ್ಯಾಂಕ್ ಯು ಬ್ರದರ್. ನೋಡಿ, ಇಲ್ಲಿ ನೋಡ್ಬೇಕಾದ್ರೆ ಏನಪ್ಪ ನೋಡ್ತೀವಿ ಅಂದ್ರೆ 4ನೇ ಮೃಗ ಎಲ್ಲಾ ಮೃಗಗಳಿಗಿಂತ ಡಿಫ್ರೆಂಟ್ ಆಗಿತ್ತು ಅಂತ ಹೇಳ್ತಾರೆ. ಏನಪ್ಪ ಡಿಫ್ರೆನ್ಸ್ ಅಂದ್ರೆ ಬೇರೆ ಕೊಂಬುಗಳಿಗೆಲ್ಲ ಬೇರೆ ಮೃಗಗಳಿಗೆಲ್ಲ ಕೊಂಬಿಲ್ಲ ರೀ. ಆದ್ರೆ ಈ ಒಂದು ಮೃಗಕ್ಕೆ ಕೊಂಬಿದೆ ಅಂತೀರಿ. ಎಷ್ಟಪ್ಪ ಕೊಂಬಿದೆ ಅಂತ ನೋಡ್ತೀರಿ? 10 ಕೊಂಬುಗಳಿದೆ ಅಂತ ನೋಡ್ತೀರಿ. ಈ 10 ಕೊಂಬು ಹಿಂಗೇ ನೋಡ್ತಾ ಇರ್ಬೇಕ್ರಿ. ಇದು ದೆಸೆಯಿಂದ ಏನ್ರಿ 3 ಕೊಂಬು ಬೀಳ್ತಂತೀರಿ. ಆ 3 ಕೊಂಬು ಬೀಳ್ತಾ ಇರ್ಬೇಕಾದ್ರೆ ಒಂದು ಚಿಕ್ಕ ಕೊಂಬು ಏನೈತೆ ಅದ್ ನಡುವೆ ಬಂತು ಅಂತ ಹೇಳ್ತಾರೆ. ಈ ಚಿಕ್ಕ ಕೊಂಬಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಇತ್ತಂತೆ. ಏನಪ್ಪಾ ಅಂದ್ರೆ ಮನುಷ್ಯನಿಗಿರಂತ ಕಣ್ಣು, ಬಡಾಯಿ ಕೊಚ್ಕೊಳ್ಳೋಂಥ ಬಾಯಿ ಏನಾಗಿತ್ತಂತೆ ಇತ್ತು ಅಂತಂತ ಹೇಳ್ತಾರೆ ಅಲ್ವರ. ಏನ್ರಿ ಅದರಿಂದ 3 ಕೊಂಬು ಬಿದ್ದೋಗ್ಬಿಡ್ತು, ಬೇರೆ ಸಮೇತ ಕಿತ್ತಾಕಲ್ಪಡ್ತು ಅಂತ ಹೇಳ್ತಾರೆ ಅಲ್ವರ. ಅಂದ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಇಲ್ಲಿ ದಾನಿಯೇಲ್ 7ನೇ ಅಧ್ಯಾಯದಲ್ಲಿ ನಾವು ನೋಡೋದೇನಪ್ಪ ಅಂದ್ರೆ ಸೇಮ್ ದಾನಿಯೇಲ್ 2ನೇ ಅಧ್ಯಾಯದಲ್ಲಿ ಏನ್ ನೋಡಿದ್ರು ಅದೇ ಪಿಕ್ಚರ್ನ ದಾನಿಯೇಲ್ ಏನ್ರಿ ಇಲ್ಲಿ 7ನೇ ಅಧ್ಯಾಯದಲ್ಲಿ ಏನ್ ಮಾಡ್ತೀರಿ ನಾವು ನೋಡ್ತೀರಿ ಅಲ್ರ. ಅಲ್ಲಿ ಏನ್ ಮಾಡ್ತೀವಿ, ಒಂದು ಶಿಲೆ ಒಂದು ಮುಖಾಂತರ ನೋಡಿದ್ರಿ. ಇಲ್ಲಿ 4 ಕ್ರೂರವಾಗಿರೋಂಥ ಮೃಗಗಳಿಗೆ ಏನ್ ಮಾಡ್ತಾರೆ ಹೋಲಿಕೆ ಮಾಡಿ ಇಲ್ಲಿ ನಾವು ನೋಡ್ತೀರಿ ಅಲ್ರ. ಏನಕ್ಕಪ್ಪ ಇದು, ಏನಿದು ಅಂತಂದ್ರೆ ಇದು 2 ದೃಷ್ಟಿಕೋನ. ಒಂದು ದೇವರ ದೃಷ್ಟಿಯಲ್ಲಿ ಹೆಂಗಿದೆಯಪ್ಪ ಈ ಲೋಕ ರಾಜ್ಯಗಳು ಅಂತ ನೋಡ್ಸಿದ್ದಾರೆ. ಇನ್ನೊಂದು ಮನುಷ್ಯನ ದೃಷ್ಟಿಯಲ್ಲಿ ಈ ಲೋಕ ರಾಜ್ಯಗಳು ಹೇಗಿದೆ ಅಂತ ಅಂದ್ಬಿಟ್ಟು ಅಲ್ವರ. ಮನುಷ್ಯನ ದೃಷ್ಟಿಯಲ್ಲಿ ಲೋಕ ರಾಜ್ಯಗಳು ನೋಡ್ಬೇಕಾದ್ರೆ ಸೂಪರ್ ಆಗಿದೆ ರೀ. ಇವತ್ತು ಹಿಸ್ಟ್ರಿ ಓದ್ಬೇಕಾರೆ ಏನಂತಾರೆ ತುಂಬಾ ಗ್ರೇಟ್ ಆಗಿ ಅಪ್ರಿಷಿಯೇಟ್ ಮಾಡ್ತಾರೆ. ಅಲೆಕ್ಸಾಂಡರ್ ಗ್ರೇಟ್, ಅದರ ರೋಮನ್ ಸೀಸರ್ಗಳು, ಅದರ ನೆಬುಕದ್ನೆಚ್ಚರ್, ಬ್ಯಾಬಿಲಾನ್, ಹ್ಯಾಂಗಿಂಗ್ ಆನ್ ವರ್ಲ್ಡ್ ಫೇಮಸ್ ಅಂತ ಏನ್ ಮಾಡ್ತಾರೆ, ಅಷ್ಟೊಂದು ಕೊಂಡಾಡ್ತಾ ಮೆಚ್ಕೊಂತ ಏನ್ರಿ ಹೆಮ್ಮೆಯಿಂದ ಮಾತಾಡ್ತಾರೆ. ಅರೆ ಇದೇ ಈ ಲೋಕದ ರಾಜ್ಯಗಳು ಎಷ್ಟೋ ಜನ ಕುಟುಂಬನ ನಾಶ ಮಾಡಿ ತಬ್ಬಲಿ ಮಾಡಿ ಎಷ್ಟೋ ಜನಗಳ ಏನ್ರಿ ಲೈಫ್ನೇ ಸ್ಪಾಯ್ಲ್ ಮಾಡಿದಂಥ ರಾಜ್ಯಗಳು ದೇವರ ದೃಷ್ಟಿಲಿ ಕ್ರೂರ ಮೃಗಗಳಿಗೇನ್ರಿ ಹೋಲಿಕೆ ಆಗಿದ್ರಿ. ಎಷ್ಟೋ ಜನ ತಂದೆ ತಾಯಿ ಮಾಡೋದು ಕಳ್ಕೊಂಡ್ಬಿಟ್ರು, ತಬ್ಬಲಿ ಆಗ್ಬಿಟ್ರು. ಎಷ್ಟೋ ಜನ ವಿಧವೆಯರಾದ್ರು, ಎಷ್ಟೋ ಕುಟುಂಬಗಳು ನಾಶ ಆಯ್ತ್ರಿ. ಅದರ ಎಷ್ಟು ಜೀವಗಳು, ಎಷ್ಟು ರಕ್ತ ಸುರಿದಿರೋದ್ರಿ. ಇದು ದೇವ ದೃಷ್ಟಿಯಲ್ಲಿ ಹೆಂಗಿದೆ ಅಂತ ಕ್ರೂರವಾಗಿಂತ ಮೃಗಗಳು ಅಂತ ಹೇಳ್ತಾರೆ. ಸೇಮ್ 2 ಪ್ಯಾರಲಲ್ ರೀ. ನೋಡಿ ಇಲ್ಲೇನ್ ಮಾಡ್ತೀರಿ ಅಂತಂದ್ರೆ ಏನ್ರಿ, ಇಲ್ಲಿ ಚಿನ್ನದ ತಲೆ ಯಾವ ರಾಜ್ಯ ಅಂತ ನೋಡಿದ್ರಿ? ಯಾರು ಹೇಳ್ತೀರಾ? ಚಿನ್ನದ ತಲೆ ಯಾವ ರಾಜ್ಯ ನಾವು ನೋಡಿದ್ದೇನೋ? ಬ್ಯಾಬಿಲೋನ್. ವೆರಿ ಗುಡ್, ಬ್ಯಾಬಿಲೋನ್ ಅಲ್ವರ. ಹಂಗಾರೆ ಆ ಚಿನ್ನದ ತಲೆ ಬ್ಯಾಬಿಲೋನ್ನ ಇಲ್ಲಿ ಸಿಂಹಕ್ಕೆ ಮಾಡಿದ್ರೆ ಹೋಲಿಕೆ ಮಾಡಿದ್ರೆ ಸೇಮ್ ರೀ ಅದ್ರ. ಚಿನ್ನ ತಲೆ ಅಂತಂದ್ರೆ ಬಂಗಾರ ಎಲ್ಲದಕ್ಕಿಂತ ಶ್ರೇಷ್ಠ ರೀ. ಅದೇ ರೀತಿ ಇದು ಪ್ರಮುಖವಾಗಿ ಆಳ್ವಿಕೆ ಅಂತ ಮೊದಲನೇ ರಾಜ್ಯ. ಲಯನ್, ಸಿಂಹ ಅಂದ್ರೆ ಏನಕ್ಕೆ ಫೇಮಸ್ ಹೇಳ್ರಿ? ಸ್ಕೂಲಲ್ಲಿ ಎಲ್ಲಾರ್ಗು ಹೇಳ್ಕೊಡ್ತಾರೆ. ಲಯನ್ ಈಸ್ ವಾಟ್? ಕಾಡಿನ ರಾಜ ಬ್ರದರ್. ಕಾಡಿನ ರಾಜ ಅಲ್ಲ. ಸ್ಕೂಲಲ್ಲಿ ಮಕ್ಳುಗಳಿಗೆ ಹೇಳ್ಕೊಡೋದು ಫಸ್ಟ್ ಏನಪ್ಪ, ಲಯನ್ ಈಸ್ ದ ಕಿಂಗ್ ಆಫ್ ದ ಜಂಗಲ್. ನೋಡ್ರ ಹೆಂಗೈತೆ ಲಯನು ಅದರ. ಇಡೀ ಕಾಡಿಗೇನ್ರಿ ರಾಜನ ಯಾವ್ದಪ್ಪ ಅಂದ್ರೆ ಸಿಂಹ. ಅದೇ ತರ ಈ ಲೋಕಕ್ಕೆ ಮೊದಲನೇ ಆಳ್ವಿಕೆ ಮಾಡಿರೋಂಥ ರಾಜನೇ ಯಾರಪ್ಪ ಅಂದ್ರೆ ಬಾಬಿಲೋನ್. ಅದನ್ನ ಚಿನ್ನಕ್ಕೆ ಮಾಡ್ತಾರೆ, ಹೋಲಿಕೆ ಮಾಡ್ತಾರೆ, ಸಿಂಹಕ್ಕೆ ಓಪನ್ ಮಾಡ್ತಾರೆ ಅಲ್ವರ. ಸರಿ, 2ನೇ ರಾಜ ಯಾವ್ದಂತ ನೋಡಿದ್ರಿ? ಮೇದೋ ಪರ್ಷಿಯದವರು. 2 ಭುಜಗಳು ಅಲ್ವರ, ಬೆಳ್ಳಿದು ಅಲ್ವರ. ಇಲ್ಲೇನ್ ನೋಡಿಸ್ತಾರೆ ಅಂತಂದ್ರೆ ಅದನ್ನೇ ಕರಡಿಗೆ ಹೋಲಿಕೆ ಮಾಡಿದ್ದಾರೆ ನೋಡಿರ್ತೀನಿ ಅದರ. ಕರಡಿಗೆ ಒಂದು ಭುಜ ಮೇಲೆ ಇತ್ತು, ಇನ್ನೊಂದು ಭುಜ ಏನಾಗಿತ್ತಂತೆ ಕೆಳಗಡೆ ಇತ್ತಂತೆ. ಅರ್ಥ ಏನಪ್ಪಾ? ಅರ್ಥ ಅಂದ್ರೆ ಭುಜ ಅಂದ್ರೆ ಬೈಬಲಲ್ಲಿ ಆಡಳಿತ. ಬೈಬಲ್ ಇದೆ ಆಡಳಿತ ಅಂತ ವಾಕ್ಯ, ಬೇಕಾದ್ರೆ ಓದನ. ಯಾರು ಯೆಶಾಯ 9ನೇ ಅಧ್ಯಾಯ 6ನೇ ವಾಕ್ಯ ಓದ್ರಿ. ಯೆಶಾಯ 9ನೇ ಅಧ್ಯಾಯ 6ನೇ ವಾಕ್ಯ ಓದ್ರಿ. ಯಾರಾದ್ರು ಯಾರೋ ಬೈಬಲ್ ತೆಗೆದು ಓದ್ರಿ. ಮೋಹನ್ ಬ್ರದರ್, ಲಕ್ಷ್ಮಿ ಸಿಸ್ಟರ್, ಲಾವಣ್ಯ ಸಿಸ್ಟರ್, ಪ್ರಸನ್ನ ಬ್ರದರ್. ನಾನು ಓದ್ಲಿ ಬ್ರದರ್? ಓದ್ರಿ. ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ, ವರದ ಮಗನು ನಮಗೆ ದೊರೆತನು, ಆಡಳಿತವು ಅವನ ಬಾಹುವಿನ ಮೇಲಿರುವುದು. ನೋಡ್ರ, ಆಡಳಿತವು ಆತನ ಬಾಹು ಮೇಲಿರೋದಂದ್ರೆ ಬಾಹು ಭುಜ ಅಂತಂದ್ರೆ ಆಡಳಿತ ರೀ. ಒಂದು ಭುಜ ಮೇಲೆ ಇದೆ, ಇನ್ನೊಂದು ಭುಜ ಕೆಳಗಡೆ ಇದೆ ಅಂದ್ರೆ ಗೊತ್ತಾ ಮೀನಿಂಗು? 2 ಪವರ್ಗಳು, 2 ರಾಜ್ಯಗಳು ಸೇರಿದ್ದಾರೆ. ಒಬ್ರು ಪವರ್ಫುಲ್, ಇನ್ನೊಬ್ರು ವೀಕ್. ಅದರ ಅದಕ್ಕೆ ನೋಡ್ಬೇಕ್ರೆ ಮೇದ್ಯರು ಪರ್ಷ್ಯರು ಮೇದ್ಯರ್ಕಿಂತ ಏನಾಗಿದ್ರು? ಪವರ್ಫುಲ್ ಆಗಿದ್ರಿ. ಅಲ್ಲ ಇವೆಲ್ಲ ಹೇಳ್ತಾ ಇರೋದೆಲ್ಲ ಬೈಬಲ್ ಕಥೆಗಳು. ಇದಕ್ಕೆಲ್ಲ ಬೈಬಲ್ ನಲ್ಲಿ ಆಧಾರ ಇದೆ. ನಾನು ಹೇಳ್ತಾರೆ ಒಂದೊಂದು ಪ್ರತ್ಯೇಕ ನಾನು ಅಂಡರ್ಲೈನ್ ಮಾಡ್ಕೊಳ್ಳಿ.
ಪರ್ಷಿಯಾ ದೇಶದ ರಾಜ ಕುರೆಸ್, ಮೇದ್ಯರ ರಾಜ ದರ್ಯೂ ರಾಜ, ಇದೆಲ್ಲ ಬೈಬಲಲ್ಲಿ ಇದೆ. ಅವ್ರ ಕಾಲದಲ್ಲಿ ಏನ್ ಮಾಡೋದಂತ ಎಲ್ಲರ ಕಡೆ ಇದೆ. ಇವೆಲ್ಲ ಅದ್ರ ಬಗ್ಗೆನೇ ಹೇಳ್ತಾ ಇರೋದ್ರಿ. ಅದಕ್ಕೆ ನೋಡ್ಬೇಕಾರೆ ಒಬ್ರು ಪವರ್ಫುಲ್ ಆಗಿದ್ರು, ಇನ್ನೊಬ್ರು ವೀಕ್ ಆಗಿದ್ರು ಅಲ್ರ. ಆಮೇಲೆ ಕರಡಿ ಏನಕ್ಕಪ್ಪ ಫೇಮಸ್? ಯಾರಿಗ ಗೊತ್ತಿದ್ಯಾ ಕರಡಿ ಏನಕ್ಕೆ ಫೇಮಸ್? ಏನೋ ಒಂದು ಮಾತು ಹೇಳ್ತಾರೆ, ಕೇಳಿದಿರಾ? ಅದು ಕರಡಿ ಕೈಲಿ ಸಿಗಾಕೊಂಡ್ರೆ brother ಅದು. ತಪ್ಪಿಸ್ಕೊಳ್ಳೋದು ಕಷ್ಟ. ಕೇಳಿದಿರ ಮಾತು? ಯಾಕಂದ್ರೆ ಕರಡಿ ಕೈಲಿ ಬಿಡಕ್ಕೆ ಸಿಗಾಕೊಂಡ್ರೆ ಆಗಲ್ಲ brother. ಕರಡಿ ಕೈಲಿ ಸಿಗಾಕೊಂಡ್ಬಿಟ್ರೆ ತಪ್ಪಿಸ್ಕೊಂಡು ಕಷ್ಟ. ಯಾಕೆ ಅಂತಂದ್ರೆ ನಾವು ಮರ ಹತ್ ಬಿಡ್ತಿದ್ರೆ ಮರನೂ ಹತ್ ಬಿಡ್ತಿರೋದು. ಸಮುದ್ರದಲ್ಲಿ ಜಿಗಿಡ್ತೀರಿ, ಈಜು ಹೊಡಿತೀರಿ ಅಂದ್ರೆ ಅಲ್ಲೂ ಬರ್ತದಲ್ಲಿ. ಕರಡಿಗೆ ಆ ಪವರ್ ಇದೆ ರೀ. ಅದರ ಎಷ್ಟು ದೂರ ಓಡ್ತೀರೋ ಅಷ್ಟೇ ದೂರ ಬರ್ತಾರೆ. ನಾನು ಬಂಡೆ ಬೆಟ್ಟ ಗುಡ್ಡಗಳು ಹತ್ ಬಿಡ್ತೀನಿ, ಅದು ಅಲ್ಲೂ ಬರ್ತದ್ರಿ. ಕರಡಿಯಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಕರಡಿಯಿಂದ ತಪ್ಪಿಸ್ಕೊಬೇಕಾದ್ರೆ ಒಂದೇ ಒಂದು ಮಾಡ್ಬೇಕು. ಯಾರಿಗೆ ಗೊತ್ತಿದ್ಯಾ ಏನ್ ಮಾಡ್ಬೇಕು ಅಂತ? ಬೆಂಕಿ ಬ್ರದರ್, ಬೆಂಕಿನ ಬೆಂಕಿ ಕಾಣಿಸ್ತದ. ಅದ ಮೈಯೆಲ್ಲ ಸುಡ್ತದಲ್ ಬ್ರೋ, ಬೆಂಕಿ ಅಂಜಿ ಹೊಡೆದ್ಬಿಡ್ತ. ಏನ್ ಗೊತ್ತಾ ಮಾಡೋಕೆ? ಒಂದೇ ಒಂದು ಕೆಲಸ, ಸತ್ತೋರ್ ತರ ಮಲ್ಬಿಡ್ಬೇಕ್ರಿ. ಸತ್ತೋರ್ ತರ ಮಲ್ಗ್ಬಿಟ್ರೆ ಕರಡಿ ಬಂದು ನಮ್ನ ಅಟ್ಯಾಕ್ ಮಾಡಲ್ಲ ರೀ. ಅಂದ್ರೆ ಏನಪ್ಪ ಅರ್ಥ ಅಂತಂದ್ರೆ ಈ ಒಂದು ಕರಡಿಗೆ ಸರೆಂಡರ್ ಆಗ್ಬಿಡ್ಬೇಕು. ಅದೇ ರಾಜ್ಯದವ್ರಿಗೆ ಸ್ಪೆಷಾಲಿಟಿ ರೀ. ಮೇಧಾ ಪರ್ಷದವರು ಯಾರ್ದಾರ ನಾಶ ಮಾಡಬೇಕು ಅಂತ ಡಿಸಿಷನ್ ತಗೊಂಡ್ಬಿಟ್ರೆ ಯಾವುದೇ ಕಾರಣಕ್ಕೂ ಬಿಡ್ತಾ ಇಲ್ಲ ರೀ. ಅವರು ಸರ್ವ ನಾಶ ಮಾಡಕ್ ಬಿಡೋರಿ. ಎಕ್ಸಾಂಪಲ್ ಬಾಬುಲೋನ್ ಎಷ್ಟು ಪವರ್ಫುಲ್ ಗೊತ್ತಾ? ಬಾಬುಲೋನ್ ರಾಜ, ಅದ್ರ ಬಗ್ಗೆ ಹೇಳ್ತೀನಿ ಈ ಕ್ಲಾಸಸ್ ಅಲ್ಲಿ ಎಂಡಲ್ಲಿ. ಸೂಪರ್ ಕಿಂಗ್ಡಮ್ ರೀ. ಹ್ಯಾಂಗಿಂಗ್ ಗಾರ್ಡನ್ಸ್ ಕಟ್ಟಿದ್ದ. ಒಂದು ಕೋಟೆ ಬಾಗಲಿ ಅಂತಾರೆ, ಇದು ಕಾಂಪೌಂಡ್ ಗೋಡೆ ಇದೆ ಗೊತ್ತಾ? ಆ ಗೋಡೆನೆ 100 ಅಡಿ ಅಗ್ಲ ರೀ. 100 ಫೀಟ್ ರಿಂಗ್ ರೋಡ್ ಜ್ಞಾಪಿಸ್ಕೊಳ್ಳಿ ನಿಮ್ಮ ಕನ್ಸಲ್ಲಿ. ನೀವು ಮುಂದೆ ಹೆಂಗಿರ್ಬೇಕು ಅಷ್ಟು ದೊಡ್ಡದಾಗಿರಂತ, ಅಷ್ಟು ಅಗ್ಲವಾಗಿರಂತ ಕೋಟೆ ಕಟ್ಬಿಟ್ಟವನೆ ಸಾಲಿಡ್ ಆಗಿ. ಅದೆಲ್ಲ ಕಾನ್ಕರ್ ಮಾಡಕ್ಕೆ ಅಸಾಧ್ಯ ರೀ. ಅದ ಮೇದ್ಯ ಪರಿಷದವ್ರು ಬಿಡೋದಿಲ್ಲ ರೀ. 11 ವರ್ಷಕ್ಕೆ ಏನ್ರಿ ಇದು ಮಾಡ್ತಾರೆ, ಬಿಸೀಜ್ ಮಾಡ್ತಾರೆ ಕಿಂಗ್ಡಮ್. ಎಲ್ಲ ಬೈಬಲ್ ಇದೆ. ಅದಕ್ಕೆ ನೋಡ್ಬೇಕಾದ್ರೆ ಕರಡಿ ಕಂಪೇರ್ ಮಾಡೋದು. ಅದರ 3ನೇ ರಾಜ್ಯ ಯಾವ್ದಪ್ಪ ಅಂತಂದ್ರೆ ಏನ್ರಿ? ಆ ಒಂದು ಹೊಟ್ಟೆ ಮತ್ತೆ ತೊಡೆ ತಾಮ್ರದಾಗಿರೋದು. ಅದ್ಯಾವ್ದು ನೋಡ್ತೀರಿ? ಗ್ರೀಸ್ ರಾಜ್ಯ. ಗ್ರೀಸ್ ರಾಜ್ಯ ಯಾವ್ದ್ರ? ಅಲೆಕ್ಸಾಂಡರ್ ಗ್ರೇಟ್. ಅದರ ಅದಕ್ಕೆ ಇಲ್ಲಿ ಚಿತ್ರ ಹೋಲಿಕೆ ಮಾಡಿರೋದು. ಅದರ ಭೂಲೋಕದಲ್ಲಿ ದ ಫಾಸ್ಟೆಸ್ಟ್ ಅನಿಮಲ್ ಆನ್ ಲ್ಯಾಂಡ್ ಅಂತಂದ್ರೆ ಯಾವ್ದು? ಲೆಪರ್ಡ್. ಚಿರತೆನೆ brother. ಆಯ್ತಲ್ಲ, ಓಡೋರಿ fast ಅದೇ. ಅದೇ ಫಾಸ್ಟೆಸ್ಟ್. ಇದನ್ನ ಏನಕ್ಕೆ ಕಂಪೇರ್ ಮಾಡಿದ್ರೆ ಅಲೆಕ್ಸಾಂಡರ್ ಗ್ರೇಟ್ ಅಷ್ಟು ಫಾಸ್ಟ್ ಆಗಿ ಇಡೀ ಲೋಕನ ಕಾನ್ಕರ್ ಮಾಡಿದ್ರಿ. ಅಟ್ ದ ಏಜ್ ಆಫ್ 23 years old he was the world conqueror. ಇಮ್ಯಾಜಿನ್ ಮಾಡಿ, 23 years old ಅಲ್ಲಿ ನಾವೇನ್ ಮಾಡ್ತಾ ಇದ್ರಿ? ಕಾಲೇಜ್ ಓದ್ತಾ ಇರ್ತೀರಿ. ಕಾಲೇಜ್ ಓದಿರ್ಲಿ ಇಡೀ ಜಗತ್ತನ್ನೇ ಕಾನ್ಕರ್ ಮಾಡ್ಕೊಂಬಿಟ್ಟ ನೋಡ್ರಿ ಇರ್ತೀನಿ. ಅದರ ಚಕ್ರಾಧಿಪತಿ ಇವನು ಅಲ್ರ. ಅದಕ್ಕೆ ಏನ್ರಿ? ಚಿರತೆನೇ ಫಾಸ್ಟ್. ಚಿರತೆಗೆ ರೆಕ್ಕೆ ಕೊಟ್ಬಿಟ್ರೆ ಸೂಪರ್ ಫಾಸ್ಟ್. ಅಲೆಕ್ಸಾಂಡರ್ ಗ್ರೇಟ್ ಸೂಪರ್ ಫಾಸ್ಟ್ ಆಗಿ ಮಾಡಿ ವರ್ಡ್ನ ಕಾನ್ಕರ್ ಮಾಡಿರೋದನ್ನ ಏನ್ ಮಾಡಿ ನೋಡ್ಸಿರೋದು. ಇದಕ್ಕೆ 4 ತಲೆಗಳು ಅಂತಂದ್ರೆ ಅವ್ರಿಗೆ 4 ಚಕ್ರಾಧಿಪತಿಗಳಿದ್ರು. 4 ಫ್ರೆಂಡ್ಸ್, 4 ತಲೆ ಮುಖಾಂತರ ಮಾಡಿ ಇಲ್ಲಿ ನೋಡ್ಸಿರೋದು ಅದರ. ಆಮೇಲೆ 4ನೇ ರಾಜ್ಯ ಯಾವ್ದಪ್ಪ ಅಂದ್ರೆ ರೋಮ್ ರಾಜ್ಯ. ಅದರ ಅದನ್ನ ಕಬ್ಬಣದ ಕಾಲಿಗೆ ಏನ್ ಮಾಡಿದಾರೆ? ಹೋಲಿಕೆ ಮಾಡಿದ್ದಾರೆ. ಅದರಪ್ಪ ಅಂದ್ರೆ ಕ್ರೂರವಾಗಿ ಅಂತ ಮೃಗ. ಅದರ ಅದು ಹೆಸರು ಕೊಡಕ್ಕೆ ಆಗಿಲ್ಲ. ಯಾಕಪ್ಪ ಹೆಸರು ಕೊಡಕ್ಕಾಗಿಲ್ಲ ಅಂದ್ರೆ ಎಲ್ಲದಕ್ಕಿಂತ ಕಠಿಣವಾಗಿ ಕ್ರೂರವಾಗಿ ಮೋಸವಾಗಿ ಆಳ್ವಿಕೆ ಮಾಡಿದ ರೋಮ್ ರಾಜ್ಯ. ಅದನ್ನು ಯಾವುದೇ ದುಷ್ಟ ಮೃಗ ಭೂಲೋಕದಲ್ಲಿ ಕಂಪೇರ್ ಮಾಡಕ್ಕೆ ಆಗಿಲ್ಲ. ಅದಕ್ಕೆ ದೇವ್ರು ಮಾಡ್ತಾರೆ ಕ್ರೂರವಾಗಿರೋಂಥ ಮೃಗ ಅಂತ ಹೇಳ್ಬಿಡ್ತಾರೆ. ಆಮೇಲೆ ಅಲ್ಲ 10 ಅಲ್ಲಿ ಬೆಳ್ಳಲ್ಲಿ ಏನಿತ್ತು? 10 ಬೆಳ್ಳಿತ್ತು. ಅದರ ಆಮೇಲೆ ಕಬ್ಬಣ ಜೊತೆಗೆ ಜೇಡಿ ಮಣಿ ಏನಾಯ್ತು? ಮಿಶ್ರಣವಾಯ್ತು. ಅದರ ಇಲ್ಲಿ ಅದನ್ನ ತುಂಬಾ ಕ್ಲಿಯರ್ ಆಗಿ ನೋಡ್ಸ್ಬಿಟ್ಟವ್ರಿ. ಅದರ ಎಷ್ಟು ಕ್ಲಿಯರ್ ಆಗಿ ನೋಡ್ಸಿದಾರೆ ಅಂತಂದ್ರೆ ಅಲ್ಲಿ 10 ಬೆಳ್ಳುಗಳು, ಇಲ್ಲಿ ತಲೆ ಮೇಲೆ ಏನ್ರಿ? 10 ಕೊಂಬುಗಳು. ಅಲ್ಲರ ಎಷ್ಟು ಕೊಂಬುಗಳು? 10 ಕೊಂಬುಗಳು. ಅಲ್ಲರ 10 ಕೊಂಬುಗಳನ್ನ ಅರ್ಥ ಏನು? ಇದು ನಮಗೆ ಬೈಬಲಲ್ಲಿ ಕೊಟ್ಟಾರ ನೋಡಿತೀನಿ 10 ಕೊಂಬುಗಳಿಂದ ಅರ್ಥ. ದಾನಿಯಲ್ 7:24. ದಾನಿಯಲ್ 7:24. ವಿಕ್ರಮ್ ಬ್ರದರ್ ಓದ್ತೀರಾ? ಹಾ ಬ್ರದರ್. ಆ 10 ಕೊಂಬುಗಳ ವಿಷಯವೇನೆಂದರೆ ಆ ರಾಜ್ಯದಲ್ಲಿ 10 ಮಂದಿ ಅರಸರು ಉಂಟಾಗುವರು. ಅವರ ತರುವಾಯ ಮತ್ತೊಬ್ಬನು ತಲೆದೋರುವನು. ಅವನ ಮುಂಚಿನ ಅರಸನಿಗಿಂತ ವಿಲಕ್ಷಣವಾಗಿ 3 ಅರಸರನ್ನು ಅದುಮೆ ಬಿಡುವರು. ನೋಡ್ರ, ಆ 10 ಕೊಂಬುಗಳು ಅಂತಂದ್ರೆ 10 ರಾಜ್ಯಗಳಂತ ಕ್ಲೀನ್ ಕೊಟ್ಟು ನೋಡಿ. ಎಷ್ಟು ಕ್ಲೀನ್ ಆಗಿ ನೋಡ್ರಿ. ಟೆನ್ಷನ್ ಇದೆ. ಬೈಬಲ್ ಡಿಕ್ಷನರಿ ಅದಕ್ಕೆ ಹೇಳಿದ್ರಿ. ಬೈಬಲ್ ಪ್ರೂಫ್. 10 ಕೊಂಬುಗಳನ್ನು ಏನಪ್ಪಾ ಅಂತಾರೆ ನಾವೆಲ್ಲೂ ಕೇಳಬೇಕಾಗಿಲ್ಲ. ಬೈಬಲ್ ಹುಡುಕ್ರೆ ಸಿಕ್ಬಿಡ್ತಾರೆ. 10 ಅರಸರು. ಅಲ್ರ ಇದಾಗಿ ನಂತರ ಮತ್ತೊಬ್ಬ ಅರಸರು ತಲೆದೋರುವನು. ಅವರಿಂದ 3 ಅರಸರು ಬೇರ್ ಸಮೇತ ಕೇಳಲ್ಪಡ್ತಾರೆ ಅಂತ ಹೇಳಿದಾರೆ. ಹಂಗಾರೆ ಚಿಕ್ಕ ಕೊಂಬು ಮಳಿತಲ್ಲ,
ಅದೇನಂದ್ರೆ ಅದು ಇನ್ನೊಂದು ರಾಜ್ಯ ಅಂತೀರಿ. ಅವ್ರ ದೇಶದಿಂದ 3 ರಾಜ್ಯಗಳನ್ನ ಬೇರ್ ಸಮೇತ ಕಿತ್ತಾಕ್ಬಿಟ್ರು ಅಂತ ಹೇಳ್ತಾರೆ. ಅದರ ಇದ್ಯಾವ್ರಪ್ಪ ರಾಜ್ಯ ಅಂತಂದ್ರೆ ಅದೇ ಪೇಪಸಿ ಸಿಸ್ಟಮ್. ಈ ರೋಮನ್ ಕ್ಯಾಥಲಿಕ್ ಅಂತ ನಾವೇನ್ ನೋಡಿದ್ರು ಜೇಡಿ ಮಣ್ಣು ಕಮಿತ ಮಿಶ್ರಣ ಆಗಿರೋದು, ಅದನ್ನೇ ಇಲ್ಲಿ ಚಿಕ್ಕ ಕೊಂಬಿಗೆ ಏನ್ ಮಾಡ್ತಾರೆ, ಹೋಲಿಕೆ ಮಾಡಿ ಕ್ಲೀನಾಗಿ ಹೇಳ್ತಾರ್ರಿ. ಅದ್ರಲ್ಲಿ ಏನ್ರಿ ಮನುಷ್ಯಂಗಿರಂತ ಕಣ್ಣು ಬಡಾಯಿ ಕೊಚ್ಕೊಂಡಂತ ಬಾಯಿ ತಂತಾರಿ. ಅದರ ಕರ್ತನಲ್ಲಿ ಪ್ರೀತಿಗಳೇ, ಆ 3 ಕೊಂಬು ಬೇರ್ ಸಮೇತ ಕೀಳಲ್ಪಡ್ತು ಅಂತಂದ್ರೆ ಪೇಪಸಿ ಸಿಸ್ಟಮ್, ಪೋಪಿನ ಆಡಳಿತ ಭೂಲೋಕದಲ್ಲಿ ಬರಬೇಕು ಅಂತ ಅಂದ್ಬಿಟ್ಟು 3 ಮುಖ್ಯವಾಗಿರೋಂಥ ರಾಜ್ಯಗಳನ್ನ ಬೇರ್ ಸಮೇತ ಕಿತ್ತಾಕ್ಬಿಟ್ರಿ. ಯಾವ್ದಪ್ಪ ರಾಜ್ಯಗಳು ಅಂತಂದ್ರೆ ಹೆರೋಲಿ, ಈಸ್ಟರ್ನ್ ಎಕ್ಸಾರ್ಕೇಟ್ ಮತ್ತೆ ಆಸ್ಟ್ರೋಗಾಡ್ಸ್ ಅಂತ ಅಂದ್ಬಿಟ್ಟು ಈ 3 ರೋಮ್ ರಾಜ್ಯದಲ್ಲಿರೋಂಥ ಒಂದು ರಾಜ್ಯಗಳಾಗಿತ್ರಿ. ಇದನ್ನ ಪೋಪ್ ಏನ್ ಮಾಡ್ತಾರೆ, ಸರ್ವನಾಶ ಮಾಡಕ್ ಬಿಡ್ತಾರೆ. ಇದ್ರ ದೆಸೆಯಿಂದಾನೇ ಪೋಪ್ ಫುಲ್ ಪವರ್ಗೆ ಏನಾಗಿದ್ದು ಅಲ್ಲಿ ಬಂದಿದ್ದು ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ, ಈ ಕೊಂಬು ಏನಪ್ಪ ಇತ್ತು ಅಂತ ಹೇಳ್ತಾರೆ, ಬಡಾಯಿ ಕೊಚ್ಕೊಂಡಂತ ಬಾಯಿ ಅರ ಮನುಷ್ಯರಿಗಿರಂತ ಕಣ್ಣಿತ್ತು ಅಂತ ನೋಡ್ತೀರಿ ಅಲ್ವರ. ಅಂದ್ರೆ ಈ ಬಡಾಯಿ ಕೊಚ್ಕೊಂಡಂತ ಬಾಯಿಂದ ಏನ್ ಮಾಡ್ತು, ಮನುಷ್ಯಂಗಿರಂತ ಕಣ್ಣಿಂದ ಏನ್ ಮಾಡ್ತು. ವಾಕ್ಯನ ಓದನ, ಇದು ಅರ್ಥ ಅಲ್ಲೇ ಕೊಟ್ಟಿದ್ರೆ ದಾನಿಯೇಲ್ 7ನೇ ಅಧ್ಯಾಯ 25ನೇ ವಾಕ್ಯ. ದಾನಿಯೇಲ್ 7:25. ಬಿಂದು ಸಿಟ್ಟು ಓದ್ಬೋದಾ? ಫಸ್ಟ್ ಓದ್ತೀನಿ ಫಸ್ಟ್. ಎಷ್ಟು 25 ದಾನಿಯೇಲ್ 7:25 ಇಷ್ಟ. ಇಲ್ಲ ಬ್ರದರ್, 7ನೇ ಅಧ್ಯಾಯ 25ನೇ ವಾಕ್ಯ. ಪರಸ್ಪರನಿಗೆ ವಿರುದ್ಧವಾಗಿ ಕೊಚ್ಚಿಕೊಂಡು ಪರಸ್ಪರನ ಭಕ್ತರನ್ನು ಸವಿಸಿ ಕಟ್ಟಳೆ ಕಾಲಗಳನ್ನು ಧರ್ಮ ವಿಧಿಗಳನ್ನು ಮಾರ್ಪಡಿಸಲು ಮನಸ್ಸು ಮಾಡುವನು. ಆ ಭಕ್ತರು ಒಂದು ಕಾಲ, 2 ಕಾಲ, ಅರ್ಧ ಕಾಲ ಅವನ ಕೈವಶರಾಗಿರುವರು. ವೆರಿ ಗುಡ್ ಸರ್, ಥ್ಯಾಂಕ್ ಯು. ಸೊ ನೋಡ್ಬೇಕಾರೆ ಏನು, ಪರಾತ್ಪರ ವಿರುದ್ಧವಾಗಿ ಕೊಚ್ಚಿಕೊಂಡು ಅಲ್ಲ, ಪರಾತ್ಪರ ಭಕ್ತರನ್ನು ಸವಿಸಿ ಏನ್ರಿ, ಕಾಲಗಳು ಕಟ್ಟಳೆಗಳನ್ನು ಧರ್ಮವಿಧಿಗಳನ್ನು ಮಾರ್ಪಡಿಸಲಿ ಅಂತಾರೆ, ಮನಸ್ಸು ಮಾಡುವನು ಅಂತ ಹೇಳ್ತಾರೆ. ಅಂದ್ರೆ ಈ ಕಣ್ಣಿಂದ ಏನಪ್ಪ ಮಾಡಿದ್ರು ಅಂದ್ರೆ, ಕಣ್ಣು ಅಂತಾರೆ ಬೈಬಲ್ ಹೇಳ್ಬೇಕು ಜ್ಞಾನ. ಈ ಕಣ್ಣಿಂದ ಏನಪ್ಪ ಮಾಡಿದ್ರೆ ಏನ್ರಿ, ಜ್ಞಾನ ಬುದ್ಧಿವಂತಿಕೆ ಉಪಯೋಗಿಸಿ ಬೈಬಲ್ ಅಂತ ಪ್ರಮಾಣಗಳನ್ನ ಏನ್ ಮಾಡ್ಬಿಟ್ರಂತಾರೆ, ಚೇಂಜ್ ಮಾಡ್ಬಿಟ್ರಂತಾರೆ. ಕಟ್ಟಳೆಗಳ ವಿಧಿಗಳನ್ನು ಕಾಲಗಳನ್ನ ಚೇಂಜ್ ಮಾಡ್ಬಿಟ್ರಂತಾರೆ. ಬೇಜಾನ್ ಎಕ್ಸಾಂಪಲ್ಸ್ ಇದೆ, ಮುಂದೆ ದಿನಗಳನ್ನ ನೋಡೋದಲ್ಲ. ಈ ಸಿಂಪಲ್ ಸ್ಮಾಲ್ ಎಕ್ಸಾಂಪಲ್ ಸ್ಯಾಂಪಲ್ ಹೇಳ್ತೀನಿ ಕೇಳ್ರಿ. ಅದರ ಪೋಪು ಏನಪ್ಪ ಮಾಡಿದ್ರು ಅಂದ್ರೆ, ತಾನೇ ರಾಜ್ಯಂತರ ಭೂಲೋಕ ಕೂತ್ಕೊಂಡು ಏನ್ ಮಾಡಿದ್ರು, ಆಳ್ವಿಕೆ ಮಾಡಿದ್ರು. ಪಡಾಯಿ ಕೂಚ್ಕೊಂಡಂತ ಮಾತು ಏನ್ರಿ, ನನ್ನ ಮುಟ್ರೆ ಹಂಗಾಗ್ಬಿಡ್ತೀರಾ, ನನಗೆ ಏನೋ ಹೇಳಿದ್ರೆ ಹಿಂಗಾಗ್ಬಿಡ್ತೀರಾ ಅಂದ್ಬಿಟ್ಟು ಎಲ್ಲ ಶಾಪಗಳನ್ನೇ ಮಾಡಿದ್ರು ಜನಗಳ ಮೇಲೆ ಹೊರಿಸ್ಬಿಟ್ರು, ಭಯ ಪಡಿಸ್ಬಿಟ್ರು. ಪರಲೋಕಕ್ಕೆ ನರಕಕ್ಕೆ ಬಿಗಿದ ಕೈ ನನಗೆ ಕೊಟ್ಟವ್ರೆ ಅಂತಂದ್ಬಿಟ್ಟು ಇವತ್ತು ಕೂಡ ಚಿನ್ನದ 2 ಬೀಕೆ ಹಾಕೊಂಡು ಪೋಪ್ ತಿರುಗಾಡ್ತಾರೆ. ಏನೋ ಅಂದ್ರೆ ದಿಸ್ ಇಸ್ ದ ಕೀಸ್ ಆಫ್ ಹೆವೆನ್ ಅಂಡ್ ಹೆಲ್ ಅಂತ ಹೇಳ್ತಾರೆ. ನನಗೇನೋ ವಿರುದ್ಧವಾಗಿ ಮಾತಾಡಿದ್ರೆ ನರಕ ಕೊಟ್ಟೋಯ್ತೀರಾ, ಈ ಬೀಗ ತೆಗೆದು ಬಿಡ್ತೀನಿ ಅಂತ ಹೇಳ್ತಾರೆ. ನನಗೆ ಸಾಧಕವಾಗಿದ್ರೆ ನಿಮಗೆ ಸ್ವರ್ಗಕ್ಕೆ ಹೋಯ್ತೀರಾ ಅಂದ್ಬಿಟ್ಟು 2 ಬೀಕೆ ಯೂಸ್ ಮಾಡ್ತಾರೆ. ಆಮೇಲೆ ಪಾಪನೆಲ್ಲ ಮಾಡ್ಬಿಟ್ಟು ಯಾತ ಕನ್ಫೆಸ್ ಮಾಡ್ಬೇಕಂತೆ, ಫಾದರ್ ಹತ್ರ ಕನ್ಫೆಸ್ ಮಾಡ್ಬಿಡ್ಬೇಕಂತೆ. ಅದರ ಆಮೇಲೆ ಕಾಣಿಕೆ ಕೊಡೋದು ಏನ್ರಿ, ಕಾಣಿಕೆ ಕೊಟ್ರೆ ನಿಮ್ಮ ಆತ್ಮಗಳಿಗೆ ಏನಾಗ್ತಾರೆ, ರಕ್ಷಣೆ ಬಂದ್ಬಿಡ್ತಾರೆ. ಇವತ್ತು ನೀವು ಎಲ್ಗೋಗ್ಬಿಡ್ತೀರಾ, ಪರಲೋಕ ಕೊಟ್ಟಾಯ್ತೀರಾ ಅಂತಂದ್ಬಿಟ್ಟು ಈ ತರ ಎಲ್ಲ ಬೈಬಲ್ ಇಲ್ದಿರೋ ಬೋಧನೆಗಳೇ ಮಾಡಿದ್ರು, ಮಾರಕ್ಕೆ ಶುರು ಮಾಡಿದ್ರು. ಅದರ ಆಮೇಲೆ ರೋಸರಿ ತೊಗೊಂಡೋದು, ಜಪಮಾಲೆ ತಗೊಂಡು ಹೇಳಿದ್ನೇನ್ ಮಾಡ್ತಾ ಇರೋದು ಹೇಳ್ತಾ ಇರೋದು. ಅದರ ಬೈಬಲ್ಲೇ ಇಲ್ಲ ರೀ ಆ ಕಾಲದಲ್ಲಿ. ಬೈಬಲ್ನ ಟೋಟಲ್ ಆಗಿ ಲ್ಯಾಟಿನ್ ಭಾಷೆಯಲ್ಲಿ ಏನ್ ಮಾಡ್ಬಿಟ್ರು, ಪಬ್ಲಿಷ್ ಮಾಡಿಬಿಟ್ಬಿಟ್ರಿ. ಸಾಮಾನ್ಯವಾಗಿರೋಂಥ ಭಾಷೆನೆಲ್ಲ ರೀ, ಕಾಮನ್ ಲ್ಯಾಂಗ್ವೇಜ್ ಅಲ್ಲ ಆ ಕಾಲದಲ್ಲಿ. ಈ ಕಾಲದಲ್ಲಿ ಹೆಂಗೆ ಕಾಮನ್ ಆಗಿರೋ ಲ್ಯಾಂಗ್ವೇಜ್ ಯಾವ್ದಲ್ಲ, ಸಂಸ್ಕೃತ. ಇದಕ್ಕೆ ಕಾಮನ್ ಲ್ಯಾಂಗ್ವೇಜ್ ಅಲ್ಲ ರೀ, ಇಟ್ ಇಸ್ ಹಿಡನ್ ಲ್ಯಾಂಗ್ವೇಜ್. ಸೊ ಇದು ಆಲ್ಮೋಸ್ಟ್ ಡೆಡ್ ಲ್ಯಾಂಗ್ವೇಜ್. ಯಾರು ಅದಕ್ಕೆ ಅಂತಾರೆ, ಅದಕ್ಕೆ ಪ್ರಾಮುಖ್ಯತೆ ಕೊಡಲ್ಲ. ಆ ಥರ ಆ ಕಾಲದಲ್ಲಿ ಲ್ಯಾಟಿನ್ ಭಾಷೆಯಲ್ಲಿ ಬೈಬಲ್ ಇಟ್ಬಿಟ್ರು, ಯಾರು ಓದಕ್ಕಾಗಲ್ಲ, ಅರ್ಥ ಮಾಡ್ಕೊಳಕ್ಕಾಗಲ್ಲ. ಕರ್ತನಲ್ಲಿ ಪ್ರೀತಿ ಅಂತ ಸೋದರಿಯರೇ, ಯಾರೆಲ್ಲ ಅವಾಗ ಬೈಬಲ್ನ ಟ್ರಾನ್ಸ್ಲೇಷನ್ ಮಾಡಿ ಪೋಪ್ ಇರುವಾಗೆ ಮಾತಾಡೋಕ್ಕೆ ಶುರು ಮಾಡಿದ್ರು, ಭಕ್ತರನ್ನ ಸವಿಸಿದ್ರು. ಜೀವಂತವಾಗಿ ಕಂಬಕ್ಕೆ ಕಟ್ಬಿಟ್ಟು ಅವ್ರು ಟ್ರಾನ್ಸ್ಲೇಷನ್ಸ್ ಮಾಡಿರಲ್ಲ ಬೈಬಲ್ನ ಹಂಗೆ ಇಟ್ಬಿಟ್ಟು ಬೈಬಲ್ ಸಮೇತ ಇವನು ಸುಟ್ಟು ಸಾಯಿಸಾಕ್ಬಿಟ್ರು, ಜೀವಂತವಾಗಿ ಸುಟ್ಟು ಹಾಕಿದ್ದಾರೆ. ಅಂದ್ರೆ ಅದಕ್ಕೆ ಹೇಳೋದು, ಮನುಷ್ಯನ್ಗಿರಂತ ಕಣ್ಣು ಬಡಾಯಿ ಕುಚ್ಕೊಡಂತ ಬಾಯಿ. ಇದೆಲ್ಲ ಏನಾಗ್ಬಿಡ್ತು, ಎಂಡ್ ಆಗ್ಬಿಡ್ತು. ಯಾವಾಗಪ್ಪ ಅಂದ್ರೆ ನೆಪೋಲಿಯನ್ ಬೋನಾಪಾರ್ಟ್ ಪೋಪ್ ಪಯ 6ನ ಅರೆಸ್ಟ್ ಮಾಡಿಕೊಂಡು ಜೈಲಿಂದ ಜೈಲ್ಗೆ ಯಾವಾಗ ಟ್ರಾನ್ಸ್ಫರ್ ಮಾಡ್ತಾರೋ ಜನಗಳಿಗೆಲ್ಲ ಕ್ಲಿಯರ್ ಆಗಿ ಗೊತ್ತಾಗ್ಬಿಡ್ತಾರೆ. ಏನಪ್ಪಾ ಅಂದ್ರೆ
ಪೋಪ್ಗೆ ನಿಜವಾದ ಪವರ್ ಇಲ್ಲ ಅಂತ ಅಲ್ಲಿವರೆಗೂ ಪೋಪು ಲೆಫ್ಟ್ ಹ್ಯಾಂಡಲ್ಲಿ ಆಶೀರ್ವಾದ ಇದೆ, ರೈಟ್ ಹ್ಯಾಂಡಲ್ಲಿ ನರಕ ಇದೆ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಭಯ ಪಡ್ಸೋರು. ನೆಪೋಲಿಯನ್ ಬೋನಾಪಾರ್ಟ್ ಎರಡು ಕೈ ಹಿಡ್ಕೊಂತಾರೆ, ತಿರ್ಸಿ ಬೇಡಿ ಹಾಕ್ಬಿಟ್ಟು ದರ 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 ಅಂತ ರೋಡಲ್ಲಿ ಏನು ಮಾಡ್ತಾರೆ ಹೇಳ್ಕೊಂಡು ಇಡೀ ಫ್ರಾನ್ಸ್ ಮೆರವಣಿಗೆ ಮಾಡ್ಬಿಡ್ತಾರೆ. ಜನಗಳಿಗೆಲ್ಲ ಕ್ಲಿಯರ್ ಆಗಿ ಗೊತ್ತಾಗ್ಬಿಡ್ತು ಪೋಪ್ ಹೇಳ್ತಾ ಇದ್ದೇನೇನ್ರಿ ಸುಳ್ಳು ಅಂದ್ಬಿಟ್ಟು. ಇವತ್ತು ಕೂಡ ಈ ರೋಮ್ ರಾಜ್ಯ ಇದೆ, ಯುರೋಪಿಯನ್ ಅಂತ 10 ಕಂಟ್ರೀಸ್ ಮುಖಾಂತರ. ಆದರೆ ಇದೆಲ್ಲ ಎಂಡ್ ಆಗ್ತದೆ. ಹೇಗೆ ಎಂಡ್ ಆಗ್ತದೆ, ಯಾವಾಗ ಅಂತ್ಯ ಆಗ್ತದೆ ಓದ ನೋಡಿರ್ತೀನಿ. ದಾನಿಯೇಲ್ 7ನೇ ಅಧ್ಯಾಯ 11ನೇ ವಾಕ್ಯ ಓದಿ ಸಿಸ್ಟರ್. ಓದ್ಬೋದು ಪಾಸ್ಟರ್? ಓದಿ. ಆಗ ನಾನು ನೋಡುತ್ತಿರಲು ಈಗೋ ಕೊಂಬು ಬಂಡೆಯ ಕೊಚ್ಚಿಕೊಂಡು ನಿಮಿತ್ತ ಆ ಕೊಂಬಿನ ಮೃಗವನ್ನು ಕೊಂದು ಅದರ ಹೆಣವನ್ನು ಉರಿಯ ಬೆಂಕಿಗೆ ಹಾಕಿ ನಾಶ ಮಾಡಿದರು. ನೋಡ್ರ, ಇಲ್ಲಿ ಏನ್ ನೋಡ್ತೀವಿ ಅಂದ್ರೆ ಆ ಒಂದು ಕೊಂಬು ಬಡಾಯಿ ಕೊಚ್ಚಿದ ನಿಮಿತ್ತವಾಗಿ ಆ ಕೊಂಬಿನ ಮೃಗವನ್ನು ಕೊಂದು ಅದರ ಹೆಣವನ್ನು ಏನ್ ಮಾಡುತ್ತೆ, ಉರಿಯ ಬೆಂಕಿಗೆ ಹಾಕೋದ್ರು ಅಂತ ಹೇಳ್ತಾರೆ. ಇದೇನಪ್ಪ ದೇವ್ರ ಬೆಂಕಿಗೆ ಹಾಕ್ಬಿಡ್ತಾರ ಅಂತಂದ್ರೆ ಇವೆಲ್ಲ ಆತ್ಮಿಕವಂತ ಭಾಷೆಯಲ್ಲಿ ಮಾತಾಡಿದ್ದಾರೆ. ಇಲ್ಲಿ ಮೃಗ ಹೇಗೆ ನೇರವಾಗಿರೋಂಥ ಭಾಷೆ ಅಲ್ವೋ, ಅದು ನಿಜವಾದ ಮೃಗ ಅಲ್ವೋ, ಅದು ಒಂದು ರಾಜ್ಯನ ಸೂಚನೆ ಮಾಡ್ತದೋ, ಅದೇ ರೀತಿ ಬೆಂಕಿ ಅಂತ ಹೇಳ್ಬೇಕಾರೆ ಅದು ನಿಜವಾದ ಬೆಂಕಿ ಅಲ್ಲ. ದೇವರ ಕೋಪ, ದೇವರ ನ್ಯಾಯ ತೀರ್ಪಿಗೆ ಬೆಂಕಿಗೆ ಏನ್ ಮಾಡ್ತಾರೆ, ಹೋಲಿಕೆ ಮಾಡಿ ಮಾತಾಡ್ತಾರೆ. ಎಲ್ಲಿದೆ? ಅಲ್ಲೇ ಇದೆ ನೋಡ್ರಿ. 26ನೇ ವಾಕ್ಯ ಓದನಂತೀನಿ. 26ನೇ ವಾಕ್ಯ ಸೈಮನ್ ಬ್ರದರ್ ಓದ್ತೀರಾ? ಓದ್ತೀನಿ. ಆಮೇಲೆ ನ್ಯಾಯಸಭೆಯ ಕೂತು ಅವನ ದೊರೆತನವನ್ನು ಕಿತ್ತು ತೀರಾ ಧ್ವಂಸ ಮಾಡಿ ಕೊನೆಗಾಣಿಸಿ ಬಿಡುವುದು. ನೋಡ್ರ ಏನಂತಾರೆ, ನ್ಯಾಯಸಭೆ ಕೂತ್ಕೊಂಡು ತೀರಾ ಧ್ವಂಸ ಮಾಡೋದು. ಆ ಧ್ವಂಸ ಮಾಡೋದು ಏನ್ ಮಾಡೋದು, ಬೆಂಕಿಗೆ ಹಾಕಿದ್ರೆ. ಯಾಕೆಂದ್ರೆ ಬೆಂಕಿಗೆ ಏನೋ ವಸ್ತು ಹಾಕಿದ್ರೆ ಹೆಂಗೋ ಯಾವುದು ಉಳಿಯೋದಿಲ್ವೋ, ಅದೇ ಥರ ಏನ್ರಿ ದೇವರ ನ್ಯಾಯ ತೀರ್ಪಿಗೆ ಕೋಪ ಗುರಿ ಆದರೆ ಉಳಿಯೋದಿಲ್ಲ, ಸರ್ವನಾಶ ಆಗ್ತಾರೆ. ಆ ಸರ್ವನಾಶ ಆಗೋದನ್ನೇ ಬೆಂಕಿಗೆ ಮಾಡೋದು, ಹೋಲಿಕೆ ಮಾಡೋದು. ಅಲ್ಲಿ ನೋಡ್ತೀವಿ ದಾನಿಯಲ್ಲಿ 2ನೇ ಅಧ್ಯಾಯದಲ್ಲಿ ಒಂದು ಬಂಡೆಕೊಂಡು ಅಪ್ಪಳಿಸ್ತು, ದೊಡ್ಡ ಪರ್ವತ ಆಯಿತು, ಅದೇ ದೇವರಾಜ್ಯ ಅಂತ ನೋಡ್ತೀವಲ್ಲ. ದಾನಿಯಲ್ಲಿ 7ನೇ ಅಧ್ಯಾಯದಲ್ಲಿ ಇನ್ನ ಕ್ಲಿಯರ್ ಆಗಿ ಕೊಟ್ಬಿಟ್ರಿ ನಮಗೆ ದೇವರಾಜ್ಯ ಅಂದ್ರೆ ಏನು, 5ನೇ ಸಾಮ್ರಾಜ್ಯ ಯಾವುದು ಅಂತ. ನೋಡಿ ವಾಕ್ಯ ಓದನ. ದಾನಿಯಲ್ 7ನೇ ಅಧ್ಯಾಯ 13 ಮತ್ತೆ 14. ದಾನಿಯಲ್ 7ನೇ ಅಧ್ಯಾಯ 13 ಮತ್ತೆ 14. ಆನಂದ್ ಬದ್ರ ಓದ್ತೀರಾ? ಹಾ ಬ್ರದರ್ ಓದ್ತೀನಿ. ನಾನು ಕಂಡ ರಾತ್ರಿಯ ಕನಸಲ್ಲಿ ಇಗೋ ಮನುಷ್ಯಕುಮಾರನಂತಿರುವನು ಆಕಾಶದ ಮೇಘಗಳೊಂದಿಗೆ ಬಂದು ಆ ಮಹಾ ವೃದ್ಧನನ್ನು ಸಮೀಪಿಸಿದನು. ಅವನನ್ನು ಆತನ ಸನ್ನಿಧಿಗೆ ತಂದರು. ಸಕಲ ಜನಾಂಗ ಕುಲ ಭಾಷೆಗಳದವರು ಅವನನ್ನು ಸೇವಿಸಲೆಂದು ಅವನಿಗೆ ದೊರೆತನವು, ಘನತೆಯು, ರಾಜ್ಯವು ಕೊಡೋಣವಾದವು. ಅವನ ಆಳಿಕೆಯು ಅಂತ್ಯವಿಲ್ಲದ್ದು, ಶಾಶ್ವತವಾದದ್ದು. ಅವನ ರಾಜ್ಯವು ಎಂದಿಗೂ ಅಳಿಯದು. ನೋಡೋರ, ಇಲ್ಲಿ ಕ್ಲೀನಾಗಿ ಕೊಟ್ಟರು ಅಂತೀನಿ. ಅದರ ಅಲ್ಲಿ ದೇವರಾಜ್ಯನ ಹೆಂಗ್ ಕೊಟ್ಟರು, ಒಂದು ಬಂಡೆ ಬೆಟ್ಟ. ಇಲ್ಲಿ ಹೇಳ್ತಾರೆ, ನಾನು ಕಂಡಂತ ಕನಸಿನಲ್ಲಿ ಮಹಾವೃದ್ಧನನ್ನು ಮನುಷ್ಯ ಕುಮಾರನಿಗೆ ಒಬ್ಬಾಗಿರೋಂಥವ್ರು ಅಂತ ಅಪ್ರೋಚ್ ಮಾಡೋದು ನೋಡ್ದಂತ. ಇದ್ಯಾರು? ಯೇಸು ಕ್ರಿಸ್ತು ತಂದೆಯ ದೇವರ ಮುಖಾಂತರ ದೇವರಾಜ್ಯನ ಪಡ್ಕೊಳದ್ರಿ. ಆ ರಾಜ್ಯವನ್ನು ದೊರೆತವನ್ನು ಯಾರು ಕೊಡ್ತಾರಂತೆ? ಮನುಷ್ಯ ಕುಮಾರನ್ ಕೊಡ್ತಂತೆ, ಜೀಸಸ್ ಕ್ರೈಸ್ಟ್ ಕೊಡ್ತಂತೆ. ನೋಡ್ರಿ, ಹಂಗಾರೆ ನೆಕ್ಸ್ಟ್ ಬರೋಂಥ ಕಿಂಗ್ಡಮ್ಮೇ ಯಾರ್ದಪ್ಪ ಅಂದ್ರೆ ನಮ್ಮ ರಕ್ಷಕಂತ ಯೇಸು ಕ್ರಿಸ್ತನ ರಾಜ್ಯ ರೀ. ಅದರ ಸರಿ, ಈ ರಾಜ್ಯ ಬರೀ ಯೇಸು ಕ್ರಿಸ್ತನ್ ಮಾತ್ರನಾ, ಬರೀ ಯೇಸು ಕ್ರಿಸ್ತನ್ ಮಾತ್ರ ಇಟ್ಕೊಂಡಿರ್ತಾರ ಅಂದ್ರೆ ಇಲ್ಲ ರೀ. ಈ ರಾಜ್ಯ ಮತ್ತೊಬ್ರಿಗೂ ಕೂಡ ಕೊಡ್ತಾರೆ. ಯಾರಿಗೆ? ಆತನ ಸಭೆಗೆ ಕೂಡ ಕೊಡ್ತಾರಂತೆ. ಎಲ್ಲಿ? ದಾನಿಯೇಲ್ 7ನೇ ಅಧ್ಯಾಯ 27ನೇ ವಾಕ್ಯ. ದಾನಿಯೇಲ್ 7:27. ವಿಕ್ರಮದವ್ರು ಓದ್ಬೋದಾ? ಆಗ ಅವನ ರಾಜ್ಯ ಪ್ರಭುತ್ವಗಳು ಸಮಸ್ತ ಭೂಮಂಡಲದಲ್ಲಿನ ರಾಜ್ಯಗಳ ಮಹಿಮೆಯು ಪರಾತ್ಪರನ ಭಕ್ತ ಜನರಿಗೆ ಕೊಡೋಣಲಾಗುವವು. ಆತನ ರಾಜ್ಯವು ಶಾಶ್ವತ ರಾಜ್ಯ. ಸಕಲ ದೇಶಾಧಿಪತಿಗಳು ಆತನಿಗೆ ಅಧೀನರಾಗಿ ಸೇವೆ ಮಾಡುವವರು ಎಂದು ಹೇಳಿದನು. ನೋಡ್ರ, ಆ ರಾಜ್ಯವನ್ನು ಕ್ರಿಸ್ತರು ಮಾತ್ರ ಅಲ್ಲ ರೀ, ಪರಾತ್ಮನ ಭಕ್ತರು ಕೂಡ ಕೊಡ್ತಾರ್ರಿ. ಸಭೆ ಮತ್ತೆ ಕ್ರಿಸ್ತನು ಸೇರ್ಬಿಟ್ಟೆ ಈ ಭೂಲೋಕದಲ್ಲಿ ತನ್ನ ರಾಜ್ಯವನ್ನು ಏನ್ ಮಾಡೋದು, ಆಡಳಿತ ಮಾಡೋದು ಅಲ್ವರ. ಅದ್ಕೊಂಡು ಬೇಕಾದ್ರೆ ಜೀಸಸ್ ಕ್ರೈಸ್ಟ್ ಅಲಾಂಗ್ ವಿತ್ ದ ಚರ್ಚ್ ಅವ್ರು ಸೇರ್ಬಿಟ್ಟೆ ಭೂಲೋಕದಲ್ಲಿ ಕ್ರಿಸ್ತನ 1000 ವರ್ಷದ ಆಡಳಿತ ಏನ್ರಿ ಮಾಡೋದು, ಮಾಡಿಸೋದ. ಇದನ್ನ ಬ್ಯೂಟಿಫುಲ್ ಆಗಿ ದಾನಿಯಲ್ ಏನ್ರಿ 2ನೇ ಅಧ್ಯಾಯದಲ್ಲಿ 7ನೇ ಅಧ್ಯಾಯದಲ್ಲಿ ನಮ್ಗೆ ಬ್ಯೂಟಿಫುಲ್ ಆಗಿ ನಮ್ಗೆ ಏನ್ ಮಾಡೋರು ಕೊಟ್ಟವ್ರೆ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನ ಪ್ರಾರ್ಥನೆ ಕೊಟ್ರಲ್ಲ, ಏನ್ ಪ್ರೇರಣೆ ಹೇಳ್ಕೊಟ್ರು? ನಿನ್ನ ರಾಜ್ಯವು ಬರುವುದಾಗೆ. ನೋಡ್ರಿ, ಯಾರು ಕರ್ತನ ಪ್ರಾರ್ಥನೆ ಹೇಳ್ರಿ ನೋಡೋಣ, ಯಾರು ಹೇಳ್ತೀರಾ?
ನೋಡ್ತೀರಾ ಯಾರು ಹೇಳ್ತೀರಿ ಕರ್ತನ ಪ್ರಾರ್ಥನೆ ಹೇಳಿ? ಆದುದರಿಂದ ನೀವು ಹೀಗೆ ಪ್ರಾರ್ಥನೆ ಮಾಡತಕ್ಕದು, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡ್ಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರಿಯುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನೋಡ್ರ ಎಷ್ಟು ಕ್ಲೀನ್ ಆಗೈತೆ ನೋಡಿರ್ತೀನಿ. ಪರಲೋಕದಲ್ಲಿರೋ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧ ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ. ಎಲ್ಲಿ ಬರಲಿ? ಭೂಲೋಕದಲ್ಲಿ ಬರಲಿ ದೇವ್ರೆ. ಯಾಕಂದ್ರೆ ಭೂಲೋಕದಲ್ಲಿ ನಿನ್ನ ರಾಜ್ಯ ಇಲ್ಲ ದೇವ್ರೆ. ದಯವಿಟ್ಟು ನಿನ್ನ ರಾಜ್ಯ ಭೂಲೋಕದಲ್ಲಿ ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರ್ತಿರೋ ಪ್ರಕಾರ. ಪರಲೋಕದಲ್ಲಿ ಹೆಂಗಿದೆ ದೇವ್ರ ಚಿತ್ತ? ಕಷ್ಟ, ಸಂಕಟ, ದುಃಖ, ಮೋಸ, ವಂಚನೆ, ದರೋಡೆ, ಹೊಟ್ಟೆ ಕಿಚ್ಚು, ದ್ವೇಷ ಏನೋ ಇದೆಯಾ? ಏನು ಇಲ್ಲ ದೇವ್ರೆ. ಪರಲೋಕದಲ್ಲಿ ದೇವ್ರೆ ನಿನ್ ಚಿತ್ತ ಹೆಂಗ್ ನೆರವೇರ್ತಾ ಇದೆಯೋ ಅದೇ ತರ ಭೂಲೋಕದಲ್ಲಿ ಏನಾಗ್ಲಿ ದೇವ್ರೆ ನೆರವೇರ್ಲಿ. ಸುಖ, ಸಂತೋಷ, ಸಮಾಧಾನ ಇರ್ಲಿ ದೇವ್ರೆ. ಈ ಸುಖ, ಸಂತೋಷ, ಸಮಾಧಾನ ರಾಜ್ಯನೇ ಯೇಸು ಕ್ರಿಸ್ತ ಭೂಲೋಕದಲ್ಲಿ ಸ್ಥಾಪನೆ ಮಾಡ್ತೀವಿ. ಇದಕ್ಕೋಸ್ಕರನೇ ಕ್ರಿಸ್ತರು ಮೊದಲನೇ ಬರುವಿಕೆಯಲ್ಲಿ ಬಂದಿದ್ರಿ. ಆಕ್ಚುಲಿ ಗೊತ್ತಾ? ವಾಕ್ಯ ಓದೋಣ ನಿಂತೀನಿ. ಲೂಕ 4:43 ಓದ್ರಿ ಯಾರಾದ್ರು? ಲೂಕ 4:43. ನಾನು ದೇವರ ರಾಜ್ಯದ ಸುವಾರ್ತೆಯನ್ನು ಬೇರೆ ಊರುಗಳಿಗೂ ಸಾರಿ ಹೇಳಬೇಕಾಗಿದೆ, ಅದಕ್ಕಾಗಿಯೇ ಕಳಿಸಲ್ಪಟ್ಟಿದ್ದೇನೆ ಎಂದು ಹೇಳಿದನು. ನೋಡ್ರ, ಕ್ರಿಸ್ತರ ಭೂಲೋಕಕ್ಕೆ ಬಂದಿದೆ ದೇವರಾಜ್ಯ ಸುವಾರ್ತನ ಎಲ್ಲ ಕಡೆ ಹೇಳಕ್ರಿ. ಅದರಿಂದ ಕರ್ತನಲ್ಲಿ ಪ್ರಿಯಗಳೇ, ವೆರಿ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಬೈಬಲ್ನಲ್ಲಿ ಇರೋದೇ ಪ್ರಮುಖವಾಗಿ ದೇವರ ರಾಜ್ಯ. ಇದಕ್ಕಾಗೇನೆ ದೇವರು ಯೇಸು ಕ್ರಿಸ್ತನ ಭೂಲೋಕಕ್ಕೆ ಕಳಿಸಿದ್ದು ಅಂತ ಅನ್ಬೇಕಾರೆ ಈ ರಾಜ್ಯದ ಬಗ್ಗೆ ನಾವು ತಿಳ್ಕೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟ್. ಅದರಿಂದ ಕರ್ತನಲ್ಲಿ ಪ್ರೀತಿಯ ಸಹೋದರಗಳೇ, ಈ ಒಂದು ಯೂಟ್ಯೂಬಲ್ಲಿ ಇವತ್ತಿನ ಕ್ಲಾಸ್ನ ರೆಕಾರ್ಡಿಂಗ್ ಕಳಿಸ್ಕೊಡ್ತೀರಿ, ಲಿಂಕ್ ಕಳಿಸ್ಕೊಡ್ತೀರಿ. ದಯವಿಟ್ಟು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಾಕ್ಯನ ಕೇಳಿ. ನಿಮ್ಗೇನೋ ಡೌಟ್ಸ್, ಏನೋ ಪ್ರಶ್ನೆಗಳೇನಿತ್ತು ಅಂದರೆ ಸಂಕೋಚ ಪಡೆದ್ರೆ ಕೇಳಿ. ಸರಿ, ಯಾರಿಗೇನೋ ಡೌಟ್ಸ್ ಇದೆಯಾ? ಯಾರಿಗೇನೋ ಕ್ವಶನ್ಸ್ ಇದೆಯಾ? ಯಾರಿಗೇನೋ ಕೇಳಬೇಕು ಅಂತಿದ್ಯಾ? ಧಾರಾಳವಾಗಿ ಕೇಳಿ. ಬಿಂದು ಸಿಸ್ಟರ್ ಏನೋ ಡೌಟ್ಸ್ ಇದೆಯಾ? ಇಲ್ಲ ಫಾಸ್ಟ್, ಕ್ಲಿಯರ್ ಅದ ಫಾಸ್ಟ್. ಗೋಪಾಲ್ ಬ್ರದರ್, ಆನಂದ್ ಬ್ರದರ್? ಇಲ್ಲ ಕ್ಲಿಯರ್. ಓಕೆ. ಕುಮಾರ್ ಬ್ರದರ್? ಇಲ್ಲ, ಏನ್ ಡೌಟ್ ಇಲ್ಲ. ರಾಮಡು ಬ್ರದರ್? ನೋ ಡೌಟ್ ಫಾಸ್ಟರ್, ನೋ ಡೌಟ್ ಫಾಸ್ಟರ್. ಇಲ್ಲ. ಸರಿ, ಲಾವಣ್ಯ ಸಿಸ್ಟರ್? ಓಕೆ. ರೂತ್ ಸಿಸ್ಟರ್? ಸರೋಜ ಸಿಸ್ಟರ್? ಓಕೆ. ಶ್ವೇತಾ ಸಿಸ್ಟರ್? ಶಾರೋನ್ ಸಿಸ್ಟರ್? ಸ್ವರ್ಣಲತಾ ಸಿಸ್ಟರ್? ವಿಕ್ರಮ್ ಬ್ರದರ್ ಏನೋ ಡೌಟ್ಸ್? ಇಲ್ಲ ಬ್ರದರ್, ಪರ್ಫೆಕ್ಟ್ ಆಗಿದೆ. ಓಕೆ. ಯೇಸು ಸ್ಯಾಮ್ಸನ್ ಬ್ರದರ್ ಎನಿ ಡೌಟ್ಸ್, ಎನಿ ಕ್ವಶನ್ಸ್? ನೋ ಡೌಟ್, ನೋ ಕ್ವಶನ್ಸ್. ಓಕೆ. ಸರಿ, ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡೋ